ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ಗೈಸ್, ಡೆಫಿನೆಟ್ಲಿ ಇದೊಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ. ನವೆಂಬರ್ ಮಂತ್ ನಿಮ್ಮ ಝೋಡಿಯಾಕ್ ಸೈನ್ಸ್ ಪ್ರಕಾರ ಹೆಂಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೇನ್ ಥೀಮ್ ಅಥವಾ ಮೇನ್ ಎನರ್ಜಿ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ದೆನ್ ಲವ್ ಲೈಫ್ ಅಥವಾ ಮ್ಯಾರಿಡ್ ಲೈಫ್ ಅಥವಾ ಕಮಿಟ್ಮೆಂಟ್ ಲೈಫಲ್ಲಿ ಹೆಂಗೆ ಎನರ್ಜೀಸ್ ಇದೆ ಅಂತ ನೋಡೋಣ. ಕರಿಯರ್ ಆ್ಯಂಡ್ ಮನಿ ಸಿಚುವೇಶನ್ ಹೆಂಗಿದೆ ಅಂತ ನೋಡೋಣ. ಆ್ಯಂಡ್ ಸ್ಪಿರಿಚುವಲ್ ಮೆಸೇಜ್ ಕೂಡ ನಿಮಗೆ ಏನಿದೆ, ಫಿನಾನ್ಷಿಯಲಿ ಕೂಡ ಹೆಂಗಿದೆ, ಎಲ್ಲದನ್ನು ಝೋಡಿಯಾಕ್ ಸೈನ್ಸ್ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮಗೆ 3 ಆಪ್ಷನ್ಸ್ ಇರುತ್ತೆ ಈ ಒಂದು ವಿಡಿಯೋದಲ್ಲಿ, ಓಕೆ? ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಝೋಡಿಯಾಕ್ ಸೈನ್ಸ್ ನಾನು ಪ್ರೊವೈಡ್ ಮಾಡಿರ್ತೀನಿ. ಅಕಾರ್ಡಿಂಗ್ ಟು ಯುವರ್ ಝೋಡಿಯಾಕ್ ಸೈನ್ಸ್ ನೀವು ನಿಮ್ಮ ಗ್ರೂಪ್ನ ಚೂಸ್ ಮಾಡ್ಕೊಬೋದು, ಓಕೆ? ಆ್ಯಂಡ್ ದೆನ್ ಮೆಂಬರ್ಶಿಪ್ ವಿಡಿಯೋಸ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನೀವು ಕೂಡ ನಿಮ್ಮ ಮೆಂಬರ್ಶಿಪ್ ಆಕ್ಟಿವೇಟ್ ಮಾಡ್ಕೋಬೋದು. ಸಪ್ರೇಟ್ ವಿಡಿಯೋಸ್ ಇರುತ್ತೆ. ಆ ಸೇಮ್ ವಿಡಿಯೋಸ್ ಮೇ ಬಿ ಆಫ್ಟರ್ ಲೈಕ್ 2 months ಆದಮೇಲೆ ಪ್ರಾಬಬ್ಲಿ ನನ್ನ ಚಾನಲಲ್ಲೇ ಎಲ್ಲರಿಗೂ ನಾನು ಕೊಡ್ತೀನಿ ಪ್ರಾಬಬ್ಲಿ. ಬಟ್ ದ ಥಿಂಗ್ ಈಸ್ 2 monthsವರೆಗೂ ಆ ಸ್ಪೆಸಿಫಿಕ್ ವಿಡಿಯೋಸ್ ಅವೈಲೇಬಲ್ ಆಗಿರೋಲ್ಲ, ಓಕೆ? ನೀವು ಅದಕ್ಕೆ ಮೆಂಬರ್ಶಿಪ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಓಕೆ? ಸೊ ಗಾಯ್ಸ್, ಯಾರೆಲ್ಲ ಹೊಸೊಬ್ರಿದ್ದೀರಾ, ಅಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು, ಲೈಫಲ್ಲಿ ಆ ಒಂದು ಮೆಸೇಜನ್ನು ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು, ಓಕೆ? ಸೊ ಜಾಸ್ತಿ ತಡ ಮಾಡೋದು ಬೇಡ. ನವೆಂಬರ್ ಮಂತ್ ಎನರ್ಜೀಸ್ ಹೆಂಗಿದೆ 1 by 1 ನೋಡೋಣ, ಓಕೆ? ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ ಗಾಯ್ಸ್. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಝೋಡಿಯಾಕ್ ಸೈನ್ಸ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನವೆಂಬರ್ ಮಂತ್ ಹೆಂಗಿರುತ್ತೆ ನಿಮಗೆ ಓವರ್ ಆಲ್ ಎನರ್ಜಿ ವೈಸ್. ಲವ್ ಲೈಫಲ್ಲಿ ಆಗಿರ್ಬೋದು, ಕರಿಯರ್ ಲೈಫಲ್ಲಿ ಆಗಿರ್ಬೋದು, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ, ಓಕೆ? ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೊಬೇಕು ಅಂತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು, ಓಕೆ? ಸೊ ಗ್ರೂಪ್ 1, ಲೆಟ್ಸ್ ಸಿ ಏನು ಎನರ್ಜಿ ಬರ್ತಾ ಇದೆ ಅಂತ. ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ ಹೆಂಗಿರುತ್ತೆ ಅಂತ ನೋಡೋಣ. ದೇರ್ ಈಸ್ ಬ್ಲೆಸ್ಡ್, ವಾವ್, ಸೋ ಮೆನಿ ಸಿಚುವೇಶನ್ಸ್ ಅಥವಾ ಸೋ ಮೆನಿ ಸಿಚುವೇಶನ್ ಅಂತ ಅಲ್ಲ, ಏನೆಲ್ಲ ಲೈಫಲ್ಲಿ ನೀವು ಯಾವ ಒಂದು ಪಾಯಿಂಟಲ್ಲಿ ನೀವು ಅನ್ಕೊಂಡಿದ್ರಿ, ಓಕೆ ಈ ವಿಚಾರದಲ್ಲಿ ನಾನು ಅನ್ಲಕ್ಕಿ, ಈ ವಿಚಾರದಲ್ಲಿ ನಾನು ಬ್ಲೆಸ್ಡ್ ಅಲ್ವೇ ಅಲ್ಲ, ಹಿಂಗೆಲ್ಲ ಏನು ಅನ್ಕೊಂಡಿದ್ರಿ ಅಲ್ವಾ, ಅದು ರಾಂಗ್ ಅಂತ ಈ ಒಂದು ಮಂತಲ್ಲಿ ಪ್ರೂವ್ ಆಗತ್ತೆ. ಐ ಫೀಲ್ ಗ್ರೂಪ್ 1 ಈ ಒಂದು ಮಂತಲ್ಲಿ ನೀವು ಒಂಥರ ನೀವು ಲಕ್ಕಿ ಅಂತ ಕನ್ಸಿಡರ್ ಮಾಡಿದ್ರು ಅದರಲ್ಲಿ ಡೌಟ್ ಇಲ್ಲ. ಬಿಕಾಸ್ ಸಿ ಲುಕ್ ಎಟ್ ದಿಸ್, ಏನೋ ಒಂದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಓಕೆ? ಯು ಆರ್ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್, ಯು ಆರ್ ಟ್ರೈಂಗ್ ಟು ಗೆಟ್ ಸಮಥಿಂಗ್ ಇನ್ ಯುವರ್ ಲೈಫ್. ಐ ಡೋಂಟ್ ನೋ ಏನನ್ನ ನೀವು ಕೇಳ್ತಾ ಇದ್ದೀರಾ, ಏನನ್ನ ನೀವು ಬೇಡ್ಕೊತಾ ಇದ್ದೀರಾ. ಕುಡ್ ಬಿ ಅ ಕನೆಕ್ಷನ್ ಆಗಿರ್ಬೋದು ಅಥವಾ ಕರಿಯರ್ ರಿಲೇಟೆಡ್ ಆಗಿರ್ಬೋದು. ಏನೋ ಬೇಡ್ಕೊತಾ ಇದ್ದೀರಾ, ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಫೈನಲಿ ಯು ವಿಲ್ ಬಿ ಬ್ಲೆಸ್ಡ್ ಅಂತ ಹೇಳಿದ್ರು ಡೌಟ್ ಇಲ್ಲ. ತುಂಬ ಜನಕ್ಕೆ ಮೇ ಬಿ ಇಟ್ಸ್ ಎನ್ ಇಂಡಿಕೇಶನ್. ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಅಥವಾ ಸ್ಟಾರ್ಟ್ ಅದೇನು ಬೇಕು ನಿಮಗೆ ಲೈಫಲ್ಲಿ ಅದನ್ನ ಪ್ರಾಪರ್ ಆಗಿ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿ, ಅದಕ್ಕೋಸ್ಕರ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ಬಿಕಾಸ್ ಈ ಒಂದು ಮಂತಲ್ಲಿ ಯೂನಿವರ್ಸ್ ಎಲ್ಲೋ ಒಂದು ಕಡೆ ನಿಮಗೋಸ್ಕರ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ಇಟ್ಸ್ ಲೈಕ್ ಓಕೆ, ಎಲ್ಲ ಮಂತು ಮೇ ಬಿ ನಿನ್ನ ಡೇ ಆಗಿರಲಿಲ್ಲ ಅನ್ಸುತ್ತೆ, ಬಟ್ ಇವಾಗ ನಿನ್ನ ಡೇ ಬಂದಿದೆ, ಇವಾಗ ನಿನ್ನ ಟೈಮ್ ಬಂದಿದೆ, ಇವಾಗ ನೀನು ಕೇಳ್ಕೊಂಡಿದ್ದನ್ನ ನಾನು ತಥಾಸ್ತು ಅಂತೀನಿ, ಆ ಥರ ಒಂದು ಎನರ್ಜಿ. ಈ ಒಂದು ಇಮೇಜಲ್ಲಿ ನೋಡ್ಬೋದು, ಇಲ್ಲೊಂದು ಫೇಸ್ ಕೂಡ ಇದೆ ಇಲ್ಲಿ. ದಟ್ ಈಸ್ ಯುವರ್ ಬಿಲೋಡ್ ಗಾಡ್,
ನೀವು ಯಾವ ಒಂದು ಶಕ್ತಿನ ನೀವು ನಂಬ್ತೀರಾ ಅದು ಯು ವಿಲ್ ಫೀಲ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಏನಾದ್ರೂ ಒಂದು ನೆಗೆಟಿವ್ ಸಿಚುವೇಶನ್ ಡೀಲ್ ಮಾಡ್ತಾ ಇದ್ರಿ ಅಂದ್ರೆ ಗ್ರೂಪ್ 1 ಅಕ್ಟೋಬರ್ ಮಂತ್ ಅಲ್ಲಿ ಆಗಿರ್ಬೋದು, ಅಥವಾ ಎಷ್ಟೋ ಒಂದಷ್ಟು ಮಂತ್ಸ್ ಇಂದ ನೀವು ಡೀಲ್ ಮಾಡ್ತಾ ಇದ್ರಿ ಅಂದ್ರೆ ನಿಮಗೆ ಇಲ್ಲಿ ಒಂಥರ ಆ ಒಂದು ಸಿಚುವೇಶನ್ಗೆ ಬ್ಲೆಸ್ಡ್ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಅಗೇನ್ ದೇರ್ ಇಸ್ 22 ನಂಬರ್, 2 + 2 4. ಫ್ಯಾಮಿಲಿ ರಿಲೇಟೆಡ್ ಅಲ್ಲಿ ಏನಾದ್ರು ಒಂದು ಅಪ್ಸ್ ಅಂಡ್ ಡೌನ್ಸ್, ಫ್ಯಾಮಿಲಿ ರಿಲೇಟೆಡ್ ಅಲ್ಲಿ ನಿಮಗೆ ಎಮೋಷನಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರಿ ಅಂದ್ರೆ ನಿಮಗೂ ಕೂಡ ನಾನು ವೆರಿ ಪಾಸಿಟಿವ್ ಸೈನ್ಸ್ ನೋಡ್ತಾ ಇದ್ದೀನಿ. ಅಗೇನ್ 2 + 2 4. 4 ಇಸ್ ರಾಹು ನಂಬರ್. ಓಕೆ, ಬ್ಯೂಟಿಫುಲ್. ಸೊ ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದ್ದೀನಿ, ಲೈಕ್ ಈವನ್ ಔಟ್ ಆಫ್ ಕಂಟ್ರಿ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ, ಫಾರಿನ್ ರಿಲೇಟೆಡ್ ಏನಾದ್ರು ವೀಸಾ ಪ್ರಾಬ್ಲಮ್, ಅಥವಾ ಲೈಕ್ ಔಟ್ ಆಫ್ ಕಂಫರ್ಟ್ ಝೋನ್ ಹೋಗೋಣ, ನಮ್ಮ ಮನೆ ಬಿಟ್ಟು ಎಲ್ಲಾದ್ರು ಟ್ರಾವೆಲ್ ಮಾಡೋಣ, ದೂರ ಹೋಗೋಣ, ಈ ತರ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರಿ ಅಂದ್ರೆ ನಿಮಗೂ ಕೂಡ ಇದು ನವೆಂಬರ್ ಮಂತ್ ಅಲ್ಲಿ ಯು ವಿಲ್ ಫೀಲ್ ಲೈಕ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಮೋಸ್ಟ್ ಆಫ್ ಯುವರ್ ವಿಶಸ್ ಫುಲ್ಫಿಲ್ ಆಗ್ತಿರೋದನ್ನ ನೋಡ್ತಾ ಇದ್ದೀನಿ. ಎನರ್ಜೀಸ್ ಒಂಥರ ನಿಮಗೆ ಬ್ಲೆಸ್ಡ್ ಟೈಪ್ ಅಲ್ಲಿ ಬರ್ತಾ ಇದೆ ನವೆಂಬರ್ ಮಂತ್ ಅಲ್ಲಿ. ಇಟ್ಸ್ ಲೈಕ್ ಅದೇನ್ ಬೇಡ್ಕೋಬೇಕು ಅಂತ ಇದ್ದೀರಾ, ಆ ಒಂದು ವಿಶ್ ಏನ್ ಬೇಕು ಅಂತ ಬೇಡ್ಕೋಬೇಕು ಅಂತ ಇದ್ದೀರಾ, ನೌ ಇಸ್ ದ ಟೈಮ್, ಡೂ ಇಟ್. ಬಿಕಾಸ್ ನವೆಂಬರ್ ಮಂತ್ ಅಲ್ಲಿ ಆ ವಿಶ್ ನಿಮಗೆ ಗ್ರಾಂಟೆಡ್ ಆಗೋ ಪಾಸಿಬಿಲಿಟೀಸ್ ಇದೆ. ಸ್ಟೆಪ್ಪಿಂಗ್ ಇನ್ ಟು ಅ ನ್ಯೂ ಎಕ್ಸ್ಪೀರಿಯನ್ಸ್, ದಟ್ಸ್ ವಾಟ್ ಐ ಟೋಲ್ಡ್. ಫಾರಿನ್ ರಿಲೇಟೆಡ್ ಏನಾದ್ರು ಒಂದು ಟ್ರೈ ಮಾಡಬೇಕು, ಲೈಕ್ ಅಟ್ಲೀಸ್ಟ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್ ಏನೋ ಒಂದು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರೆ ಗ್ರೂಪ್ 1 ಇಟ್ಸ್ ಅ ಕನ್ಫರ್ಮೇಶನ್. ನಿಮಗೆ ಅದೆಲ್ಲದಕ್ಕೂ ಒಂದು ಆಪರ್ಚುನಿಟಿ ಸಿಗುತ್ತೆ. ಎಸ್ಪೆಷಲಿ ಔಟ್ ಆಫ್ ಯುವರ್ ಹೋಮ್, ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಏನೋ ಒಂದು ಮಾಡ್ಬೇಕಂತ ಹೊರಟಿದ್ರಿ ಅಂದ್ರೆ ನಿಮಗಂತೂ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್, ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಬರೋದನ್ನ ನೋಡ್ತಾ ಇದ್ದೀನಿ. ಆ ಒಂದು ಇಮೇಜ್ ನೋಡ್ಬೋದು. ಇಟ್ಸ್ ಲೈಕ್ ಏನ್ ಗೊತ್ತಾ, ಡೆಫಿನೆಟ್ಲಿ ನಾನು ಏನ್ ನೋಡ್ತಾ ಇದೀನಿ, ಫಿಸಿಕಲಿ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇಷ್ಟ ದಿನ ಎಲ್ಲಿದ್ರಿ, ಪ್ರಾಬ್ಲಿ ನೀವು ಅಲ್ಲಿ ಇರಲ್ಲ. ಇಷ್ಟ ದಿನ ಯಾವ ಒಂದು ಪ್ಲೇಸ್ ಅಲ್ಲಿ ಇದ್ರಿ, ಪ್ರಾಬಬ್ಲಿ ನೀವು ಅಲ್ಲಿ ಇರಲ್ಲ. ಅಟ್ಲೀಸ್ಟ್ ಒಂದು ನ್ಯೂ ಪ್ಲೇಸಿಗೆ ಹೋಗೋದು, ಕರಿಯರ್ ವೈಸ್ ಆಗಿರ್ಬೋದು, ಅಥವಾ ರಿಲೊಕೇಶನ್ನೇ ಆಗೋದಾಗಿರ್ಬೋದು, ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ನ್ಯೂ ಪ್ರಾಜೆಕ್ಟ್ ಸಿಗ್ಬೋದು, ಲೈಕ್ ಕಂಪ್ಲೀಟ್ಲಿ ನ್ಯೂ ಎನ್ವಿರಾನ್ಮೆಂಟ್ ಅಲ್ಲಿ ನಿಮಗೆ ವರ್ಕ್ ಮಾಡೋ ಪಾಸಿಬಿಲಿಟಿ ಸಿಗೋದು. ಸೊ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಕಡೆ ಹೋಗ್ತಾ ಇದೆ. ಎಸ್ಪೆಷಲಿ ಯಾರಾದ್ರೂ ರಿಲೊಕೇಶನ್ ಬೇಡ್ಕೊಂತ ಇದ್ರಿ, ಅಥವಾ ನ್ಯೂ ಪ್ರಾಜೆಕ್ಟ್ ಅಥವಾ ನ್ಯೂ ಎನ್ವಿರಾನ್ಮೆಂಟಿಗೆ ಹೋಗೋದ್ರ ಬಗ್ಗೆ ಬೇಡ್ಕೊಂತ ಇದ್ರಿ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ನಿಮ್ಗೆ ಗ್ರೂಪ್ 1. ಐ ಫೀಲ್ ನೀವು ತುಂಬಾ ಜನ ವಿಶ್ ಮಾಡ್ತಾ ಇದ್ದೀರಾ ಕೂಡ, ಅಂದ್ರೆ ನನ್ನ ಲೈಫಲ್ಲಿ ಏನಾದ್ರು ಚೇಂಜಸ್ ಬರಲಿ ಅಂತ ವಿಶ್ ಮಾಡ್ತಾ ಇದ್ದೀರಾ. ಸೊ ದೇರ್ ಈಸ್ 4-leaf clover in great good fortune. So again same thing, ಇದೊಂಥರ ಗುಡ್ ಸೈನ್ ತರನು ತಗೋಬಹುದು ನೀವು. ಈ ನವೆಂಬರ್ ಮಂತ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಗುಡ್ ಸೈನ್, ಬಿಕಾಸ್ ಲಕ್ ನಿಮ್ ಕಡೆ ಇದೆ, ಫಾರ್ಚೂನ್ ನಿಮ್ ಕಡೆ ಇದೆ. ಅದೇನ್ ಬೇಡ್ಕೊಂತ ಇದ್ದೀರಾ ಅದು ನಿಮಗೆ ಬ್ಲೆಸ್ಡ್ ವೇಲ್ ಬರ್ತಿರೋದನ್ನು ಕೂಡ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಬ್ಯೂಟಿಫುಲ್. ಈ ಒಂದು ಎಸ್ಪೆಷಲಿ ಈ ಒಂದು ಎಲೆನ, ಅಥವಾ ಈ ಒಂದು ಎಲೆನ ನಾವು ಅಡುಗೆ ಮಾಡ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ವೇಲಿ ಟೇಸ್ಟ್ ಬರೋದು ಕೂಡ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಅದನ್ನ ನೋಡಿದ್ರೆ ನಿಮ್ಮ ಲೈಫ್ ಆಲ್ರೆಡಿ ಏನು ಇದೆ, ಇಟ್ಸ್ ನಾಟ್ ವರ್ಸ್ಟ್ ಫೇಸ್ ಅಲ್ಲಿ ಇದೆ ಅನ್ನೋದನ್ನ ನಾನು ನೋಡ್ತಾ ಇಲ್ಲ. ಅದನ್ನ ಇನ್ನೂ ಟೇಸ್ಟಿ ಮಾಡುತ್ತೆ, ನಿಮ್ಮ ಲೈಫ್ನ ಇನ್ನೂ ಬ್ಯೂಟಿಫುಲ್ ವೇಲಿ ಟರ್ನ್ ಔಟ್ ಆಗುತ್ತೆ. ಆಲ್ರೆಡಿ ಇಟ್ಸ್ ಲೈಕ್ ಏನ್ ಗೊತ್ತಾ, ಆಲ್ರೆಡಿ ನೀವು ಒಂದು ಪೊಸಿಷನ್ ಅಲ್ಲಿ ಇರ್ತೀರಾ, ಆಲ್ರೆಡಿ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಾ. ಐ ಫೀಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ಯೂ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಅದು ನಿಮ್ ಲೈಫ್ನ ಇನ್ನೂ ಬೆಟರ್ ಮಾಡುತ್ತೆ. ಸ್ಮಾಲ್ ಚೇಂಜಸ್, ಲೈಕ್ ಇಷ್ಟ ದಿನ ಒಂದ್ ಕಡೆ ಕೂಡ್ತಾ ಇದ್ರಿ, ವರ್ಕ್ ಮಾಡ್ತಾ ಇದ್ರಿ, ನಿಮಗೆ ಅಲ್ಲಿ ಖುಷಿ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ, ಸಡನ್ ನಿಮ್ಮ ಒಂದು ಸಿಟ್ಟಿಂಗ್ ಲೊಕೇಶನ್ ಚೇಂಜ್ ಆಗೋದು, ಬೆಟರ್ ಎನ್ವಿರಾನ್ಮೆಂಟಿಗೆ ಹೋಗೋದು. ಇಟ್ಸ್ ಲೈಕ್ ಆಲ್ರೆಡಿ ಓಕೆ ಯು ಆರ್ ಡೀಲಿಂಗ್ ವಿತ್ ಇಟ್, ಬಟ್ ಇನ್ನು ನೀವು ಅದನ್ನ ಬ್ಯೂಟಿಫುಲ್ ವೇಲಿ ಡೀಲ್ ಮಾಡ್ಕೊಂಡು ಹೋಗೋದು, ಈ ತರ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಗ್ರೂಪ್ 1 ಇವಾಗ ನಾವು ಫಸ್ಟಿಗೆ ನಿಮ್ಮ ಲವ್ ಲೈಫ್ ಸಿಚುವೇಶನ್ ಅಲ್ಲಿ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಲವ್ ಲೈಫ್ ಅಂತ ಬಂದ್ರೆ ನವೆಂಬರ್ ಮಂತ್ ಹೆಂಗಿರುತ್ತೆ ಅಂತ ಗ್ರೂಪ್ 1 ನೋಡೋಣ. ಲೆಟ್ಸ್ ಸಿ ಲವ್ ಲೈಫ್ ಸಿಚುವೇಶನ್ ಗ್ರೂಪ್ 1.
ಓಕೆ, ದೇರ್ ಈಸ್ 2 ಆಫ್ ಪೆಂಟಕಲ್ಸ್ ಬಂದಿದೆ ಲವ್ ಲೈಫ್ ಅಂತ ಬಂದ್ರೆ. ಅದ್ರ ಜೊತೆಗೆ ನಿಮಗೆ ಎರಡೆರಡು ಬಂತ, ಬೇಡ. ಅದ್ರ ಜೊತೆಗೆ ಏನ್ ಮೆಸೇಜ್ ಬರುತ್ತೆ ನೋಡೋಣ. ಓಕೆ, ದೇರ್ ಈಸ್ ಕ್ವೀನ್ ಆಫ್ ಸ್ವರ್ಡ್ಸ್. ಓಕೆ, ಬ್ಯೂಟಿಫುಲ್ ವೇ ಅಲ್ಲಿ ಬಂದಿದೆ. ಎಸ್ಪೆಷಲಿ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಹೇಳ್ತಾ ಇದೆ. ಈ ಪರ್ಸನ್ ಝೋಡಿಯಾಕ್ ಸೈನ್ ಮೋಸ್ಟ್ಲಿ ಅಕ್ವೇರಿಯಸ್ ಅಂದ್ರೆ ಕುಂಭರಾಶಿ, ತುಲಾ ರಾಶಿ ಹಾಗೂ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸು ಇದೆ. ಗ್ರೂಪ್ 1 ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ಇಲ್ಲೊಂಥರ ಬ್ಲರ್ಡ್ ಆಗಿ ಬರ್ತಾ ಇದೆ, ಲೆಟ್ ಮೀ ಶೋ ಇಟ್ ಪ್ರಾಪರ್ಲಿ. ಸೊ ಗ್ರೂಪ್ 1 ನಾನೇನ್ ನೋಡ್ತಾ ಇದ್ದೀನಿ ಲವ್ ಲೈಫ್ ಅಂತ ಬಂದ್ರೆ, ನಿಮಗೆ ಎಲ್ಲೋ ಒಂದ್ ಕಡೆ ಎರಡು ಸಿಚುವೇಶನ್ ನ ಬ್ಯಾಲೆನ್ಸ್ ಮಾಡ್ಬೇಕಾದ ಪೊಸಿಷನ್ ಅಲ್ಲಿ ಇರ್ತೀರಾ. ಅದು ಕರಿಯರ್ ಅಂಡ್ ಲವ್ ಲೈಫ್ ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು. ನಿಮ್ಮ ಲೈಫಲ್ಲಿ ಪ್ರಯಾರಿಟೀಸ್ ಯಾವುದು, ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾರಿಗೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಆ ಥರ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಐ ಫೀಲ್ ದಿಸ್ ಈಸ್ ಯು. ಗ್ರೂಪ್ 1 ನಿಮ್ಮ ಒಂದು ಝೋಡಿಯಾಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಅನ್ವಾಂಟೆಡ್ ಥಿಂಗ್ಸ್ ನ ಕಟ್ ಆಫ್ ಮಾಡ್ತಾ ಇದ್ದೀರಾ, ಅನ್ವಾಂಟೆಡ್ ಕನೆಕ್ಷನ್ಸ್ ನ ಕಟ್ ಆಫ್ ಮಾಡ್ತಾ ಇದ್ದೀರಾ. ಅದೇನ್ ನಿಮಗೆ ಇಂಪಾರ್ಟೆಂಟು, ಅದೇನ್ ನಿಮಗೆ ಅಟ್ಲೀಸ್ಟ್ ಈ ಒಂದು ಮಂತ್ಗೆ ಇಂಪಾರ್ಟೆಂಟ್, ಅದನ್ನ ಚೂಸ್ ಮಾಡ್ತಾ ಇದ್ದೀರಾ. ಫಾರ್ ಅನ್ ಎಕ್ಸಾಂಪಲ್, ಯಾರೆಲ್ಲ ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮಗೆ ಇದು ಹೆಂಗೆ ಅಂದ್ರೆ ಮೇ ಬಿ ಇಷ್ಟ ದಿನ ಗೋಯಿಂಗ್ ವಿತ್ ಅ ಫ್ಲೋ ತರ ಹೋಗ್ತಾ ಇದ್ರಿ ಅನ್ಸುತ್ತೆ. ಬಟ್ ಇನ್ಮೇಲೆ ಹೆಂಗೆ ಅಂದ್ರೆ ತುಂಬಾ ಸೆಗ್ರಿಗೇಟ್ ಮಾಡ್ತೀರಾ ರಿಲೇಶನ್ಶಿಪ್ ಮ್ಯಾಟರ್ ಅಂತ ಬಂದ್ರೆ. ಹೆಂಗೆ ಅಂದ್ರೆ ನಿಮ್ಮ ಚಾಯ್ಸಸ್ ಡಿಫ್ರೆಂಟ್ ಆಗಿರುತ್ತೆ. ಇಟ್ಸ್ ಲೈಕ್ ಮೇ ಬಿ ಇಷ್ಟ ದಿನ ತುಂಬಾ ಟೈಮ್ ನೀವು ರಿಲೇಶನ್ಶಿಪ್ಗೆ ಕೊಡ್ತಾ ಇದ್ರಿ ಅನ್ಸುತ್ತೆ, ಕರಿಯರ್ನ ಸೆಕೆಂಡ್ ಪ್ರಯಾರಿಟಿ ತರ ತಗೊಂತಾ ಇದ್ರಿ, ಅಥವಾ ಫ್ಯಾಮಿಲಿನ ಸೆಕೆಂಡ್ ಪ್ರಯಾರಿಟಿ ಏನೋ ಒಂಥರ ಸೆಗ್ರಿಗೇಟ್ ಮಾಡ್ತಾ ಇದ್ರಿ. ಬಟ್ ಇನ್ಮೇಲೆ ಹೆಂಗೆ ಅಂದ್ರೆ ಯಾವ್ದಕ್ಕೆಲ್ಲ ಎಷ್ಟೆಲ್ಲ ಟೈಮ್ ಕೊಡ್ಬೇಕು ಅಷ್ಟೇ ಕೊಡ್ತೀರಾ. ಓಕೆ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬಬ್ಲಿ ನಿಮಗೊಂದು ಪ್ರಾಪರ್ ಟ್ರಸ್ಟ್ ಬರುತ್ತೆ ಈ ಪರ್ಸನ್ ಮೇಲೆ. ಓಕೆ, ನಾನು ಈ ಪರ್ಸನ್ ಮೇಲೆ ಕೌಂಟ್ ಮಾಡ್ಬೋದು. ಇವಾಗ ನಾನು ಅದರ್ ಏರಿಯಾಸ್ಗೂ ಫೋಕಸ್ ಮಾಡೋಣ. ಕಂಪ್ಲೀಟ್ಲಿ ರಿಲೇಶನ್ಶಿಪ್ ಫೋಕಸ್ಡ್ ಆಗಿ ಇರೋದು ಬೇಡ, ಕಂಪ್ಲೀಟ್ಲಿ ಲವ್ ರೊಮ್ಯಾನ್ಸ್ ಅಂದ್ಕೊಂಡೇ ಇರೋದು ಬೇಡ. ನನ್ನ ಅದರ್ ಪ್ರಯಾರಿಟೀಸ್, ಅದು ಫಿನಾನ್ಸ್ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಎಲ್ಲದಕ್ಕೂ ಈಕ್ವಲ್ ಟೈಮ್ ಕೊಡೋಣ, ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಮಾಡೋಣ. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಗ್ರೂಪ್ 1. ಅಂಡ್ ದಿಸ್ ಗರ್ಲ್ ಈಸ್ ಹ್ಯಾಪಿ. ಅಂದ್ರೆ ಏನೋ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ ಥರ ಅಲ್ಲ. ಇಟ್ಸ್ ಲೈಕ್ ನೀವೇ ಡಿಸೈಡ್ ಮಾಡ್ಕೊತೀರಾ, ಓಕೆ ಇಷ್ಟು ಟೈಮ್, ಇಷ್ಟು ಡೇಸ್ ನನ್ನ ಪಾರ್ಟ್ನರಿಗೆ ಕೊಟ್ರೆ, ಅಥವಾ ನನ್ನ ಒಂದು ಎಮೋಷನಲ್ ಥಿಂಗಿಗೆ ಕೊಟ್ರೆ, ಇಷ್ಟು ಟೈಮ್ ನಾನು ಕರಿಯರಿಗೆ ಕೊಡ್ತೀನಿ, ನನ್ನ ಫಿನಾನ್ಸಿಗೆ ಕೊಡ್ತೀನಿ. ಈ ತರ ನೀವು ಸೆಗ್ರಿಗೇಟ್ ಮಾಡ್ಕೊಳ್ಳೋದು. ಅಂಡ್ ದಿಸ್ ಈಸ್ ಯು ಅನ್ವಾಂಟೆಡ್ ಪೀಪಲ್ನ ಕಟ್ ಆಫ್ ಮಾಡೋದು ನೋಡ್ತಾ ಇದ್ದೀನಿ. ಅನ್ವಾಂಟೆಡ್ ಕನೆಕ್ಷನ್ಸ್ ನಿಮ್ಮ ಲೈಫಲ್ಲಿ ಏನಿತ್ತು ಅವ್ರನ್ನೆಲ್ಲ ಕಟ್ ಆಫ್ ಮಾಡೋದು, ಆ ಥರ್ಡ್ ಪರ್ಸನ್ನ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡೋದು. ಆ ಥರ್ಡ್ ಪರ್ಸನ್ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಏನೋ ಒಂದು ಡಿಸ್ಟ್ರಾಕ್ಷನ್ನೇ ಆಗಿರ್ಬೋದು. ಅನ್ವಾಂಟೆಡ್ ಏನಿತ್ತು ಇಷ್ಟು ದಿನ ಆ ಕನೆಕ್ಷನ್ಸ್ಗಳನ್ನ ಕಟ್ ಆಫ್ ಮಾಡೋದು ನೋಡ್ತಾ ಇದ್ದೀನಿ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಗ್ರೂಪ್ 1, ಮೇ ಬಿ ಈ ನವೆಂಬರ್ ಮಂತಲ್ಲಿ ಹೆಂಗಂತ ಅಂದ್ರೆ ಐ ಆಮ್ ನಾಟ್ ಸೀಯಿಂಗ್ ಲೈಕ್ ನೀವೊಂದು ರಿಲೇಶನ್ಶಿಪ್ಗೆ ಹೋಗೋದನ್ನ ನಾನು ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ಅಟ್ಲೀಸ್ಟ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನಿಮಗೊಂದು ಪ್ರಾಪರ್ ಡಿಸಿಷನ್ಗೆ ಬರ್ತೀರಾ. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ಇಸ್ ಆಲ್ ಅಬೌಟ್ ಕ್ಲಾರಿಟಿ. ಓಕೆ, ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ, ನಿಮಗೆ ಯಾವ ತರ ಒಂದು ಪಾರ್ಟ್ನರ್ ಬೇಕು, ನೀವು ಯಾವ ತರ ಒಂದು ಕನೆಕ್ಷನ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ, ಯಾವ ತರ ಒಂದು ಬಾಂಡಿಂಗ್ ಬೇಕು, ಅಟ್ಲೀಸ್ಟ್ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಮೇ ಬಿ ಇಷ್ಟು ದಿನ ನಿಮಗೆ ಕ್ಲಾರಿಟಿ ಇರಲಿಲ್ಲ ಅನ್ಸುತ್ತೆ. ನಾನು ಎಮೋಷ್ನಲಿ ಯಾವ ತರ ಒಂದು ಸಿಚುವೇಶನ್ ಬೇಕು, ನನಗೆ ರಿಲೇಶನ್ಶಿಪ್ ಅಂದ್ರೆ ಯಾವ ತರ ಇರಬೇಕು, ಹಿಂಗೆಲ್ಲ ಪ್ರಾಬಬ್ಲಿ ನಿಮಗೆ ಕ್ಲಾರಿಟಿ ಇರಲಿಲ್ಲ ಅನ್ಸುತ್ತೆ ಗ್ರೂಪ್ 1. ಬಟ್ ಈ ಒಂದು ನವೆಂಬರ್ ಮಂತಲ್ಲಿ ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತೆ, ಓಕೆ ನನ್ನ ಲೈಫ್ ಪಾರ್ಟ್ನರ್ ಅಲ್ಲಿ ನಾನು ಇಷ್ಟು ಕ್ವಾಲಿಟೀಸ್ ಅಟ್ಲೀಸ್ಟ್ ನನಗೆ ಬೇಕಾಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಓಕೆ ನಾನಿವಾಗ ಬಿಟ್ ಕರಿಯರ್ ಓರಿಯೆಂಟೆಡ್, ಅಥವಾ ನಾನಿವಾಗ ಫಿನಾನ್ಷಿಯಲಿ ಸೇವಿಂಗ್ಸ್ ಮೋಡ್ ಅಲ್ಲಿ ಇದ್ದೀನಿ. ಐ ಡೋಂಟ್ ನೀಡ್ ಇವಾಗ ಜಸ್ಟ್ ಫಾರ್ ಫನ್ ರಿಲೇಶನ್ಶಿಪ್ ಬೇಡ, ತುಂಬಾ ಖರ್ಚು ಮಾಡುವಂತ ಒಂದು ಕನೆಕ್ಷನ್ ನನಗೆ ಬೇಡ. ನನ್ನ ಪಾರ್ಟ್ನರ್ ಹಿಂಗೆ ಸೇವಿಂಗ್ಸ್ ಫೋಕಸ್ಡ್ ಆಗಿರ್ಬೇಕು, ಅಥವಾ ಕರಿಯರ್ ಫೋಕಸ್ಡ್ ಆಗಿರ್ಬೇಕು. ಬೇಸಿಕ್ ಥಿಂಗ್. ಇವಾಗ ನಿಮ್ ಪ್ರಯಾರಿಟಿ ಏನಿರುತ್ತೆ, ನನ್ನ ಮದ್ವೆ ಆದ್ಮೇಲೆ ಅಥವಾ ನಾನು ಕಮಿಟ್ಮೆಂಟ್ ಆದ್ಮೇಲೆ ನನ್ನ ಕರಿಯರ್ಗೆ ಎಫೆಕ್ಟ್ ಆಗ್ಬಾರ್ದು, ನನಗೆ ನನ್ನ ಫ್ರೀಡಮ್ ಇರ್ಬೇಕು ಅನ್ನೋಷ್ಟು ಏನೋ ಒಂದಷ್ಟು ಪ್ರಯಾರಿಟೀಸ್ ಇರುತ್ತೆ. ಸೊ ಪಾಸಿಬಿಲಿಟಿ ಇದೆ ನಿಮ್ಮ ಚಾಯ್ಸಸ್ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ತೀರಾ ನವೆಂಬರ್ ಮಂತಲ್ಲಿ. ಅದೇನೇ ಆಫರ್ ಬಂದ್ರೂ ಇಟ್ಸ್ ಲೈಕ್ ತುಂಬಾ ಕೇರ್ಫುಲ್ ಆಗಿ ನೋಡ್ತೀರಾ, ಇದರಿಂದ ಏನೆಲ್ಲ ನನ್ನ ಪ್ರಯಾರಿಟೀಸ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಿಮಗೆ ತುಂಬಾನೇ ಕ್ಲಾರಿಟಿ ಸಿಗುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ ನಿಮಗೆ. ಯು ವಿಲ್ ಬಿ ವೆರಿ ಮಚ್ ಕ್ಲಿಯರ್
ಯಾರು ನಿಮ್ಮ ಲೈಫಲ್ಲಿ ಇದ್ದಾರೆ, ಅವ್ರ ಇಂಟೆನ್ಷನ್ ಏನು, ಅವ್ರು ನನಗೆ ಬೇಕಾ ಬೇಡವಾ, ಎವ್ರಿಥಿಂಗ್ ಎಲ್ಲದ್ರ ಬಗ್ಗೆನೂ ನಿಮಗೆ ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ ಇರುತ್ತೆ ಅಂತಾನೆ ಹೇಳ್ಬೋದು ಗ್ರೂಪ್ 1. ಸೊ ರಿಲೇಶನ್ಶಿಪ್ ವೈಸ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ಬೊಬ್ರಿಗೆ ನಾನು ಏನ್ ನೋಡ್ತಾ ಇದೀನಿ, 2 ಚಾಯ್ಸಸ್ ಇರುತ್ತೆ, ನಿಮಗೆ ಚೂಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಎಟ್ ದ ಸೇಮ್ ಟೈಮ್ ನೀವು ಅದನ್ನ ಟೈಮ್ ತಗೊಂತಿರ್ತೀರ, ಪೇಷನ್ಸ್ ಅಲ್ಲಿ 2 ಚಾಯ್ಸಸ್ ಯಾವ್ದು ಇಂಪಾರ್ಟೆಂಟ್ ಅದನ್ನ ನೀವು ಪ್ರಯಾರಿಟಿ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಯು ಕೈಂಡ್ ಆಫ್ ಜಗ್ಲಿಂಗ್ ಪ್ರಯಾರಿಟೀಸ್ ತುಂಬಾನೇ. ಮೇ ಬಿ ಗ್ರೂಪ್ 1 ನೀವು ಯಾವ ತರ ಅಂದ್ರೆ ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಬರೀ ರೊಮ್ಯಾನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಿಮಗೆ ಯಾವ ತರ ಪರ್ಸನ್ ಬೇಕು ಅಂದ್ರೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಪರ್ಸನ್ ಬೇಕು. ಬರೀ ಲವ್, ಬರೀ ಮೂವಿಗೆ ಹೋಗೋದು, ಬರೀ ಟ್ರಾವೆಲ್ ಮಾಡೋದು ಇದ್ ಮಾತ್ರ ನಿಮ್ಮ ಪ್ರಯಾರಿಟಿ ಅಲ್ಲ. ನಿಮಗೆ ಎಲ್ಲದು ಬ್ಯಾಲೆನ್ಸ್ಡ್ ವೇ ಅಲ್ಲಿ ಇರ್ಬೇಕು. ಅವಾಗ ನೀವು ಕೂಡ ಕಾನ್ಫಿಡೆಂಟ್ ಆಗಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ. ಅಂಡ್ ದಿಸ್ ಈಸ್ ಯು. ಸೊ ನವೆಂಬರ್ ಅಲ್ಲಿ ರಿಲೇಶನ್ಶಿಪ್ ಫೀಲ್ಸ್ ವೆರಿ ಪಾಸಿಟಿವ್, ಬಿಕಾಸ್ ಯಾವಾಗ ಕಟ್ ಆಫ್ ಮಾಡಬೇಕು, ಯಾವಾಗ ಇಟ್ಕೋಬೇಕು ಎಲ್ಲ ನಿಮಗೆ ಗೊತ್ತಿರುತ್ತೆ. ಓಕೆ, ಅಂಡ್ ಕರಿಯರ್ ಅಂಡ್ ಕರಿಯರ್ ಅಲ್ಲಿ ನೋಡೋಣ. ಕರಿಯರ್ ಅಂಡ್ ಮನಿ ಸಿಚುವೇಶನ್ ಅಲ್ಲಿ ನೋಡೋಣ ಗ್ರೂಪ್ 1. ಲೆಟ್ಸ್ ಸಿ ವಾಟ್ಸ್ ಕಮಿಂಗ್. ಕರಿಯರ್ ಅಂಡ್ ಮನಿ ಅಂತ ಬಂದ್ರೆ ಕಿಂಗ್ ಆಫ್ ಸ್ವರ್ಡ್ಸ್, ಲುಕ್ ಎಟ್ ದಿಸ್. ಇಲ್ಲಿ ಕ್ವೀನ್ ಆಫ್ ಸ್ವರ್ಡ್ಸ್, ಕಿಂಗ್ ಆಫ್ ಸ್ವರ್ಡ್ಸ್ ನ ನೋಡ್ತಾ ಇದೆ, ಕಿಂಗ್ ಆಫ್ ಸ್ವರ್ಡ್ಸ್, ಕ್ವೀನ್ ಆಫ್ ಸ್ವರ್ಡ್ಸ್ ನ ನೋಡ್ತಾ ಇದೆ. ಸೊ ಐ ಫೀಲ್ ದಟ್ ಈಸ್ ವಾಟ್. ಅಂಡ್ ದೆನ್ ಪೇಜ್ ಆಫ್ ವಾಂಡ್ಸ್. ಓಕೆ, ಬಿಟ್ ಕಾಂಟ್ರಾಡಿಕ್ಷನ್. ಮೇ ಬಿ ಕರಿಯರ್ ವಿಚಾರ ಅಂತ ಬಂದ್ರೆ ಮೇ ಬಿ ತುಂಬಾ ಜನನ ನೀವು ಡೀಲ್ ಮಾಡ್ಬೇಕಾಗಿ ಬರುತ್ತೆ ಗ್ರೂಪ್ 1 ಈ ಒಂದು ನವೆಂಬರ್ ಮಂತ್ ಅಲ್ಲಿ. ಎಸ್ಪೆಷಲಿ ಈ ಕಿಂಗ್, ಈ ಕ್ವೀನ್ ನೋಡ್ತಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಫೋಕಸ್ ಪ್ರಾಬಬ್ಲಿ ಕರಿಯರ್ ಮೇಲೆ ಜಾಸ್ತಿ ಇರುತ್ತೆ. ಬಿಕಾಸ್ ಇದು ಕೂಡ ಪೆಂಟಕಲ್ಸ್ ಅಲ್ವಾ, ಕರಿಯರ್ ರಿಲೇಟೆಡ್ ಬರ್ತಾ ಇದೆ, ಫಿನಾನ್ಸ್ ರಿಲೇಟೆಡ್ ಬರ್ತಾ ಇದೆ. ಸೊ ನವೆಂಬರ್ ಮಂತ್ ಅಲ್ಲಿ ಮೋಸ್ಟ್ ಆಫ್ ಯೋರ್ ಫೋಕಸ್ ಬಂದ್ಬಿಟ್ಟು ಲವ್ ಮೇಲೆ ಇರಲ್ಲ, ಜಾಸ್ತಿ ನಿಮ್ಮ ಕರಿಯರ್ ಮೇಲೆ ಇರುತ್ತೆ, ಜಾಸ್ತಿ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಇರುತ್ತೆ ಅಂದ್ರೂ ಡೌಟ್ ಇಲ್ಲ. ಅಂಡ್ ಬ್ಲೆಸ್ಡ್ ಅಂತ ಬಂದಿದೆ, ಮೇ ಬಿ ನಿಮಗೆ ಹೈಯರ್ ಪೊಸಿಷನ್ ಸಿಗೋದು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋದೇ ಅಂತ ಹೇಳ್ತಿಲ್ಲ. ಇಟ್ಸ್ ಲೈಕ್ ಹೈಯರ್ ಪೊಸಿಷನ್ ಸಿಗೋದು, ತುಂಬಾ ಜನ ನಿಮ್ನ ಏನೇ ಡಿಸಿಷನ್ ಇದ್ರು ನಿಮ್ ಜೊತೆ ಬರೋದು. ಇಟ್ಸ್ ಲೈಕ್ ಇಷ್ಟ ದಿನ ಪ್ರಾಬ್ಲಿ ನೀವು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಬಟ್ ಇನ್ಮೇಲೆ ನೀವೇ ಟೀಮ್ ಲೀಡ್ ಆಗೋದು, ಟೀಮ್ ಮ್ಯಾನೇಜರ್ ಆಗೋದು, ನಿಮಗೇನೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಓಕೆ, ನಾನೊಂದು ಅಥಾರಿಟೇಟಿವ್ ಪರ್ಸನ್ ಈಗ ಅನ್ನೋ ಥಾಟ್ ಕೂಡ ಬರುತ್ತೆ. ಐ ನೋ ತುಂಬಾ ಜನ ಇಲ್ಲಿ ಕರಿಯರ್ ಫೋಕಸ್, ನಿಮಗೇನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು, ಔಟ್ ಆಫ್ ಬಾಕ್ಸ್ ಟ್ರೈ ಮಾಡಬೇಕು. ಬಿಕಾಸ್ ಎಗೇನ್ ಕುಂಭರಾಶಿ ತುಂಬಾ ಜನದಿದೆ. ಅಂದ್ರೆ ನಿಮಗೆ ಯಾವ ತರ ಅಂದ್ರೆ ನಾನು ಎಲ್ಲಾರ ತರ ಇರೋದು ಬೇಡ, ನಾನು ಏನಾದ್ರು ಡಿಫ್ರೆಂಟ್ ಮಾಡಬೇಕು ಅನ್ನೋದು ರಾಹು ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ಎಗೇನ್ ಏನಾದ್ರೂ ನೀವು ಔಟ್ ಆಫ್ ಬಾಕ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ಗ್ರೂಪ್ 1 ಲೈಕ್ ಎಲ್ಲಾರ ತರ ನಾನಿರೋದೇ ಬೇಡ, ನಾನೇನಾದ್ರು ಡಿಫ್ರೆಂಟ್ ಆಗಿ ಮಾಡೋಣ, ಆತರ ಏನಾದ್ರೂ ಒಂದು ಹೊಸ ಪಾತ್ ನ ಚೂಸ್ ಮಾಡಿದೀರಾ ಅಂದ್ರೆ ಗ್ರೂಪ್ 1 ಟ್ರಸ್ಟ್ ಮೀ, ನವೆಂಬರ್ ಮಂತ್ ಅಲ್ಲಿ ನಿಮಗೆ ಡಬಲ್ ಸಕ್ಸಸ್ ಸಿಗುತ್ತೆ. ಇನ್ ಕೇಸ್ ನೀವು ಎಲ್ಲಾರು ಮಾಡ್ತಿರೋದನ್ನೇ ಮಾಡ್ತಾ ಇದ್ದೀರಾ ಅಂದ್ರೂ ಸಕ್ಸಸ್ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಏನಾದ್ರು ನೀವು ಔಟ್ ಆಫ್ ಬಾಕ್ಸ್ ಏನೋ ಒಂದು ನಿಮ್ಮ ಹಾಬಿನ ಟ್ರೈ ಮಾಡ್ತಾ ಇರೋದು, ಹಾಬಿನೇ ಪ್ರೊಫೆಷನ್. ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಇಸ್ ಆಲ್ ಅಬೌಟ್ ಸಮಥಿಂಗ್ ಎಕ್ಸೈಟಿಂಗ್, ಸಮಥಿಂಗ್ ಪ್ಯಾಷನ್, ಸಮಥಿಂಗ್ ಲೈಕ್ ಹಾಬಿ. ಅದನ್ನ ನೀವು ಪ್ರೊಫೆಷನ್ ಆಗಿ ಏನಾದ್ರು ತುಂಬಾ ಜನ ಮಾಡ್ತಾ ಇದ್ದೀರಾ ಅಂದ್ರೆ ನವೆಂಬರ್ ಮಂತ್ ಅಲ್ಲಿ ಹ್ಯೂಜ್ ಸಕ್ಸಸ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ಐ ನೋ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಐ ನೋ ನಿಮಗೆ ಕರಿಯರ್ ವಿಚಾರ, ಮನಿ ವಿಚಾರ ಅಂದ್ರೆ ಸೀರಿಯಸ್ನೆಸ್ ಇದೆ. ಬಟ್ ಹಂಗಂತ ನಿಮ್ಮ ಇನ್ನರ್ ಚೈಲ್ಡ್ ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ರೋಟಿನ್ ಒಳಗೆ ಮುಳುಗ್ ಹೋಗ್ಬೇಡಿ. ನಿಮ್ಮ ಹಾಬೀಸ್ ಮೇಲೆ ಕೂಡ ನೀವು ಫೋಕಸ್ ಮಾಡಬೇಕು ಗ್ರೂಪ್ 1. ಅದೊಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಇಲ್ಲಿ ಬರ್ತಾ ಇದೆ. ಹಾಬೀಸ್ ನ ನೆಗ್ಲೆಕ್ಟ್ ಮಾಡಬೇಡಿ. ಬೇಸಿಕ್ ಥಿಂಗ್, ಇಟ್ಸ್ ಲೈಕ್ ಏನ್ ಗೊತ್ತಾ, ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ ಅಂತ ಕೂಡ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಎಸ್ಪೆಷಲಿ ಕರಿಯರ್ ಅಂತ ಬಂದ್ರೆ ಐ ನೋ ಪೊಸಿಷನ್ ಹೈ ಇದೆ, ಐ ನೋ ತುಂಬಾ ಜನ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದೆ, ಆ ಡಿಗ್ನಿಟಿ ನಿಮಗೆ ಮೇಂಟೈನ್ ಮಾಡ್ಬೇಕನ್ನೋ ಥಾಟ್ ಇದೆ, ಆ ಡಿಸಿಪ್ಲಿನ್ ಅನ್ನೋದನ್ನ ಮೇಂಟೈನ್ ಮಾಡ್ಬೇಕನ್ನೋದು ಥಾಟ್ ಇದೆ, ಆ ಸ್ಟ್ರಕ್ಚರ್ ರೂಲ್ಸ್ ಏನ್ ಫಾಲೋ ಮಾಡ್ಕೊ ಬಂದಿದ್ರಿ. ಐ ನೋ ಆಸ್ ಅ ಪರ್ಸನ್ ಅಥವಾ ಕರಿಯರ್ ಅಂತ ಬಂದ್ರೆ ಯು ಆರ್ ಅ ಬಿಟ್ ಸ್ಟ್ರಿಕ್ಟ್ ಪರ್ಸನ್. ಸೊ ಗ್ರೂಪ್ 1 ನಾನು ಯಾವ ತರ ನೋಡ್ತಾ ಇದೀನಿ, ನಿಮ್ನ ಮೆಚ್ಯೂರ್ಡ್ ಸೋಲ್ ತರ ಕಾಣಿಸ್ತಾ ಇದೆ. ಅಂದ್ರೆ ಯು ಆರ್ ಚೂಸಿಂಗ್
ಮೇ ಬಿ ನಿಮ್ಮ ಸನ್ ಸೈನ್ ಈ ಒಂದು ಅಕ್ವೇರಿಯಸ್ ಅಥವಾ ಕ್ಯಾಪ್ರಿಕಾನ್ ಅಲ್ಲೂ ಕೂಡ ಇರ್ಬೋದು. ಬಟ್ ನಿಮ್ಮ ಮೂನ್ ಸೈನ್ ಬಂದ್ಬಿಟ್ಟು ಡೆಫಿನೆಟ್ಲಿ ಮೇಷರಾಶಿ ಅಥವಾ ಸಿಂಹರಾಶಿ, ಮಿಥುನ ರಾಶಿ ಆದ್ರೂ ಆಗಿರೋ ಪಾಸಿಬಿಲಿಟಿ ಇದೆ. ಓಕೆ, ಬಿಕಾಸ್ ನಿಮ್ಮಲ್ಲಿ ಆ ಒಂದು ಇನ್ನರ್ ಚೈಲ್ಡ್ ಇದೆ. ಅಂದ್ರೆ ಮನ್ಸೊಳಗೆ ತುಂಬಾ ಆಸೆಗಳಿದೆ, ಅದ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ನಾನು ಬೇರೆಯವ್ರ ತರ ಫ್ರೆಂಡ್ಸ್ ಮಾಡ್ಕೊಬೇಕು, ಗಾಸಿಪ್ ಮಾಡಬೇಕು, ಸ್ವಲ್ಪ ಟ್ರಾವೆಲ್ ಮಾಡಬೇಕು, ನಾನು ಸ್ವಲ್ಪ ಇಮ್ಮೆಚ್ಯೂರ್ ಆಗಿ ಆಕ್ಟ್ ಮಾಡಬೇಕು, ಈ ಥರ ಎಲ್ಲ ತುಂಬ ಡೀಪ್ ಡೌನ್ ಆಸೆಗಳಿದೆ. ಬಟ್ ಆ ಒಂದು ಮುಖವಾಡ ನೀವು ಹಾಕೋಬಿಟ್ಟಿದ್ದೀರಾ, ನಾನು ತುಂಬ ಸ್ಟ್ರಿಕ್ಟ್ ಪರ್ಸನ್, ನಾನು ತುಂಬ ರೆಸ್ಪಾನ್ಸಿಬಲ್ ಪರ್ಸನ್, ನಾನು ಯಾರ ಜೊತೆ ಮಿಂಗಲ್ ಆಗಲ್ಲ, ನಾನು ಎಲ್ಲರ ಜೊತೆ ಸ್ಟ್ರಿಕ್ಟ್ ಆಗಿರ್ತೀನಿ, ಇದನ್ನೆಲ್ಲ ನೀವೇ ಹಾಕೊಂಡಿದ್ದೀರಾ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ. ಬಟ್ ನಿಮ್ಮ ಇನ್ನರ್ ಚೈಲ್ಡ್ ಎಲ್ಲೋ ಒಂದು ಕಡೆ ಸಫರ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಎನ್ ಇಂಡಿಕೇಶನ್. ಐ ನೋ ಎಷ್ಟು ದಿನ ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಮನಸ್ಸಿಗೆ ಏನು ಬೇಕು ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎನ್ ಎಕ್ಸಾಂಪಲ್, ನಿಮಗೊಂದು ಒಳ್ಳೆ ಪೊಸಿಷನಲ್ಲೇ ವರ್ಕ್ ಮಾಡ್ತಿರ್ಬೋದು, ನೀವು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ಬೋದು. ಮೇ ಬಿ ಡೀಪ್ ಇನ್ಸೈಡ್ ಮೇ ಬಿ ನಿಮಗೆ ಬೇರೆ ಆಸೆಗಳು ಇದೆ. ನಾನೊಬ್ಬ ಆರ್ಟಿಸ್ಟ್ ಆಗಬೇಕು, ನಾನೊಬ್ಬ ಆಕ್ಟರ್ ಆಗಬೇಕು, ನಾನೊಬ್ಬ ಸಿಂಗರ್ ಆಗಬೇಕು, ಹೊಸ ಹೊಸ ಐಡಿಯಾಸ್ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ. ನಾನು ಟ್ರಾವೆಲ್ ಮಾಡಬೇಕು, ಲೈಫಲ್ಲಿ ರಿಸ್ಕ್ ತಗೋಬೇಕು. ಬಟ್ ಎಲ್ಲೋ ಒಂದ್ ಕಡೆ ಆ ಸೀರಿಯಸ್ ಫೇಸು ನಿಮ್ಮ ಒಂದು ಡೀಪ್ ಇನ್ಸೈಡ್ ಆಸೆಗಳನ್ನ ಮುಚ್ಚಾಕ್ತಾ ಇದೆ. ನೀವೇ ಮುಚ್ಚಾಕ್ತಾ ಇದ್ದೀರಾ. ಸೀರಿಯಸ್ ಫೇಸ್ ಅಂತ ಹೇಳಲ್ಲ, ನೀವೇ ಅಂತಾನೆ ಹೇಳ್ತೀನಿ. ಆ ಹಾಬೀಸ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ವಾಟ್ ಎವರ್ ಇಟ್ ಮೈಟ್ ಬಿ, ಹಾಬೀಸೋ ಅಥವಾ ಏನೋ ಒಂದು ನ್ಯೂ ಐಡಿಯಾಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಮಾಡಬೇಕು ಅಂತಾನೋ ಆಗಿರ್ಬೋದು, ರೀಲ್ಸ್ ಮಾಡಬೇಕು ಅಂತಾನೆ ಆಗಿರ್ಬೋದು. ಜಸ್ಟ್ ಬಿಕಾಸ್ ನಿಮಗೊಂದು ಪೊಸಿಷನ್ ಸಿಕ್ಕಿದೆ, ಜಸ್ಟ್ ಬಿಕಾಸ್ ನೀವು ತುಂಬ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಥವಾ ತುಂಬ ಜನ ನಿಮಗೆ ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ, ಹಂಗಂತ ಅವ್ರೇನು ನಿಮ್ನ ನಗಾಡಲ್ಲ. ನಿಮ್ಮ ಹಾಬೀಸ್ನ ನೋಡ್ಬಿಟ್ಟು ನಗಾಡಲ್ಲ, ನಿಮ್ಮ ಆಕ್ಟಿವಿಟೀಸ್ನ ನೋಡ್ಬಿಟ್ಟು ನಗಾಡಲ್ಲ. ದ ಬೆಸ್ಟ್ ಪಾರ್ಟ್ ಇಸ್ ನಿಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮಗೆ ಅಟ್ಲೀಸ್ಟ್ ನಾನು ಅದನ್ನ ಟ್ರೈ ಮಾಡಿದೆ, ಅದಕ್ಕೊಂದು ಅಟೆಂಪ್ಟ್ ಕೊಟ್ಟೆ, ನಾನು ನನ್ನ ಪ್ಯಾಷನ್ನ ಫುಲ್ಫಿಲ್ ಮಾಡಿಕೊಂಡೆ, ಅಟ್ಲೀಸ್ಟ್ ಆ ಒಂದು ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ದಟ್ ಈಸ್ ಎನಫ್. ನಿಮಗೆ ನೀವು ಮೋಸ ಮಾಡ್ಕೊಳ್ಲಿಲ್ಲ ಅಂದ್ರೆ ಆಯ್ತು. ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಕೊಂಡು ಪ್ರಯೋಜನ ಇಲ್ಲ. ಓಕೆ, ಗ್ರೂಪ್ 1. ಸೊ ಫಿನಾನ್ಷಿಯಲಿ ನೋಡೋಣ ನವೆಂಬರ್ ಮಂತ್ ಹೆಂಗಿರುತ್ತೆ ನಿಮಗೆ ಅಂತ. There is 8 of Pentacles and High Priestess. Wow. ಸೊ ಫಿನಾನ್ಸ್ ಸಿಚುವೇಶನ್ ಅಂತ ಬಂದರೆ ಒಂದು ಸ್ಟಡಿ ಗ್ರೋತ್ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ದಟ್ ನವೆಂಬರ್ ಮಂತಲ್ಲಿ ನಿಮಗೇನೋ ಲಾಟ್ರಿ ಹೊಡೆದ್ಬಿಡುತ್ತೆ, ಹೈಕ್ ಕೊಟ್ಬಿಡ್ತಾರೆ, ಆ ಥರ ಅಲ್ಲ. ಇಷ್ಟು ದಿನ ಏನು ಎಫರ್ಟ್ ಹಾಕ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ ಗ್ರೂಪ್ 1. ಬಿಕಾಸ್ ನಿಮಗೆ ಫಿನಾನ್ಷಿಯಲಿ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ನೋಡ್ತಾ ಇದ್ದೀನಿ. ಸ್ಯಾಟರ್ನ್ ಎನರ್ಜಿ ಬರ್ತಾ ಇದೆ. ಮೇ ಬಿ ಇಷ್ಟು ದಿನ 30,000 ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಮಂತ್ 30ನೇ ಇರುತ್ತೆ. ಇಟ್ಸ್ ನಾಟ್ ದಟ್ ನೀವು ಫಿನಾನ್ಷಿಯಲಿ ಯಾವುದೇ ರೀತಿಯಾದ ಫಾಲ್ ಡೌನ್ ಆಗೋದು ನೋಡ್ತಾ ಇಲ್ಲ. ಅದೇ ಯಾವುದೋ ಒಂದು ಪೊಸಿಷನ್ ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಆಲ್ರೆಡಿ ನಿಮ್ಮ ಮೇಲೆ ಇದೆ. ಮೇ ಬಿ ಯು ವಿಲ್ ಕಂಟಿನ್ಯೂ ಡೂಯಿಂಗ್ ಇಟ್, ಅದನ್ನ ಪ್ರಾಪರಾಗಿ ಮಾಡ್ಕೊಂಡು ಹೋಗ್ತೀರಾ. ಆ್ಯಂಡ್ ನಿಮಗೆ ಆ ಒಂದು ಸ್ಟಡಿ ಇನ್ಕಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಫಿನಾನ್ಷಿಯಲಿ ಯಾವುದೇ ರೀತಿ ಬ್ರೇಕ್ ಡೌನ್ ಇಲ್ಲ. ಹೈ ಪ್ರೀಸ್ಟೆಸ್ ಬಂದಿದೆ ಅಂದರೆ ದೇರ್ ಇಸ್ ಸಮಥಿಂಗ್ ಹಿಡನ್. ಫಿನಾನ್ಷಿಯಲಿ ಯಾರನ್ನೂ ನೀವು ಟ್ರಸ್ಟ್ ಮಾಡಬೇಡಿ ಈ ಒಂದು ಮಂತಲ್ಲಿ. ಯಾರನ್ನೂ ನಂಬಿಟ್ಟು ನೀವು ದುಡ್ಡು ಕೊಡೋದಾಗಿರ್ಬೋದು, ಯಾರನ್ನೂ ನಂಬಿಟ್ಟು ನೀವು ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ, ಅಥವಾ ಈಗ ಕೊಡು ನಾನು ನಿಮಗೆ ನೆಕ್ಸ್ಟ್ ಮಂತ್ ರಿಟರ್ನ್ ಮಾಡ್ತೀನಿ ಅಂತ ಯಾರೋ ಹೇಳ್ತಾರೆ. ಸೊ ಡೋಂಟ್ ಡೂ ದಟ್. ಯಾವುದೇ ರೀತಿಯಾದ ಅನ್ನೆಸೆಸರಿ ಥಿಂಗ್ಸಿಗೆ ಕೈ ಹಾಕೋದಕ್ಕೆ ಹೋಗ್ಬಿಡಿ. ಇಲ್ಲಿ ಯಾವುದೋ ಒಂದು ಸಿಚುವೇಶನಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಡೋಂಟ್ ರಿಯಲಿ ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಾಟ್ ಅ ಗುಡ್ ಮಂತ್ ಇನ್ವೆಸ್ಟ್ ಮಾಡೋದಕ್ಕಾಗಿರ್ಬೋದು, ನಾಟ್ ಅ ಗುಡ್ ಮಂತ್ ಲೋನ್ ತಗೊಳ್ಳೋದಕ್ಕಾಗಿರ್ಬೋದು. ಬಿಕಾಸ್ ಹೈ ಪ್ರೀಸ್ಟೆಸ್ ಬಂತು ಅಂದರೆ ದೇರ್ ಇಸ್ ಸಮಥಿಂಗ್ ಹಿಡನ್. ದಿಸ್ ಇಸ್ ಅ ಡಾರ್ಕ್ ಎನರ್ಜಿ ಅಗೇನ್. ಏನು ಇಲ್ಲಿ ಹೈಡ್ ಆಗ್ತಾ ಇದೆ. ದೇರ್ ಇಸ್ ಸಮಥಿಂಗ್ ಹಿಡನ್ ಫ್ರಮ್ ಯು. ಪೀಪಲ್ ಇಂಟೆನ್ಷನ್ ಅಷ್ಟು ಏನು ದುಡಿತಾ ಇದ್ದೀರಾ, ಏನು ಸ್ಯಾಲರಿ ಬರ್ತಾ ಇದೆ ಅಲ್ವಾ, ಇಫ್ ಪಾಸಿಬಲ್ ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿರಿ. ಯಾರ ಹತ್ರನೂ ಶೋ ಆಫ್ ಮಾಡಬೇಡಿ, ಅಥವಾ ನನಗೆ ಇಷ್ಟು ಸ್ಯಾಲರಿ ಬರ್ತಾ ಇದೆ ಅಂತ ಹೇಳ್ಕೊಳ್ಳೋ ನೆಸೆಸಿಟಿ ಇಲ್ಲ. ಐ ನೋ ಈ ಒಂದು ಮಂತಲ್ಲಿ ಹೆಂಗೆ ಅಂತ ಅಂದರೆ ತುಂಬ ಜನ ನಿಮ್ಮ ಗ್ರೋತ್ಗೆನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ತುಂಬ ಜನರದ್ದು ಇಂಟೆನ್ಷನ್ ತುಂಬ ಏನದು ಸೀಕ್ರೆಟಿವ್ ಆಗಿರುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ.
ಸೊ ಬಿ ವೆರಿ ಕೇರ್ಫುಲ್. ಯಾರ ಜೊತೆ ನಿಮ್ಮ ಫಿನಾನ್ಷಿಯಲ್ ಪ್ಲಾನ್ಸ್ ಬಗ್ಗೆ, ಫ್ಯೂಚರ್ ಪ್ಲಾನ್ಸ್ ಇವಾಗ ಏನಾಗಿರುತ್ತೆ, ಇಷ್ಟು ಸೇವ್ ಮಾಡಿದ್ದೀನಿ, ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ನೆಕ್ಸ್ಟ್ ಇನ್ವೆಸ್ಟ್ ಮಾಡ್ತೀನಿ, ಏನು ಹೇಳೋದಕ್ಕೆ ಹೋಗ್ಬೇಡಿ. ಈ ಮಂತ್ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ನಾನು ನೆಕ್ಸ್ಟ್ ಮಂತ್ ಕಾರ್ ತಗೊಂತಾ ಇದ್ದೀನಿ, ನೆಕ್ಸ್ಟ್ ಮಂತ್ ನಾನು ಅದನ್ನು ಯಾರಿಗೂ ಹೇಳಕ್ ಹೋಗ್ಬೇಡಿ. ಬಿಕಾಸ್ ಫ್ಯೂ ಪೀಪಲ್ದು ಇಂಟೆನ್ಷನ್ ಚೆನ್ನಾಗಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಫ್ಯೂ ಪೀಪಲ್ ಜೆನ್ಯೂನ್ ಆಗಿ ನಿಮ್ಮ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದೀನಿ. ಅದೇನೇ ಫಿನಾನ್ಷಿಯಲ್ ಪ್ಲಾನ್ ಇದ್ರು ನೀವು ನಿಮ್ಮ ಕ್ಲೋಸ್ ಪೀಪಲ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿಬಿಟ್ರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅನ್ನೋನ್ ಲೈಕ್ ರೀಸೆಂಟ್ ಆಗಿ ಮೀಟ್ ಆದವ್ರ ಜೊತೆ ಆಗಿರ್ಬೋದು, ಅವ್ರ ಹತ್ರ ಏನು ಹೇಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಫಿನಾನ್ಸ್ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, ನಥಿಂಗ್, ಏನು ನಿಮ್ಮ ಫಿನಾನ್ಷಿಯಲ್ ಬಗ್ಗೆ ನೀವು ಓಪನ್ ಅಪ್ ಆಗೋದಕ್ಕೆ ಹೋಗ್ಬೇಡಿ. ಇಫ್ ಪಾಸಿಬಲ್ ಡಿಸ್ಕಸ್ ಮಾಡೋದಕ್ಕೇನೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಜಾಬ್ ಹೋಗ್ತಾ ಇರ್ತೀರಾ, ನ್ಯೂ ಜಾಬ್ ಹೋಗ್ತಾ ಇರ್ತೀರಾ, ಏನು ಸ್ಯಾಲರಿ ಬಗ್ಗೆ ಕೇಳ್ತಾರೆ, ಅದನ್ನ ನೀವು ಆ ಕಂಪನಿಯವ್ರ ಜೊತೆ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ಬಿಟ್ರೆ, ಅಲ್ಲಿ ಯಾರೋ ನಿಮಗೆ ಫ್ರೆಂಡ್ಸ್ ಗೊತ್ತಿದ್ದಾರೆ, ಕಲೀಗ್ಸ್ ಗೊತ್ತಿದ್ದಾರೆ ಅಂತ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡಿ. ಫಿನಾನ್ಷಿಯಲಿ ನೀವು ಎಷ್ಟೇ ಸೀಕ್ರೆಟ್ ಆಗಿ ಇಟ್ಕೊಂತೀರಾ ಅಷ್ಟೇ ಒಳ್ಳೇದು ಈ ಒಂದು ಮಂತಲ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಡೋಂಟ್ ವರಿ, ಫ್ಯೂ ಆಫ್ ಯುವರ್ ಬ್ಲೆಸ್ಸಿಂಗ್ಸ್ ಟ್ರೂ ಆಗ್ತಾ ಇದೆ. ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾ ಇದ್ದೀರಾ. ವಾಟ್ ಐ ಫೀಲ್, ನನಗೇನು ಅನಿಸ್ತಾ ಇದೆ ಅಂದರೆ, ಫೈನಲ್ ನಿಮ್ಮ ಹಾಬೀಸ್, ನಿಮ್ಮ ಪ್ಯಾಷನ್ ಬಗ್ಗೆ ಒಂದು ಸ್ಟೆಪ್ ಮುಂದೆ ಇರ್ತೀರಾ, ಒಂದು ಸ್ಟೆಪ್ ಕಾನ್ಫಿಡೆಂಟ್ ಬರೋದನ್ನ ನೋಡ್ತಾ ಇದ್ದೀನಿ. ಕರಿಯರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಡಿಫ್ರೆಂಟ್ ಸೈಡ್ ಆಫ್ ಕರಿಯರ್ ಅಥವಾ ಡಿಫ್ರೆಂಟ್ ಸೈಡ್ ಆಫ್ ಯುವರ್ ಜಾಬ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕೂಡ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಈ ಒಂದು ಮಂತಲ್ಲಿ ಒಂಥರ ಬ್ಲೆಸ್ಡ್ ಆ್ಯಂಡ್ ಫಾರ್ಚುನೇಟ್ ಆಗಿರ್ತೀರಾ ಅಂದ್ರೂ ಡೌಟೇ ಇಲ್ಲ ನಿಮಗೆ. ಓಕೆ, ಸೊ ಗ್ರೂಪ್ 1 ದಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ನವೆಂಬರ್ ಮಂತ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಝೋಡಿಯಾಕ್ ಸೈನ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ಲೆಟ್ಸ್ ಸಿ ನವೆಂಬರ್ ಮಂತ್ ಹೆಂಗಿದೆ, ಓವರ್ ಆಲ್ ಥೀಮ್ ಏನಿದೆ, ಲವ್ ಲೈಫ್ ಅಥವಾ ಕಮಿಟ್ಮೆಂಟ್ ಅಲ್ಲಿ ಇರೋರಿಗೆ ಏನ್ ಮೆಸೇಜ್ ಇದೆ, ಕರಿಯರ್ ಅಲ್ಲಿ ಇರೋರಿಗೆ ಏನ್ ಮೆಸೇಜ್, ಫಿನಾನ್ಷಿಯಲಿ ಏನ್ ಮೆಸೇಜ್ ಇದೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮಗೆ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಗೈಸ್ ಅಂತ ಹೇಳ್ತಾ, ಲೆಟ್ಸ್ ಸಿ ಗ್ರೂಪ್ 2 ವಾಟ್ಸ್ ದ ಮೆಸೇಜ್. ಓಪ್ಸ್ ಗೈಸ್, ಬಿದೋಗ್ಬಿಡ್ತು, ಜಸ್ಟ್ ಮಿನಿಟ್ ತೆಗೆದ್ಬಿಡ್ತೀನಿ ನಾನು. ಓಕೆ, ದೇರ್ ಈಸ್ ಇಮ್ಯಾಜಿನ್ ಅಂತ ಮೆಸೇಜ್ ಬರ್ತಾ ಇದೆ. ಓಕೆ, ಇಮ್ಯಾಜಿನ್ ಆ ಒಂದು ಕಾರ್ಡಲ್ಲೇ ಇದೆ ಆ ಒಂದು ಮೀನಿಂಗ್. ದಿಸ್ ಲೈಕ್ ಈ ಒಂದು ಮಂತ್ ಅಲ್ಲಿ ಮೇ ಬಿ ದಿಸ್ ಇಸ್ ಟೈಮ್ ಟು ಇಮ್ಯಾಜಿನ್ ಮಾಡ್ಕೊಳ್ಳೋ ಟೈಮ್ ನಿಮಗೆ ಈ ಒಂದು ಮಂತ್ ಅಲ್ಲಿ. ಅಗೇನ್ ಇಲ್ಲಿ 2 ಬಂದಿದೆ. 2 ಈಸ್ ನಂಬರ್ ಆಫ್ ಮೂನ್ದು ನಂಬರ್ ಅನ್ಬೋದು. ಸೊ ಮೇ ಬಿ ತುಂಬಾ ಜನ ಗ್ರೂಪ್ 2 ನಾನೇನ್ ನೋಡ್ತೇನೆ, ನಿಮಗೊಂದು ಪವರ್ ಇದೆ. ಓಕೆ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಒಂದು ಪವರ್. ಇಟ್ಸ್ ಲೈಕ್ ಅದೇನ್ ನೀವು ಇಮ್ಯಾಜಿನ್ ಮಾಡ್ಕೊಂತೀರಾ, ಓ ಗಾಡ್ ಐ ಆಮ್ ರಿಯಲಿ ಸಾರಿ, ನನ್ನ ದೇವ್ರನ್ನ ಇಡೋದೇ ಮರ್ತ್ಬಿಟ್ಟೆ. ಓಕೆ, ಅದೇನ ನೀವು ಇಮ್ಯಾಜಿನ್ ಮಾಡ್ಕೊಂತೀರಾ, ಅದೇನ ನೀವು ವಿಜುವಲೈಸ್ ಮಾಡ್ಕೊಂತೀರಾ ನಿಮ್ಮ ಒಂದು ಲೈಫ್ನ, ನನ್ನ ಲೈಫ್ ಹಿಂಗಿರ್ಬೇಕು ಅಂತ ಯಾವಾಗ ನೀವು ಥಿಂಕ್ ಮಾಡ್ತೀರಾ, ಇಮ್ಯಾಜಿನ್ ಮಾಡ್ಕೊಂತೀರಾ, ಮೇ ಬಿ ಅದು ಎಲ್ಲೋ ಒಂದ್ ಕಡೆ ರಿಯಾಲಿಟಿಲಿ ಆಗುತ್ತೆ. ಮೇ ಬಿ ನೀವು ತುಂಬಾ ಸತಿ ಅಬ್ಸರ್ವ್ ಕೂಡ ಮಾಡಿದೀರಾ ಅನ್ಸುತ್ತೆ. ಯಾವಾಗ ನೀವು ನೆನಪಿಸ್ಕೊಂತೀರಾ, ಯಾವಾಗ ನೀವು ಇಮ್ಯಾಜಿನ್ ಮಾಡ್ಕೊಂತೀರಾ ನಿಮ್ಗೆ ಯಾವ ತರ ಲೈಫ್ ಬೇಕು ಅಂತ ಯಾವಾಗ ನೀವು ಇಮ್ಯಾಜಿನ್ ಮಾಡ್ಕೊಂತೀರಾ ಅಲ್ವಾ, ಮೇ ಬಿ ಅದು ನಿಜ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ, ಅದು ಸತ್ಯ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಆ ಒಂದು ಗರ್ಲ್ ನೋಡ್ಬೋದು, ಈ ಗರ್ಲ್ ಮೂನ್ಗೆನೆ ಶಿ ಇಸ್ ಟ್ರೈಂಗ್ ಟು ಕನೆಕ್ಟ್ ವಿತ್ ಮೂನ್. ನೀವು ಇಟ್ಸ್ ಅನ್ ಇಂಡಿಕೇಶನ್, ಟ್ರೈ ಟು ಕನೆಕ್ಟ್ ನಿಮ್ಮ ಒಂದು ಮೆಂಟಲ್ ಸಿಚುವೇಶನ್, ನಿಮ್ಮ ಎಮೋಷನ್ಸಿಗೆ, ನಿಮ್ಮ ಒಂದು ಇನ್ನರ್ ಸೆಲ್ಫಿಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ನಿಮಗೆ ಅಲ್ಲಿ ಪೀಸ್ ಸಿಗ್ಬೋದು.
ನೀವ್ ಅನ್ಕೊಂಡಿದೀರಾ ನನ್ನ ಇಮ್ಯಾಜಿನೇಷನ್ ನಾನು ರೀಚ್ ಮಾಡೋದಕ್ಕಾಗಲ್ಲ ಅಂತ, ಬಟ್ ಆ ಒಂದು ಗರ್ಲ್ ಫೈನಲಿ ಮೂನ್ ನ ಟಚ್ ಮಾಡ್ತಾ ಇದ್ದಾಳೆ. ದಿಸ್ ಇಸ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ಐ ಮೀನ್ ಇಂಪಾಸಿಬಲ್ ಥಿಂಗ್. ಏನನ್ನ ನೀವು ಆಗದೇ ಇಲ್ಲ, ಇಂಪಾಸಿಬಲ್ ಆಗದೇ ಇಲ್ಲ ಅನ್ಕೊಂಡಿದೀರಾ, ಮೇ ಬಿ ಈ ಒಂದು ಮಂತ್ ಅಲ್ಲಿ ನಿಮಗೆ ಅದ್ರ ಕಡೆ ಒನ್ ಸ್ಟೆಪ್ ಫಾರ್ವರ್ಡ್ ಹೋಗೋದಕ್ಕೆ ಇಂಡಿಕೇಶನ್ ಸಿಗೋ ಪಾಸಿಬಿಲಿಟಿ ಇದೆ ಮೆಸೇಜ್. ಓಕೆ, ಸೊ ಗ್ರೂಪ್ 2 ನಾನು ಏನ್ ನೋಡ್ತಾ ಇದ್ದೀನಿ, ಇವಾಗ IT ವರ್ಕ್ ಮಾಡ್ತಾ ಇರ್ತೀರಾ, ಮೇ ಬಿ ನಿಮಗೆ ಜಸ್ಟ್ ಆಸೆ ಇರುತ್ತೆ ನಾನು ಒಂದ್ಸರಿನಾರು ನಾನು ಬಿಗ್ ಸ್ಕ್ರೀನಲ್ಲಿ ಬರಬೇಕು, ಬಟ್ ನೀವು ಅನ್ಕೊಂಡೇ ಇರಲ್ಲ, ಐ ಮೀನ್ ಚಾನ್ಸೇ ಇಲ್ಲ, ನಾನು ದಿನ ಆದ್ರೆ ಕಂಪ್ಯೂಟರ್ ಮುಂದೆ ಕೂತಿರ್ತೀನಿ, ನಾನು ಹೆಂಗಪ್ಪ ಆಕ್ಟರ್ ಆಗ್ತೀನಿ ಅಂತ. ಬಟ್ ಆಲ್ ಆಫ್ ಸಡನ್ ನಿಮ್ಮ ಏನೋ ಸೋಷಿಯಲ್ ಮೀಡಿಯಾದ ಏನೋ ಮಾಡ್ತಾ ಇರ್ತೀರಾ ನೀವು. ಇವಾಗ ಬಿಗ್ ಬಾಸ್ ಎಲ್ಲ ನೋಡ್ಬೋದು. ಐ ಥಿಂಕ್ ದೇರ್ ಇಸ್ ಕಂಟೆಸ್ಟೆಂಟ್ ಅಲ್ವಾ, ಅವ್ನು IT ವರ್ಕ್ ಮಾಡ್ತಾ ಇದ್ದ, 2 days ಬಿಫೋರ್ ಅವನಿಗೆ ಬಿಗ್ ಬಾಸ್ ಆಫರ್ ಬರುತ್ತೆ. ಅವನು ಅದನ್ನ ಮೆನ್ಷನ್ ಕೂಡ ಮಾಡಿದ, ನಾನು ಲಾಸ್ಟ್ ಮಂತ್ ಇಷ್ಟೊತ್ತಿಗೆ ಕಂಪ್ಯೂಟರ್ ಮುಂದೆ ಕೂತಿದ್ದೆ, ಈಗ ನೋಡಿ ನಾನು ಎಲ್ಲಿದ್ದೀನಿ ಅಂತ. ಸೊ ಅವನು ಏನ್ ಮಾಡ್ತಿದ್ದ, ಜಸ್ಟ್ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದ, ರೀಲ್ಸ್ ಹಾಕೋದಾಗಿರ್ಬೋದು, ಅಪ್ಲೋಡ್ ಮಾಡೋದು, ಪೋಸ್ಟ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಆಲ್ ದೀಸ್ ಥಿಂಗ್ಸ್ ಹಿ ಯೂಸ್ ಟು ಡೂ. ಫ್ರಮ್ ನೋ ವೇರ್ ಬಿಗ್ ಬಾಸ್ ಇಂದ ಆಪರ್ಚುನಿಟಿ ಬಂತು, ಫ್ರಮ್ ನೋ ವೇರ್. ಅವ್ರು ಯಾರೋ ಆಗಿದ್ರು 1 month ಬ್ಯಾಕ್, ಇವಾಗ ಎಷ್ಟು ಜನ ಗೊತ್ತಿದೆ. ಆಸ್ ಐ ಸಾ 20K ಅರೌಂಡ್ ಇತ್ತು ಅವರ ಫಾಲೋವರ್ಸ್. ಇನ್ಸ್ಟಾದಲ್ಲಿ ನೋಡಿದ್ರೆ ಇವಾಗ 2 lakhs ಹೋಗ್ಬಿಟ್ಟಿದ್ದಾರೆ. ಅದಾಗ್ಬೇಕು ಅಂತ ಇದ್ರೆ ಅದ್ ಹೆಂಗಾದ್ರೂ ಆಗತ್ತೆ. ಅದ್ ನಿಮಗೆ ಅಂತ ನಿಮ್ ಹಣೆ ಬರದಲ್ಲಿ ಬರ್ದಿದ್ರೆ ಅದು ಬಂದೇ ಬರುತ್ತೆ. ಸೊ ನಿಮ್ಮ ಒಂದು ಇಮ್ಯಾಜಿನೇಷನ್ ಅಲ್ಲಿ ಏನಿದೆ, ನೀವು ಯಾವ ತರ ನಿಮ್ ಲೈಫ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ ಲೈಫ್ನ ನೀವು ನೋಡ್ತಾ ಇದ್ದೀರಾ, ಮೇ ಬಿ ಅದನ್ನ ಡೌಟ್ ಪಡ್ಬೇಡಿ. ನಿಮ್ಮ ಇಮ್ಯಾಜಿನೇಷನ್ಗೂ ಪವರ್ ಇದೆ, ನಿಮ್ಮ ಒಂದು ಎಮೋಷನಲ್ ಥಾಟ್ಗೂ ಒಂದು ಇನ್ಸೈಡ್ ಪವರ್ ಇದೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಗ್ರೂಪ್ 2. ಓಕೆ, ಸೊ ಲೆಟ್ಸ್ ಸಿ ಏನ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದೆ ಗ್ರೂಪ್ 2. ಸೊ ನಿಮಗೆ ಎಲ್ಲೋ ಒಂದ್ ಕಡೆ ಏನ್ ಗೊತ್ತಾ, ನಾನೇನೋ ತುಂಬಾ ಜಾಸ್ತಿ ಕೇಳ್ತಾ ಇದ್ದೀನಿ, ನಾನು ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಈ ಆಸೆಗಳು ಬರ್ಲೇಬಾರ್ದು, ಈ ತರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ, ಮೇ ಬಿ ನೌ ಯು ಆರ್ ಏಬಲ್ ಟು ಟಚ್ ದಿಸ್ ಮೂನ್. ಈ ಮೂನ್ ನ ಟಚ್ ಮಾಡೋಷ್ಟು ನಿಮಗೆ ಕೆಪಾಸಿಟಿ ಇದೆ. ನೀವು ಕೆಳಗ್ ಮಾಡ್ಕೋಬೇಡಿ ಅಷ್ಟೇ. ಇಲ್ಲಿ ಮೆಸೇಜ್ ಬಂದಿದೆ, ಕ್ಯಾರೋಟ್ ಆಪರ್ಚುನಿಟಿ ಆರ್ ವಿಂಡ್ ಫಾಲ್. ದಟ್ ಈಸ್ ವಾಟ್ ಆಪರ್ಚುನಿಟಿ ಬರುತ್ತೆ. ನಿಮಗೆ ಒಂದು ಆಪರ್ಚುನಿಟಿ ಬರುತ್ತೆ, ಒನ್ ಟೈಮ್ ಆಪರ್ಚುನಿಟಿ, ಒನ್ ಟೈಮ್ ಪಾಸ್ವರ್ಡ್ ತರ. ಅದನ್ನ ಯೂಸ್ ಮಾಡ್ಕೊಂತೀರಾ, ಬಿಟ್ರೆ ಹೋಯ್ತು. ಆ ತರ ಒಂದು ಆಪರ್ಚುನಿಟಿ ಬರೋ ಪಾಸಿಬಿಲಿಟಿ ಇದೆ. ಅಗೇನ್ ಸೇಮ್ ಎಕ್ಸಾಂಪಲ್ ನಾನು ತಗೊಂಡ್ರೆ, ಅವ್ನು IT ವರ್ಕ್ ಮಾಡ್ತಾ ಇದ್ದ, ಈವನ್ ಸೆಕ್ಯೂರ್ ಜಾಬ್ ಅಲ್ಲೇ ಕೂಡ ಇದ್ದ ಅವನು, ಬಟ್ ದಿಸ್ ಇಸ್ ಲೈಕ್ ಒನ್ ಟೈಮ್ ಆಪರ್ಚುನಿಟಿ. ಇವಾಗ ಬಿಗ್ ಬಾಸ್ ಇಂದ ಏನ್ ಬೇಕಿದ್ರು ಆಗ್ಬೋದು, ಒಳ್ಳೆಯವನಾಗಿ ಹೊರಗೂ ಬರ್ಬೋದು, ಫೇಮಸ್ ಆಗಿ ಬರ್ಬೋದು, ಅಟ್ ದ ಸೇಮ್ ಟೈಮ್ ಅವ್ನ್ ನೆಗೆಟಿವ್ ಪರ್ಸನಾಲಿಟಿ ರೂಪಿಸ್ಕೊಂಡು ಬರ್ಬೋದು. ಇಟ್ಸ್ ಅಪ್ ಟು ಹಿಮ್, ಬಟ್ ದಟ್ ಈಸ್ ಒನ್ ಟೈಮ್ ಆಪರ್ಚುನಿಟಿ ಅವನಿಗೆ ಬಂದಿರೋದು. ಅಂಡ್ ರಿಸ್ಕ್ ತಗೋಬೇಕು. ಕ್ಯಾರೋಟ್ ಯಾಕಿಲ್ಲಿದೆ ಅಂದ್ರೆ, ಇಟ್ಸ್ ಲೈಕ್ ಈ ಕ್ಯಾರೋಟ್ ಇದೆಯಲ್ಲ, ಚೆನ್ನಾಗಿ ಬೆಳೆದ್ರು ಬೆಳೀತು, ಏನೋ ವೆದರ್ ಚೇಂಜ್ ಆಗೋದು ಹೋದ್ರೂ ಹೋಯ್ತು, ವಿ ನೆವರ್ ನೋ. ಬಟ್ ಆಪರ್ಚುನಿಟಿ, ಆ ರಿಸ್ಕ್ ತಗೊಳ್ಳೋದು, ಆ ಒಂದು ರಿಸ್ಕ್ ತಗೊಳ್ಳೋ ಥಾಟ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಈ ಒಂದು ಮಂತಲ್ಲಿ ಬರಬೇಕು ಗ್ರೂಪ್ 2. ಇಟ್ಸ್ ಲೈಕ್ ಒನ್ ಟೈಮ್ ಆಪರ್ಚುನಿಟಿ ಬರುತ್ತೆ ನಿಮಗೋಸ್ಕರ, ಒಂದ್ ಸ್ವಲ್ಪ ಕಾಯುತ್ತೆ, ಒಂದಿನ ಕಾಯುತ್ತೆ ಪ್ರಾಬಬ್ಲಿ. ನೀವು ಅಕ್ಸೆಪ್ಟ್ ಮಾಡ್ಲಿಲ್ವಾ, ಅದು ಹೋಗುತ್ತೆ, ಇಟ್ ವಿಲ್ ಬಿ ಗಾನ್. ಸೊ ಬಿ ವೆರಿ ವೆರಿ ಕೇರ್ಫುಲ್, ರೈಟ್? ಅಂಡ್ ನೀವು ಏನ್ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ, ಆಗಲ್ಲ ಅಂತ ಅನ್ಕೊಂಡ್ಲೇಬೇಡಿ. ಯು ಹ್ಯಾವ್ ದಟ್ ಪೊಟೆನ್ಷಿಯಲ್, ನೀವು ಏನ್ ಬೇಕಿದ್ರು ಮಾಡ್ತೀರಾ. ಅಂಡ್ ಡಿಮೋಟಿವೇಟ್ ನೀವು ಮಾಡ್ಕೊಬೇಡಿ. ಆಲ್ವೇಸ್ ಕೀಪ್ ಯುವರ್ ಸೆಲ್ಫ್ ಮೋಟಿವೇಟೆಡ್. ಓಕೆ, ಫಾರೆಸ್ಟ್ muddled, unclear thinking, that's what. ಏನಿದೆ ಗೊತ್ತಾ, ನಿಮ್ಗೆ ಡ್ರೀಮ್ಸ್ ಇದೆ, ನನಂಗ ಆಗ್ಬೇಕು, ನಾನೊಬ್ಬ ಆಕ್ಟರ್ ಆಗ್ಬೇಕು, ನಾನೊಬ್ಬ ಕ್ರಿಯೇಟರ್ ಆಗ್ಬೇಕು, ಏನೋ ಡ್ರೀಮ್ಸ್ ಇದೆ. ಬಟ್ ಅದನ್ನ ಮುಚ್ಚಾಕ್ ಬಿಟ್ಟಿದ್ದೀರಾ, ನೀವು ಮಣ್ಣಲ್ಲಿ ಮುಚ್ಚಾಕ್ ಬಿಟ್ಟಿದ್ದೀರಾ.
ಬಿಕಾಸ್ ಆಫ್ ನಿಮ್ಮ ಅನ್ಕ್ಲಿಯರ್ ಥಿಂಕಿಂಗ್ ಅಂತ ಹೇಳಿದ್ರು ಡೌಟ್ ಇಲ್ಲ. ಸಿ ಒನ್ ಥಿಂಗ್, ಈ 2 ಕಾರ್ಡಲ್ಲೂ ಕಾಮನ್ ನೋಡ್ಬೋದು, ಇದು ಕೂಡ ಮಣ್ಣು ಕೆಳಗೆ ಬೆಳೀತಾ ಇದೆ, ಇದು ಎಲ್ಲೋ ಮಣ್ಣು ಬಗ್ಗೆನೇ ಮಾತಾಡ್ತಾ ಇದೆ. ಐ ಫೀಲ್ ಏನೋ ಒಂದು ತುಂಬಾ ವರ್ಷಗಳಿಂದ ಒಂದಷ್ಟು ಆಸೆಗಳಿದಾವೆ, ಅದನ್ನ ಇವಾಗ್ಲೂ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಂತಾ ಇರ್ತೀರಾ, ಓಕೆ ನಾನು ಹಂಗ ಆಗಿದ್ದಿದ್ರೆ ಹೆಂಗಿರ್ತಾ ಇದ್ದೆ. ಬಟ್ ಆ ಡ್ರೀಮ್ಸ್ ನ ನೀವು ಮುಚ್ಚಿಬಿಟ್ಟಿದ್ದೀರಾ, ಪ್ರಾಬ್ಲಿ ಯಾರಿಗೂ ನೀವು ಹೇಳ್ಕೊಂಡೇ ಇಲ್ಲ, ಡ್ರೀಮ್ಸ್ ನ ಕೆಳಗಡೆನೇ ಬೆಳೆಸ್ತಾ ಇದ್ದೀರಾ. ಇಟ್ ಈಸ್ ಸಪೋಸ್ ಟು ಗ್ರೋ ಔಟ್ ಸೈಡ್, ಹೊರಗಡೆ ಬೆಳೆಸ್ಬೇಕು, ಬಟ್ ಅದು ಮಣ್ಣೊಳಗೆ ಬೆಳೀತಾ ಇದೆ, ಅಂದ್ರೆ ಅದು ಹೂತೋಗ್ತಾ ಇದೆ ಡೇ ಬೈ ಡೇ. ಮೇ ಬಿ ಇಟ್ಸ್ ಎನ್ ಇಂಡಿಕೇಶನ್, ಅದು ಏನ್ ಹೂತೋಗಿದೆ ಅದನ್ನ ಕಿತ್ಬಿಡಿ, ಯೂಸ್ ಇಟ್. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಿದ್ದು ಅದನ್ನ ಹೆಂಗ್ ಯೂಸ್ ಮಾಡ್ಕೊಂತೀರಾ ಅಂತ. ಬಟ್ ಯೂಸ್ ಇಟ್ ಇಫ್ ಪಾಸಿಬಲ್. ಅದನ್ನ ಮುಚ್ಚಾಕ್ಬೇಡಿ, ಅದೇನೇ ಆಸೆಗಳಿದ್ರು ಅದನ್ನ ಮುಚ್ಚಾಕ್ಬೇಡಿ, ಅದೆಲ್ಲದಕ್ಕೂ ಒಂದು ಚಾನ್ಸ್ ಕೊಡಿ. ಬರೀ ನಿಮ್ಮ ಮನ್ಸಲ್ಲೇ ಇಟ್ಕೊಂಡು ಅದನ್ನ ಮುಚ್ಚಾಕ್ತಾ ಇದ್ದೀರಾ. ಫಾರ್ ಎನ್ ಎಕ್ಸಾಂಪಲ್, ನಿಮಗೇನೋ ಟ್ಯಾಲೆಂಟ್ ಇರುತ್ತೆ ಅನ್ಕೊಳ್ಳಿ, ಸಿಂಗಿಂಗ್ ಅಲ್ಲಿ ಟ್ಯಾಲೆಂಟ್ ಇರುತ್ತೆ ಅನ್ಕೊಳ್ಳಿ. ಏನಾಗುತ್ತೆ, ನಿಮಗೆ ಗೊತ್ತಿರುತ್ತೆ ನೀವು ಚೆನ್ನಾಗಿ ಹಾಡು ಹೇಳ್ತಾ ಇದ್ದೀರಾ ಅಂತ, ತುಂಬಾ ನೀವು ಯಾರು ಇಲ್ದಿರೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದು, ಜನಗಳು ಇಲ್ದಿರೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದು, ರೆಕಾರ್ಡ್ ಮಾಡೋದು, ಇದನ್ನೇ ಮಾಡ್ತಾ ಇದ್ದೀರಾ. ಬಟ್ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಒನ್ ಟೈಮ್ ಆಪರ್ಚುನಿಟಿ ನಿಮಗೆ ಬರುತ್ತೆ ಅದನ್ನ ಶೋ ಆಫ್ ಮಾಡೋದಕ್ಕೆ, ಅಥವಾ ಅದನ್ನ ಪಬ್ಲಿಕ್ಕಿಗೆ ತೋರ್ಸೋದಕ್ಕೆ. ಅಟ್ಲೀಸ್ಟ್ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಫೈನಲಿ ನಾನು ಮಾಡಿದೆ ಅಂತ. ಅದನ್ನ ಒಳಗೆ ಮುಚ್ಚಿಟ್ಕೊಂಡು ಕೂರ್ಲಿಲ್ಲ ಅನ್ನೋದೊಂದು ಥಾಟ್ ಇರುತ್ತೆ. ಏನೇನೋ ಮನುಷ್ಯ ಅಂದ್ಮೇಲೆ ಏನೇನೋ ಆಸೆಗಳಿರುತ್ತೆ, ಅದನ್ನೆಲ್ಲದನ್ನು ಮುಚ್ಚಾಕೋ ಅವಶ್ಯಕತೆ ಇಲ್ಲ. ನಮಗೆ ಇವಾಗ ಸಿಕ್ಕಿರೋ ಟೈಮ್, ಈ ಒಂದು ಲೈಫ್ ಟೈಮ್ ಮತ್ತೆ ನಮಗೆ ಸಿಗುತ್ತೆ. ನಾವು ಇದೇ ತರ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀವಿ, ಮನುಷ್ಯಗೆ ಹುಟ್ತೀವಿ, ಯಾವ ಗ್ಯಾರಂಟಿನೂ ಇಲ್ಲ. ಅದೇನು ಒಳ್ಳೊಳ್ಳೆ ಆಸೆಗಳಿದಾವೆ ಅದನ್ನ ನೀವು ತೀರ್ಸ್ಕೋಬೇಕು. ಅನ್ಲೆಸ್ ಅಂಡ್ ಅಂಟಿಲ್ ಅದು ಬೇರೆಯವ್ರಿಗೆ ಎಫೆಕ್ಟ್ ಆಗಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದೇನಿದೆ ಆಸೆಗಳನ್ನ ಅದನ್ನ ಫುಲ್ಫಿಲ್ ಮಾಡ್ಕೊಬೇಕು. ಗ್ರೂಪ್ 2, ಓಕೆ, ಬರೀ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಲ್ಲ, ಆಸೆಗಳನ್ನ ನೀವೇ ಹೂತಾಕ್ತಾ ಇದ್ದೀರಾ. ಡೇ ಬೈ ಡೇ ಅದನ್ನ ತುಳ್ದು ಕೆಳಗೆ ಹಾಕ್ತಾ ಇದ್ದೀರಾ. ಡೋಂಟ್ ಡೂ ದಟ್. ಕೆಳಗೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ, ಬಟ್ ಅದನ್ನ ತೋರಿಸಿ, ಡೂ ಸಮಥಿಂಗ್ ಔಟ್ ಆಫ್ ಇಟ್. ಅದನ್ನ ಮುಚ್ಚಿಟ್ಟು ಯಾವುದೇ ಪ್ರಯೋಜನ ಇಲ್ಲ. ಓಕೆ, ಇವಾಗ ಲವ್ ಲೈಫ್ ಅಥವಾ ಮ್ಯಾರಿಡ್ ಲೈಫ್ ಅಥವಾ ಒನ್ ಸೈಡೆಡ್ ಅಥವಾ ಸಿಂಗಲ್, ಸೆಪರೇಷನ್, ಏನ್ರಲ್ಲಿದ್ದೀರಾ, ನಿಮಗೆ ಏನ್ ಬರುತ್ತೆ ಮೆಸೇಜ್ ಅಂತ ನೋಡೋಣ. ಲೆಟ್ಸ್ ಸಿ. ಏಸ್ ಆಫ್ ಸ್ವರ್ಡ್ಸ್ ಜೊತೆ ಬಂದಿದೆ ಕ್ವೀನ್ ಆಫ್ ಕಪ್ಸ್, ಬ್ಯೂಟಿಫುಲ್. ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಎಸ್ಪೆಷಲಿ ನಿಮಗೆ ಕಮ್ಯುನಿಕೇಶನ್ ಬರೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಏಸ್ ಆಫ್ ಸ್ವರ್ಡ್ಸ್ ಇಸ್ ಆಲ್ ಅಬೌಟ್ ಕಮ್ಯುನಿಕೇಶನ್, ಅಥವಾ ಕ್ಲಾರಿಟಿ ಸಿಗೋದು, ಯಾಕೆ ಮಾತಾಡಿಸ್ತಾ ಇಲ್ಲ, ಯಾಕೆ ಸಪ್ರೇಟ್ ಆದ್ವಿ, ಯಾಕೆ ಈ ಕನೆಕ್ಷನ್ಗೆ ಒಂದು ಕ್ಲಾರಿಟಿ ಇಲ್ಲ, ಅಥವಾ ಒನ್ ಸೈಡೆಡ್ ಯಾರೆಲ್ಲ ಇದ್ದೀರಾ. ಫೈನಲಿ ನಾನು ಏನ್ ನೋಡ್ತಾ ಇದೀನಿ, ನೀವು ತುಂಬಾ ಎಕ್ಸ್ಪ್ರೆಸಿವ್ ಆಗೋದು, ಈ ಒಂದು ಮಂತಲ್ಲಿ ಓಪನ್ ಅಪ್ ಆಗೋದು, ಹೇಳ್ಕೊಳ್ಳೋದು, ಫೀಲಿಂಗ್ಸ್ ಬಗ್ಗೆ ಕಾನ್ವರ್ಸೇಷನ್ ಮಾಡೋದು. ಇಷ್ಟ ದಿನ ನೀವು ಒನ್ ಸೈಡೆಡ್ ಅಲ್ಲಿ ಇದ್ರಿ ಅಂದ್ರೆ ಗ್ರೂಪ್ 1 ಫೈನಲಿ ನೀವು ಆ ರಿಕ್ವೆಸ್ಟ್ ಕಳ್ಸೋದು, ಅವ್ರ ಜೊತೆ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋದು, ಓಪನ್ ಅಪ್ ಆಗೋದು, ಈ ತರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ, ವಿಚ್ ಇಸ್ ರಿಯಲಿ ಬ್ಯೂಟಿಫುಲ್. ಅಗೇನ್ ಕ್ವೀನ್ ಆಫ್ ಕಪ್ಸ್, ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ ಮೀನರಾಶಿ, ಕಟಕ ರಾಶಿ ಹಾಗೂ ವೃಶ್ಚಿಕ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಒಂದು ಯೂನಿಯನ್ ನೋಡ್ತಾ ಇದ್ದೀನಿ. ಓಕೆ, ಫೈನಲಿ ಯಾರೋ ಒಬ್ರು ಇಲ್ಲಿ ಓಪನ್ ಅಪ್ ಆಗೋದು. ಇಷ್ಟ ದಿನ ಪ್ರಾಬ್ಲಿ ನೀವು ಲೈಟ್ ಆಗಿ ಮಾತಾಡ್ತಾ ಇದ್ರಿ, ಲೈಟ್ ಆಗಿ ಕನೆಕ್ಟ್ ಆಗ್ತಾ ಇದ್ರಿ, ಫೈನಲಿ ನೀವು ಓಪನ್ ಅಪ್ ಆಗೋದು, ಎಮೋಷ್ನಲಿ ಈ ಪರ್ಸನ್ ಜೊತೆ ಕನೆಕ್ಟ್ ಆಗೋದು, ಎಮೋಷ್ನಲಿ ಇನ್ವಾಲ್ವ್ ಆಗೋದು, ಈ ಎಲ್ಲ ಒಂದು ಚಾನ್ಸಸ್ ಇದೆ. ಇಷ್ಟ ದಿನ ಹೆಂಗ್ ಗೊತ್ತಾ, ನಿಮಗೆ ಅವ್ರ ಮೇಲೆ ಪ್ರೀತಿ ಇತ್ತು, ನಿಮಗೆ ಅವ್ರ ಮೇಲೆ ಆಸೆಗಳಿತ್ತು, ಬಟ್ ನಿಮಗೆ ಅವ್ರ ಮೇಲೆ ಕೇರಿಂಗ್ ನೇಚರ್ ತೋರಿಸ್ಬೇಕು, ಅವ್ರದ್ದು ಊಟ ಆಯ್ತಾ ಅಂತ ಕೇಳಬೇಕು, ಅವರು ಚೆನ್ನಾಗಿ ಮಲ್ಕೊಂಡ್ರ ಅಂತ ಕೇಳಬೇಕು, ಅವ್ರ ಡೇ ಹೆಂಗಿತ್ತು ಅಂತ ಕೇಳಬೇಕು. ತುಂಬಾ ಈ ತರ ಆಸೆಗಳಿದ್ವು ಅನ್ಸುತ್ತೆ. ಬಟ್ ನಿಮಗೆ ಅದನ್ನ ಡೈರೆಕ್ಟ್ ಆಗಿ ಕೇಳೋದಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ನೀವು ಯಾವತ್ತೂ ಓಪನ್ ಅಪ್ ಆಗಿರ್ಲಿಲ್ಲ. ಮೇ ಬಿ ನೀವು ಯಾವತ್ತೂ ಅಷ್ಟು ಏನು ಹೇಳ್ಕೊಂಡಿರ್ಲಿಲ್ಲ. ಬಟ್ ಫೈನಲಿ ಆ ಒಂದು ಎಮೋಷನಲ್ ವೇ ಅಲ್ಲಿ ಕನೆಕ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಸಮ್ವನ್ ಈಸ್ ಕಮ್ಮಿಂಗ್, ಯಾರೋ ನಿಮ್ಮ ಕಡೆ ಬರ್ತಾ ಇದ್ದಾರೆ, ಓಪನ್ ಅಪ್ ಆಗ್ತಾ ಇದ್ದಾರೆ, ನಿಮ್ನ ಲವ್ಡ್ ತರ ಫೀಲ್ ಮಾಡ್ತಾರೆ. ಅಂದ್ರೆ ನಿಮಗೂನು ಪ್ರೀತಿ ಅಂದ್ರೆ ಏನು ಅಂತ ತೋರಿಸ್ತಾರೆ, ಎಮೋಷನಲ್ ಫುಲ್ಫಿಲ್ಮೆಂಟ್ ಅಂದ್ರೆ ಏನು ಅಂತ ತೋರಿಸ್ತಾರೆ.
ತುಂಬಾ ಕೇರ್ ಮಾಡ್ತಾರೆ, ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಯಾವಾಗೆಲ್ಲ ನಿಮಗೆ ನೆಗೆಟಿವ್ ಫೀಲ್ ಆಗುತ್ತೆ, ಕಷ್ಟ ಫೀಲ್ ಆಗುತ್ತೆ, ಯಾವಾಗೆಲ್ಲ ನಿಮಗೆ ಡಿಪ್ರೆಸ್ಡ್ ಫೀಲ್ ಆಗುತ್ತೆ, ಅದೆಲ್ಲ ಟೈಮಲ್ಲೂ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಎತ್ತಿ ನಿಲ್ಲಿಸ್ತಾರೆ ಅಂತಾನೆ ಹೇಳ್ಬೋದು. ನಿಮಗೂ ಫೀಲ್ ಆಗುತ್ತೆ, ಓಕೆ ಐ ಆಮ್ ಬೀಯಿಂಗ್ ಲವ್ಡ್, ಅಂದ್ರೆ ನನ್ನ ಆಸೆ ಮಾಡೋರು ಇದ್ದಾರೆ, ನನ್ನ ಪ್ರೀತಿ ಮಾಡೋರು ಇದ್ದಾರೆ ಅಂತ ನಿಮಗೆ ಅಟ್ಲೀಸ್ಟ್ ಆ ಒಂದು ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಗ್ರೂಪ್ 2, ರೈಟ್? ಸೊ ಲುಕ್ ಎಟ್ ಯು, ಅಂದ್ರೆ ತುಂಬಾ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದ್ರೆ ತುಂಬಾ ಕ್ಲಾರಿಟಿ ಇರುತ್ತೆ. ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ಒಂದು ಪರ್ಸನ್ ನಿಮಗೆ 100% ಅಟೆನ್ಷನ್ ಕೊಡ್ತಾರೆ, ತುಂಬಾ ಪ್ರಯಾರಿಟಿ ಕೊಡ್ತಾರೆ ನಿಮಗೆ. ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗತ್ತೆ, ಈ ಒಂದು ಎಮೋಷನಲ್ ಕನೆಕ್ಷನ್ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಯಾವುದೇ ರೀತಿ ನಿಮ್ನ ನೆಗ್ಲೆಕ್ಟ್ ಮಾಡಲ್ಲ, ಅದೇನೇ ಇದ್ರೂನು ಆನೆಸ್ಟ್ ಆಗಿ ಹೇಳ್ತಾರೆ, ಏನೂ ಮುಚ್ಚು ಮರೆ ಇರಲ್ಲ ಅನ್ನೋದನ್ನ ನೋಡ್ಬೋದು. ಅಂಡ್ ಎಟ್ ದ ಸೇಮ್ ಟೈಮ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಮೇ ಬಿ ನಿಮಗೆ ಕಮಿಟ್ಮೆಂಟ್ ಇಷ್ಟ ಇಲ್ಲ ಅಂದ್ರೆ, ಇನ್ ಕೇಸ್ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ ಆ ಎನ್ವಿರಾನ್ಮೆಂಟ್ ಅಲ್ಲಿ ಪೀಪಲ್ ವಿಲ್ ಶೋ ಲವ್, ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ, ನಿಮ್ಮ ಮೇಲೆ ಕಾಳಜಿ ತೋರಿಸ್ತಾರೆ. ನಿಮಗೆ ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಕೂಡ ಅನ್ಸಲ್ಲ ನಾನು ಇಷ್ಟ ಪಡ್ದೇ ಇರೋ, ಅಥವಾ ನಾನು ಒಬ್ನೇ ಆದೆ ಅನ್ನೋ ಒಂದು ಫೀಲ್ ನಿಮಗೆ ಯಾವತ್ತೂ ಬರಲ್ಲ. ನಿಮ್ ಸುತ್ತಮುತ್ತ ಜನರು, ಅದು ನಿಮ್ ಫ್ರೆಂಡ್ಸೇ ಆಗಿರ್ಬೋದು, ಯಾವಾಗ್ಲೂ ಯು ಆರ್ ಬೀಯಿಂಗ್ ವ್ಯಾಲ್ಯೂಡ್, ನೀವು ಕೂಡ ಇಂಪಾರ್ಟೆಂಟ್ ಅನ್ನೋದನ್ನ ಪದೇ ಪದೇ ನಿಮಗೆ ತೋರಿಸ್ತಾ ಇರ್ತಾರೆ. ಸೊ ನವೆಂಬರ್ ಮಂತ್ ಲುಕ್ಸ್ ಪಾಸಿಟಿವ್ ಲವ್ ಅಂಡ್ ರಿಲೇಶನ್ಶಿಪ್ ಕಡೆಗೆ. ಅಂಡ್ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ಅವ್ರು ನಿಮಗೆ ಈ ಒಂದು ಮಂತಲ್ಲಿ ಅಟೆನ್ಷನ್ ಕೊಡ್ತಾರೆ, ಈ ಒಂದು ಮಂತಲ್ಲಿ ನಿಮ್ಮ ಮೆಸೇಜಸ್ಸಿಗೆ ರೆಸ್ಪಾಂಡ್ ಮಾಡೋದು, ಎಲ್ಲ ಪಾಸಿಬಿಲಿಟೀಸು ಇದೆ. ಇವಾಗ ಕರಿಯರ್ ನೋಡೋಣ. ಗ್ರೂಪ್ 2, ಹೌ ಇಸ್ ಕರಿಯರ್ ಸಿಚುವೇಶನ್? ಇಟ್ಸ್ ಲೈಕ್ ಏನ್ ಗೊತ್ತಾ, ಫೈನಲಿ ನೀವು ಯಾರಿಗೋ ಎಮೋಷನ್ಸ್ನ ಹೈಡ್ ಮಾಡ್ತಾ ಇರ್ತೀರಾ, ಯಾವಾಗ ನೀವು ಓಪನ್ ಅಪ್ ಮಾಡ್ತೀರಾ, ಯಾವಾಗ ಅದ ಹೇಳ್ಕೊಂತೀರಾ, ಅವಾಗ ಗೊತ್ತಾಗುತ್ತೆ ಓಕೆ ಈ ಪರ್ಸನ್ಗೂನು ನನ್ನ ಮೇಲೆ ಅದೇ ತರ ಆಸೆಗಳಿದ್ವು ಅಂತ. ದೇರ್ ಈಸ್ 8 of Swords, ದೇರ್ ಈಸ್ ಡೆತ್. ಸೊ ಒಂದು ಎಂಡಿಂಗ್ ಆಗ್ತಾ ಇದೆ ಕರಿಯರ್ ವಿಚಾರದಲ್ಲಿ, ಒಂದು ನ್ಯೂ ಬಿಗಿನಿಂಗ್ ಕಡೆ ಹೋಗ್ತಾ ಇದೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಏನೋ ಒಂದು ಚೇಂಜಸ್ ನಿಮ್ಮ ಕರಿಯರ್ ಅಲ್ಲಿ ಬೇಕು, ಬಟ್ ನೀವ್ ಅದನ್ನ ಚೇಂಜ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ಒಂದು ಆಪರ್ಚುನಿಟಿನ ಬಿಡಬೇಕು ನೀವು, ಒಂದು ನ್ಯೂ ಗ್ರೋತ್ ಕಡೆ ಹೋಗ್ಬೇಕು ಅಂದ್ರೆ, ಬಟ್ ಆ ಆಪರ್ಚುನಿಟಿ ಬಿಡೋದಕ್ಕೇನೆ ನೀವು ರೆಡಿ ಇಲ್ಲ, ಆ ಆಪರ್ಚುನಿಟಿನ ನೀವು ಗಿವ್ ಅಪ್ ಮಾಡೋದಕ್ಕೇನೆ ರೆಡಿ ಇಲ್ಲ. ಇವಾಗ ಹೆಂಗಾಗ್ತಿದೆ ಅಂದ್ರೆ, ಏನ್ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದ್ದೀರಾ ಅದು ನಿಮ್ಮ ಗ್ರೋತ್ಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದೆ. ಯಾರೆಲ್ಲ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ, ಮೇ ಬಿ ಕಂಪನಿಲಿ ಕಂಫರ್ಟ್ ಝೋನ್ ಸಿಕ್ತಿರ್ಬೋದು, ಬಟ್ ನಿಮ್ ಗ್ರೋತ್ ತುಂಬಾ ಅದು ಎಫೆಕ್ಟ್ ಮಾಡ್ತಾ ಇದೆ. ಅಥವಾ ನಿಮಗೆ ಭಯ ಇರ್ಬೋದು, ನಾನು ಚೇಂಜ್ ಮಾಡ್ಬಿಟ್ರೆ, ರಿಸ್ಕ್ ತಗೋಬಿಟ್ರೆ, ಈಗ ಏನಾದ್ರು ನಾನು ಸಡನ್ ಆಗಿ ಫೇಲ್ ಆಗ್ಬಿಟ್ರೆ ಕರಿಯರ್ ವೈಸ್ ಅಲ್ಲಿ, ಇರೋ ಜಾಬು ಹೋಗ್ಬಿಟ್ರೆ, ಆಮೇಲೆ ನನಗೆ ಆ ಹೊಸ ಎನ್ವಿರಾನ್ಮೆಂಟ್ ಕಷ್ಟ ಆಗ್ಬಿಟ್ರೆ, ಇವಾಗ್ಲೇ ಕರೆಕ್ಟ್ ಆಗಿದ್ದೀನಿ, ಇವಾಗ್ಲೇ ಚೆನ್ನಾಗಿದೆ, ಹಿಂಗೆಲ್ಲ ನೀವು ತುಂಬಾ ನೆಗೆಟಿವ್ ಥಾಟ್ಸ್ ಒಳಗೆ ಮುಳುಗಿಸ್ತಾ ಇದ್ದೀರಾ. ಬಟ್ ಚೇಂಜ್ ನ ನೀವು ಎಷ್ಟೇ ಅವಾಯ್ಡ್ ಮಾಡಿದ್ರು, ಎಷ್ಟೇ ತಳ್ಳಾಕಿದ್ರು, ಆ ಚೇಂಜ್ ಅನ್ನೋದು ಬಂದೇ ಬರುತ್ತೆ. ಬಿಕಾಸ್ ಡೆತ್ ಕಾರ್ಡ್ ಬಂದಿದೆ ಅಂದ್ರೆ ಇವಾಗ ನಿಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬೇಕೇ ಬೇಕು. ಡೆತ್ ಕಾರ್ಡ್ ಸ್ಕಾರ್ಪಿಯೋ 8th ಹೌಸ್, ಇದು ಕೂಡ 8 ನಂಬರ್ ತೋರಿಸ್ತಾ ಇದೆ. ಫ್ಯೂ ಚೇಂಜಸ್ ನಮ್ಮ ಲೈಫಲ್ಲಿ ಬರೋದು ನಮ್ಮ ಗ್ರೋತ್ಗೆನೆ, ಆ ಚೇಂಜಸ್ ನಿಮ್ ಲೈಫಲ್ಲಿ ಬಂದಿರೋದು, ಇದೇನೋ ಫೇಲ್ಯೂರ್ ಅಂತ ನೋಡ್ಬೇಡಿ. ಮೋರ್ ಪಾಸಿಬಿಲಿಟೀಸ್ ಬರ್ತಾ ಇದೆ, ಮೋರ್ ಬೆಟರ್ ಚೇಂಜಸ್ ಬರ್ತಾ ಇದೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಯಾರೆಲ್ಲ ಮನೇಲಿ ಸುಮ್ಮನೆ ಇದ್ದೀರಾ, ಇಟ್ಸ್ ಲೈಕ್ ಮೇ ಬಿ ನೀವು ಕಂಫರ್ಟ್ ಆಗಿ ಇರ್ಬೋದು, ಬಟ್ ಒಂದ್ ಭಯ ಇದೆ ನಿಮಗೆ, ನಾನು ಇಂಡಿಪೆಂಡೆಂಟ್ ಆಗ್ಬೇಕನ್ನೋ ಭಯ ಇದೆ, ಎಲ್ಲಿ ನಾನು ಎಲ್ಲರಿಗಿಂತ ಕಡಿಮೆ ಆಗ್ಬಿಡ್ತೀನೋ ಅನ್ನೋ ಭಯ ಇದೆ. ಮೇ ಬಿ ಆ ಥಾಟ್ಸ್ ಅಲ್ಲಿ ಅಟ್ಲೀಸ್ಟ್ ನೀವು ಚೇಂಜ್ ಮಾಡ್ಕೊಬೇಕು, ಅಥವಾ ಏನೋ ಒಂದು ಇನಿಷಿಯೇಟ್ ಮಾಡ್ಬೇಕು ಅಂತ ಇರ್ತೀರಾ. ಅವ್ರೇನಂತಾರೆ, ಸೊಸೈಟಿ ಏನಂತಾರೆ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ, ನನಗೆ ದುಡ್ಡು ಪ್ರಾಬ್ಲಮ್ ಆಗುತ್ತೆ. ಇಟ್ಸ್ ಲೈಕ್ ಏನಾಗುತ್ತೆ ಗೊತ್ತಾ, ನೀವೇ ನಿಮ್ಮ ನೆಗೆಟಿವ್ ಥಾಟ್ಸೇ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇದೆ ಡೇ ಬೈ ಡೇ. ಬಟ್ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್ ಬೇಕಾಗಿದೆ, ಇಲ್ಲಿ ಒಂದು ನ್ಯೂ ಚೇಂಜಸ್, ಟ್ರಾನ್ಸಿಷನ್ ಲೈಫಲ್ಲಿ ಬೇಕಾಗಿದೆ. ಎಷ್ಟು ನೀವು ಆ ಚೇಂಜಸ್ ನ ಅವಾಯ್ಡ್ ಮಾಡಿದ್ರು ಆ ಚೇಂಜ್ ಅನ್ನೋದು ನಿಮ್ ಮನೆ ಬಾಗ್ಲು ಮುಂದೆ ನಿಂತಿರುತ್ತೆ. ಎಷ್ಟೇ ನೀವು ಬಾಗ್ಲು ಮುಚ್ಕೊಂಡೇ ಇಟ್ಟಿದ್ರು ಒಂದಲ್ಲ ಒಂದಿನ ನೀವು ಡೋರ್ ಓಪನ್ ಮಾಡ್ಲೇಬೇಕಾಗತ್ತೆ.
ಓಕೆ, ಯು ನೀಡ್ ಟು ಆಕ್ಸೆಪ್ಟ್ ದಿಸ್ ಚೇಂಜ್. ಬಿಕಾಸ್ ಯಾವ ಒಂದು ಸಿಚುವೇಶನಲ್ಲಿ ನೀವು ಆಲ್ರೆಡಿ ಇದ್ದೀರಾ, ಇದರ್ ನೀವು ವರ್ಕ್ ಮಾಡ್ತಿರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಏನೂ ಮಾಡ್ದೇ ಇರ್ಬೋದು, ಆ ಸಿಚುವೇಶನಲ್ಲೇ ಇದ್ರೆ ನಿಮಗೆ ಗ್ರೋತ್ ಇಲ್ಲ. ಒಂದು ರಿಸ್ಕ್ ತಗೊಂಡ್ಲೇಬೇಕು, ಒಂದು ಚಾಪ್ಟರ್ನ ಎಂಡ್ ಮಾಡಲೇಬೇಕು, ಸೊ ದಟ್ ನೀವೊಂದು ನ್ಯೂ ಚಾಪ್ಟರ್ ಕಡೆ ಹೋಗಲೇಬೇಕು. ಒಂದು ಸಾಲಿಡ್ ಆಪರ್ಚುನಿಟಿ ಬೇಕು ಅಂದರೆ ಕರೆಂಟ್ ಸಿಚುವೇಶನಲ್ಲಿ ಏನಿದೆ ಅದನ್ನ ಇಫ್ ಪಾಸಿಬಲ್ ಗಿವ್ ಅಪ್ ಮಾಡಿ ಒಂದು ನ್ಯೂ ಥಾಟ್ ಬೇಕು ನಿಮಗೆ. ಕರಿಯರ್ ಅಂತ ಬಂದರೆ ಒಂದು ಫ್ರೆಶ್ ಚೇಂಜಸ್ ಬಗ್ಗೆ ನೀವು ಫೋಕಸ್ ಮಾಡಲೇಬೇಕು. ಗ್ರೂಪ್ 2 ಓಕೆ. ಸೊ ಇಟ್ಸ್ ಲೈಕ್ ಏನು ಗೊತ್ತಾ, TL ಆಗಿ ವರ್ಕ್ ಮಾಡ್ತಾ ಇರ್ತೀರಾ, ನಿಮಗೆ ಆಲ್ ಆಫ್ ಅ ಸಡನ್ ಮ್ಯಾನೇಜರ್ ಆಫರ್ ಬರ್ಬೋದು. ಬಟ್ ನಿಮಗೆ ಗೊತ್ತಿರುತ್ತೆ, ಈಗ ನಾನು ಮ್ಯಾನೇಜರ್ ಆದರೆ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಮೇ ಬಿ ನನಗೆ ಹ್ಯಾಂಡಲ್ ಮಾಡೋಕೆ ಆಗಲ್ವೇನೋ, ಮೇ ಬಿ ನನಗೆ ಅದು ಪ್ರಾಬ್ಲಮ್ ಆಗುತ್ತೇನೋ, ಇದಾಗುತ್ತೇನೋ, ಹಂಗೆ ನೀವು ಅನ್ಕೊಳ್ತಾ ಇದ್ದೀರಾ. ಬಟ್ ಇವಾಗ ಈ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬೇಕಾಗಿದೆ. ಎಷ್ಟೇ ನೀವು ಕರೆಂಟ್ ಸಿಚುವೇಶನಿಗೆ ಅಡ್ಜಸ್ಟ್ ಹಾಕೊಂಡು ಹೋಗ್ತೀನಿ ಅಂದರೆ ಅಲ್ಲಿ ನಿಮಗೆ ಗ್ರೋತ್ ಇಲ್ಲ. ಅಲ್ಲಿ ನಿಮಗೆ ಆ್ಯಕ್ಚುಲಿ ನಿಮಗೆ ಗ್ರೋತ್ನ ಕಡಿಮೆ ಮಾಡ್ತಾ ಇದೆ, ನಿಮ್ಮನ್ನ ಇನ್ನೂ ಮಡ್ಡೊಳಗೆ ಮುಚ್ಚಾಕ್ತಾ ಇದೆ. ಐ ಮೀನ್ ನಿಮ್ಮ ಆಸೆಗಳನ್ನ. ನಿಮ್ದು ದೊಡ್ಡ ದೊಡ್ಡ ಆಸೆಗಳೇ ಇದೆ. ಗ್ರೂಪ್ 2 ದೊಡ್ಡ ಆಸೆ ಪಡೋದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಬಟ್ ಆ ಆಸೆಗಳನ್ನ ಬೆಳೆಸೋದಕ್ಕೊಂದು ಆಪರ್ಚುನಿಟಿ ಸಿಕ್ಕಿದಾಗ ಮುಚ್ಚಾಕೋದು ತಪ್ಪು. ಬಿಕಾಸ್ ಇಲ್ಲಿ ಯೂನಿವರ್ಸ್ ನಿಮಗೆ ಪದೇ ಪದೇ ಆ ನೋಟಿಫಿಕೇಶನ್ ಕಳಿಸ್ತಾ ಇದೆ, ಈ ಚಾಪ್ಟರ್ ನಿನಗಲ್ಲ, ಈ ಚಾಪ್ಟರ್ನ ಎಂಡ್ ಮಾಡು, ನ್ಯೂ ಚಾಪ್ಟರ್ ಕಡೆ ಹೋಗು, ಥಾಟ್ಸ್ ಚೇಂಜ್ ಮಾಡ್ಕೊ ಅಂತ ಪದೇ ಪದೇ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬಂದಂಗೆ ಬರ್ತಾ ಇದೆ. ಬಟ್ ನೀವು ಅದನ್ನ ಬೇಕು ಬೇಕು ಅಂತಾನೆ ಕಣ್ಮುಚ್ಕೊಂಡಿದ್ದೀರಾ, ನೋಡಿದ್ರು ನೋಡ್ದಿಲ್ದವ್ರ ತರ ಮಾಡ್ತಾ ಇದ್ದೀರಾ. ಈ ಒಂದು ಆಪರ್ಚುನಿಟಿ ಏನ್ ಬರ್ತಾ ಇದೆ ಅಲ್ವಾ, ದಿಸ್ ಇಸ್ ಒನ್ ಟೈಮ್ ಆಪರ್ಚುನಿಟಿ. ಇದನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಇದು ನಿಮ್ನ ಪದೇ ಪದೇ ಹುಡ್ಕೊಂಡು ಬರಲ್ಲ. ಕೀಪ್ ದಟ್ ಇನ್ ಮೈಂಡ್. ಸೊ ನೆಗ್ಲೆಕ್ಟ್ ಎಲ್ಲಿ ಮಾಡಬೇಕು ಮಾಡಿ, ಎಷ್ಟು ಮಾಡಬೇಕು ಮಾಡಿ, ಬಟ್ ನಿಮ್ಮ ಆಸೆಗಳನ್ನ ನೀವೇ ಮುಚ್ಚಾಕ್ತಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2. ಓಕೆ, ಇವಾಗ ನಿಮ್ಮ ಫಿನಾನ್ಸ್ ಸಿಚುವೇಶನ್ ನವೆಂಬರ್ ಮಂತಲ್ಲಿ ಹೆಂಗಿರುತ್ತೆ ನೋಡೋಣ. ದೇರ್ ಈಸ್ 9 ಆಫ್ ವಾಂಡ್ಸ್, ಕ್ವೀನ್ ಆಫ್ ಪೆಂಟಕಲ್ಸ್. ಸೊ 9 ಅಂತ ಬಂದಿದೆ ಇಲ್ಲಿ. ಓಕೆ, ಅಂದರೆ 10ಗೆ ಆಲ್ಮೋಸ್ಟ್ ಕ್ಲೋಸ್ ಇದೆ, ರೈಟ್? ಈ ಚಾಪ್ಟರ್ ಐ ಫೀಲ್ ಫಿನಾನ್ಷಿಯಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ದಟ್ ಈಸ್ ವೈ ಕರೆಂಟ್ ಸಿಚುವೇಶನ್ ಕರೆಂಟ್ ಎನ್ವಿರಾನ್ಮೆಂಟ್ ಎಷ್ಟೇ ಕಂಫರ್ಟೇಬಲ್ ಆಗಿದ್ರೂ ಬಟ್ ಅಲ್ಲಿ ನಿಮಗೆ ನಿಮ್ಮ ದೊಡ್ಡ ದೊಡ್ಡ ಆಸೆಗಳನ್ನ ಫುಲ್ಫಿಲ್ ಮಾಡ್ತಾ ಇಲ್ಲ. ಅಂದರೆ ಮೇ ಬಿ ಫಿನಾನ್ಷಿಯಲಿ ನಿಮಗೆ ನೀವು ಎಷ್ಟು ಡಿಸರ್ವ್ ಮಾಡ್ತಾ ಇದ್ದೀರಾ ಅಷ್ಟು ಸಿಗ್ತಾ ಇಲ್ಲ. ಬಿಕಾಸ್ 9 ಆಫ್ ವಾಂಡ್ಸ್ ಬಂದಿದೆ ಅಂದರೆ ಹೀ ಈಸ್ ಹರ್ಟ್, ಅವನಿಗೆ ತುಂಬ ಹರ್ಟ್ ಆಗಿದೆ, ತುಂಬ ಫೈಟ್ ಮಾಡಿದ್ದಾನೆ, ಬ್ಯಾಟಲ್ಸ್ಗಳಲ್ಲಿ ಫೈಟ್ ಮಾಡಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ. ಬಟ್ ದ ಥಿಂಗ್ ಈಸ್ ಅವನಿಗೆ ಅದೇನು ಸಿಗಬೇಕು ಅವನಿಗೆ ಫೇರ್ ಆಗಿ ಸಿಕ್ಕಿಲ್ಲ, ನ್ಯಾಯವಾಗಿ ಸಿಕ್ಕಿಲ್ಲ, ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಬಿಟ್ರೆ ಅವನಿಗೆ ಅದೇನು ಹರ್ಟ್ ಆಗಿದೆ ಅವನಿಗದು ಗೊತ್ತಾಗ್ತಾ ಇಲ್ಲ. ಅಂದರೆ ಹಿ ಡಿಸರ್ವ್ಸ್ ಬೆಟರ್ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ ಅವನಿಗೆ. ಅಂದರೆ ಅವನಿಗೆ ತುಂಬ ಫೈಟ್ ಮಾಡ್ಕೊಂಡು ಬಂದಿದ್ದಾನೆ, ಈ ಒಂದು ಪೊಸಿಷನಲ್ಲಿ ನಿಂತಿದ್ದಾನೆ. ಅಂದರೆ ಮೇ ಬಿ ಫಿನಾನ್ಷಿಯಲಿ ಕೂಡ ಈ ಒಂದು ಪೊಸಿಷನಲ್ಲಿ ಇದ್ದೀರಾ ಅಂದರೆ ತುಂಬ ಫೈಟ್ ಮಾಡ್ಕೊಂಡು ಬಂದಿದ್ದೀರಾ, ತುಂಬ ಸ್ಯಾಕ್ರಿಫೈಸಸ್ನ ಕೂಡ ಮಾಡ್ಕೊಂಡು ಬಂದಿದ್ದೀರಾ. ನೀವು ತುಂಬ ನಿಮ್ಮ ಸ್ವಂತ ಆಸೆಗಳನ್ನ ಕೂಡ ಗಿವ್ ಅಪ್ ಮಾಡಿ ಬಂದಿದ್ದೀರಾ. ಬಟ್ ಸ್ಟಿಲ್ ಫಿನಾನ್ಷಿಯಲಿ ನೀವು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮಗೆ ಅನ್ನೋದನ್ನ ನೋಡ್ತೀನಿ. ಬಟ್ ಡೋಂಟ್ ವರಿ, 9 ಅಂತ ಬಂದರೆ ನೆಕ್ಸ್ಟ್ 10 ಬರುತ್ತೆ. ವೆರಿ ಸೂನ್ ನಿಮ್ಮ ಲೈಫಲ್ಲೂ ಕೂಡ ಸ್ಟೆಬಿಲಿಟಿ ಬರೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿದೆ ಅಂದರೆ ಈ ಕಷ್ಟ, ಇದೇನೆಲ್ಲ ಮಾಡ್ತಾ ಇದ್ದೀರಾ, ಇದೇನೆಲ್ಲ ಫೈಟ್ ಮಾಡ್ತಾ ಇದ್ದೀರಾ, ಇದು ವೇಸ್ಟ್ ಆಗಲ್ಲ. ಎಲ್ಲೋ ಒಂದು ಕಡೆ ಈ ಎಕ್ಸ್ಪೀರಿಯನ್ಸು, ಈ ಸಿಚುವೇಶನ್ಸ್ಗಳು ನಿಮಗೆ ತುಂಬಾ ಮ್ಯಾಟರ್ ಆಗುತ್ತೆ ಅನ್ಬೋದು. ಸೊ ಏನು ನೋಡ್ತಾ ಇದ್ದೀನಿ, ಗ್ರೂಪ್ 2 ಫಿನಾನ್ಷಿಯಲಿ ಸ್ಲೋ ಆಗಾದರೂ ಸರಿ ನೀವು ಸ್ಟಡಿ ಆಗ್ತಾ ಇದ್ದೀರಾ. ಡೋಂಟ್ ವರಿ. ನಿಮಗೆ ಅನ್ನಿಸ್ಬೋದು ಇವಾಗ ತುಂಬ ಕಷ್ಟ ಫೀಲ್ ಆಗ್ತಾ ಇರ್ಬೋದು, ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ಯಾವತ್ತೂ ಸೆಟಲ್ ಆಗಲ್ಲ, ಯಾವತ್ತೂ ನಾನು ಸ್ಯಾಕ್ರಿಫೈಸೇ ಮಾಡ್ಕೊಂಡು ಬರಬೇಕು, ಏನೋ ಒಂದು ಆಸೆ ಬೇಕು ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಇನ್ನೊಂದನ್ನು ಗಿವ್ ಅಪ್ ಮಾಡಬೇಕು. ಇವಾಗ ಓಕೆ, ಈ ಒಂದು ಮಂತಲ್ಲಿ ನಾನು ನನ್ನ ಒಂದು ವಾಚಿಗೆ ನಾನು ದುಡ್ಡು ಹಾಕಬೇಕು, ವಾಚಿಗೆ ದುಡ್ಡು ಹಾಕಬೇಕು ಅಂದರೆ ನಾನು ಇನ್ನೊಂದು ಯಾವುದೋ ಒಂದು ಆಸೆಗಳ ಮೇಲೆ ನಾನು ಗಿವ್ ಅಪ್ ಮಾಡಬೇಕು. ಎಲ್ಲೋ ಒಂದು ಕಡೆ ತುಂಬ ಸ್ಯಾಕ್ರಿಫೈಸ್ ಮಾಡ್ಕೊಂಡೇ ಬಂದಿದ್ದೀರಾ, ತುಂಬ ಫೈಟ್ ಮಾಡ್ಕೊಂಡೇ ಬಂದಿದ್ದೀರಾ.
ಬಟ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ, ಇವಾಗ್ಲೂ ಕೂಡ ನಿಂತಿದ್ದೀರಾ ನೀವು, ರೈಟ್? ಸೊ ಡೋಂಟ್ ವರಿ, ಫಿನಾನ್ಷಿಯಲಿ ಸ್ಲೋ ಆಗಾದ್ರೂ ಸ್ಟಡಿಯಾಗಿ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಅಲ್ದೇನೆ ಇದ್ರೂ ಅಟ್ಲೀಸ್ಟ್ ಇನ್ನೊಂದು 3 to 4 months ಆದ್ರೂ ಮಿನಿಮಮ್ ತಗೊಳುತ್ತೆ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಸ್ಟೇಬಲ್ ಆಗೋದಕ್ಕೆ. ನಾನು ನೋಡ್ತಾ ಇದ್ದೀನಿ ತುಂಬಾ EMIಗಳನ್ನ ಕಟ್ತಾ ಇದ್ದೀರಾ, ತುಂಬಾ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ತುಂಬಾ ಕಷ್ಟಪಟ್ಟಿದ್ದೀರಾ. ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ, ನನ್ನ ಕೆಲ್ಸಕ್ಕೆ ಆ ಒಂದು ಫೇರ್ ಇನ್ಕಮ್ ಬರ್ತಾ ಇಲ್ಲ, ನಾನು ಪಡ್ತಿರೋ ಕಷ್ಟಕ್ಕೆ, ನನ್ನ ಹತ್ರ ಇರೋ ಆಂಬಿಷನ್ಗೆ, ನನ್ನ ಹತ್ರ ಇರೋ ಆಸೆ, ನಾಟ್ ಆಸೆಗಳಿಗೆ, ಎಫರ್ಟ್ ನಾನು ಹಾಕಿರೋದಕ್ಕೆ ನನಗೆ ಈಕ್ವಲ್ ಆಗಿ ದುಡ್ಡು ಬರ್ತಾ ಇಲ್ಲ ಅನ್ನೋ ಥಾಟ್ ಕೂಡ ನಿಮಗೆ ತುಂಬಾನೇ ಇದೆ. ಬಟ್ ಡೋಂಟ್ ವರಿ, ಲೈಫ್ ಒಂದು ಸ್ಟೆಬಿಲಿಟಿ ಕಡೆ, ಒಂದು ಸಾಲಿಡ್ ಆಪರ್ಚುನಿಟಿ ಕೂಡ ನಿಮ್ ಕಡೆ ಬರ್ತಾ ಇರೋದನ್ನ ನೋಡ್ತಾ ಇದೀನಿ. ಸಾಲಿಡ್ ಲಾಂಗ್ ಟರ್ಮ್ ಆಪರ್ಚುನಿಟಿ ನಿಮ್ ಕಡೆ ಹುಡ್ಕೊಂಡು ಬರ್ತಾ ಇದೆ ನೋಡ್ತಾ ಇದೀನಿ. ಮೇ ಬಿ ದಟ್ ಈಸ್ ವಾಟ್ ಇಲ್ಲಿ ನ್ಯೂ ಬಿಗಿನಿಂಗ್ ನಿಮ್ ಲೈಫಲ್ಲಿ ಆಗ್ತಾ ಇದೆ. ನವೆಂಬರ್ ಮಂತಲ್ಲಿ ಡೆಫಿನೆಟ್ಲಿ ಕರಿಯರ್ ಅಲ್ಲಿ ಒಂದು ಮೇಜರ್ ನ್ಯೂ ಟ್ರಾನ್ಸ್ಫಾರ್ಮೇಶನ್ ಡೆಫಿನೆಟ್ಲಿ ಆಗುತ್ತೆ. ಒಂದು ಸಾಲಿಡ್ ಆಪರ್ಚುನಿಟಿ ಬರೋ ಪಾಸಿಬಿಲಿಟಿ ಇದೆ. ನಿಮ್ನ ಫಿನಾನ್ಷಿಯಲಿ ಇವಾಗ ಏನು ಕಷ್ಟದ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಲ್ವಾ, ಲೋನ್ ಕಟ್ಕೊಂಡು, ಡೆಬ್ಸ್ ಕಟ್ಕೊಂಡು, EMI ಕಟ್ಕೊಂಡು, ತುಂಬಾ ಸಿಚುವೇಶನ್ಸ್ ನ ಗಿವ್ ಅಪ್ ಮಾಡ್ಕೊಂಡು ಏನ್ ಹೋಗ್ತಾ ಇದ್ದೀರಾ ಅಲ್ವಾ, ಸಾಲಿಡ್ ಆಪರ್ಚುನಿಟಿ ಸಿಗುತ್ತೆ. ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಸ್ಟೆಬಿಲಿಟಿಗೆ ಬರೋ ಎಲ್ಲಾ ಪಾಸಿಬಿಲಿಟೀಸು ಇದೆ, ರೈಟ್? ಸೊ ಗ್ರೂಪ್ 2 ದಟ್ ವಾಸ್ ದ ಮೆಸೇಜ್. ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇದ್ ನೀವು ಯಾವ ತರ ಅಂದ್ರೆ ತುಂಬಾ ಕಷ್ಟ ಸಫರ್ ಮಾಡ್ತಾ ಇದ್ದೀರಾ, ತುಂಬಾ ಕಷ್ಟಗಳು ನಿಮಗೆ ಗೊತ್ತಾಗ್ತಾ ಇದೆ ಕರಿಯರ್ ಮತ್ತೆ ಫಿನಾನ್ಸ್ ಸಿಚುವೇಶನ್ ಅಲ್ಲಿ. ಬಟ್ ಗಾರ್ಡಿಯನ್ ಏಂಜಲ್ ಅಂತ ನಿಮ್ ಲೈಫಲ್ಲಿ ಯಾರೋ ಇದ್ದಾರೆ, ನಿಮ್ನ ಎಮೋಷನಲಿ ನಿಮಗೆ ಸೇಫ್ ಫೀಲ್ ಮಾಡಿಸೋರು, ಎಮೋಷನಲಿ ನಿಮಗೆ ಬೆಟರ್ ಫೀಲ್ ಮಾಡಿಸೋರು ಅನ್ನೋರೊಬ್ರು ಇದ್ದಾರೆ. ಅವ್ರು ನಿಮ್ಗೆ ಎಲ್ಲಾ ಕಷ್ಟಗಳಿಂದ ಮೆಂಟಲಿ ಹೊರಗೆ ತಗೋಬರ್ತಾ ಇದ್ದಾರೆ, ಎಮೋಷನಲಿ ಹೊರಗೆ ತಗೋಬರ್ತಾ ಇದ್ದಾರೆ. ಅಂದ್ರೂ ದ ಬೆಸ್ಟ್ ಪಾರ್ಟ್ ಇಸ್, ಅಂದ್ರೂ ನಿಮ್ಮ ಡ್ರೀಮ್ಸಿಗೆ ನೀವು ಡೀಪ್ ಡೌನ್ ಗಿವ್ ಅಪ್ ಮಾಡಿಲ್ಲ. ಹೊರಗಡೆಯಿಂದ ಓಕೆ ಇದೆಲ್ಲ ಆಗಲ್ಲ, ಇದೆಲ್ಲ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಇದ್ದೀರಾ, ಬಟ್ ಗಿವ್ ಅಪ್ ಮಾಡಿಲ್ಲ ಇನ್ನು. ಎಲ್ಲೋ ನಿಮ್ ಇಮ್ಯಾಜಿನೇಷನ್ ಅಲ್ಲಿ ಆ ಒಂದು ಆಸೆ ಇನ್ನೂ ಇದೆ. ಬಟ್ ಎಸ್, ಫಿನಾನ್ಷಿಯಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ, 3 to 4 months ಮಿನಿಮಮ್ ಬೇಕಾಗುತ್ತೆ ಒಂದು ಸ್ಟೆಬಿಲಿಟಿ ಬರೋದಕ್ಕೆ. ಬಟ್ ಡೋಂಟ್ ಗಿವ್ ಅಪ್, ಜಸ್ಟ್ ಕೀಪ್ ಫೈಟಿಂಗ್. ಇವತ್ತು ನಿಮಗೆ ಹರ್ಟ್ ಆಗಿರ್ಬೋದು, ಬಟ್ ಟ್ರಸ್ಟ್ ಮೀ, 3 to 4 months ಆದ್ಮೇಲೆ ನೀವು ಹಿಂದೆ ತಿರುಗಿ ನೋಡಿದಾಗ ಥ್ಯಾಂಕ್ ಗಾಡ್ ಅವತ್ತು ನಾನು ಗಿವ್ ಅಪ್ ಮಾಡಲಿಲ್ಲ, ಅವತ್ತು ನಾನು ಫೈಟ್ ಮಾಡಲಿಲ್ಲ ಅಂದಿದ್ರೆ, ಎಫರ್ಟ್ ಹಾಕ್ತಾನೆ ಸೋಂಬೇರಿಯಾಗಿ ಕೂತಿದ್ರೆ ನಾನು ಇವತ್ತು ಇಲ್ಲಿರ್ತಾ ಇರಲಿಲ್ಲ. ಈ ಒಂದು ಥಾಟ್ ನಿಮಗಿರುತ್ತೆ. ಅಗೇನ್ ಮೇ ಬಿ ದಿಸ್ ಇಸ್ ಬೆಸ್ಟ್ ಟೈಮ್ ಏನಾದರೂ ಒಂದು ರಿಸ್ಕ್ ತಗೋಬೇಕು, ಎಸ್ಪೆಷಲಿ ಟ್ರೇಡಿಂಗ್ ಅಲ್ಲಿರೋರಿಗೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿರೋರಿಗೆ. ಮೇ ಬಿ ಇವಾಗ ನಿಮಗೆ ಲಾಸ್ ಅಲ್ಲಿ ಹೋಗ್ತಿರ್ಬೋದು, ಬಟ್ ಡೋಂಟ್ ಗಿವ್ ಅಪ್, ಬಿಕಾಸ್ ವೆರಿ ಸೂನ್ ಏನು ಈ ರಿಸ್ಕ್ ಎಲ್ಲದೂ ಕೌಂಟ್ ಆಗುತ್ತೆ. ಸೊ ಎಸ್, ದಟ್ ವಾಸ್ ದ ಮೆಸೇಜ್ ಗ್ರೂಪ್ 2. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನವೆಂಬರ್ ಮಂತ್ ಪ್ರಿಡಿಕ್ಷನ್ ಬಗ್ಗೆ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋಸ್ ಅಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಆ್ಯಂಡ್ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 3, ಯಾರೆಲ್ಲ ಥರ್ಡ್ ಝೋಡಿಯಾಕ್ ಸೈನ್ಸ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ? ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನವೆಂಬರ್ ಮಂತ್ಲಿ ರೀಡಿಂಗ್ ಹೆಂಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓವರ್ ಆಲ್ ಎನರ್ಜಿ ಹೆಂಗಿರುತ್ತೆ, ಕರಿಯರ್ ಅಲ್ಲಿ ಹೆಂಗಿರುತ್ತೆ, ಲವ್ ಲೈಫ್ ಅಲ್ಲಿ ಹೆಂಗಿರುತ್ತೆ, ಫಿನಾನ್ಷಿಯಲಿ ಹೆಂಗಿರುತ್ತೆ, ಎವ್ರಿಥಿಂಗ್. ಸೊ ಹೋಗೋದಕ್ಕೂ ಮುಂಚೆ ಗಾಯ್ಸ್, ಗ್ರೂಪ್ 3 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮೊಂದು ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ವಾವ್, ಲುಕ್ ಎಟ್ ದಿಸ್ ಸೆರೆಂಡಿಪಿಟಿ, ವೆರಿ ಬ್ಯೂಟಿಫುಲ್ ಮೆಸೇಜ್. ಅಂದ್ರೆ ಹ್ಯಾಪಿಯೆಸ್ಟ್ ಎಟ್ ಇಟ್ಸ್ ಬೆಸ್ಟ್. ಫೈನಲಿ ಆ ಒಂದು ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋದು, ಫೈನಲಿ ಇಷ್ಟು ದಿನ ನೀವು ಇಮ್ಯಾಜಿನೇಷನ್ ಅಲ್ಲಿ ಇತ್ತು ಆ ಒಂದು ಡ್ರೀಮ್ಸ್, ಫೈನಲಿ ಅದು ಫುಲ್ಫಿಲ್ ಆಗೋದು. ಇಟ್ಸ್ ಲೈಕ್ ಬೇಸಿಕ್ ಥಿಂಗ್. ಅಂದ್ರೆ ಇವಾಗ ಏನಿರುತ್ತೆ, ಓಕೆ ನನ್ನ ಒಂದು ರೂಮ್ ನನಗಿಷ್ಟ ಆಗಿರೋ ತರ ಇರಬೇಕು,
ನನ್ನ ರೂಮಲ್ಲಿ ಪ್ಲಾಂಟ್ಸ್ ಇರಬೇಕು, ನನ್ನ ರೂಮಲ್ಲಿ ನನಗೊಂದು ಸ್ಮಾಲ್ ಪೆಟ್ ಬೇಕು, ನನ್ನ ಎನ್ವಿರಾನ್ಮೆಂಟ್ ಹಿಂಗಿರ್ಬೇಕು, ಈ ಸಣ್ಣ ಸಣ್ಣ ಆಸೆಗಳು ಏನಿರುತ್ತೆ ಅದು ನಿಮಗೆ ತುಂಬಾ ಬಿಗ್ ವೇಯಲ್ಲಿ ನಿಮಗೆ ಒಂದು ಖುಷಿ ಕೊಡುತ್ತೆ. ದಟ್ ಈಸ್ ಸೆರೆಂಡಿಪಿಟಿ, ರೈಟ್? ಸೊ ನಾನು ಏನ್ ನೋಡ್ತೇನೆ, ಇವಾಗ ನನಗೂ ಆಸೆ ಇದೆ, ಓಕೆ, ನನಗೂ ಒಂದಷ್ಟು ಆಸೆಗಳಿದೆ. ಓಕೆ, ನನ್ನ ಒಂದು ರೂಮ್ ಹಿಂಗಿರ್ಬೇಕು, ಮುಂದೆ ಅಟ್ಲೀಸ್ಟ್ ನನ್ನ ಒಂದು ರೂಮಲ್ಲಿ ಒಂದು ಬಾಲ್ಕನಿ ಇರಬೇಕು, ಸಪ್ರೇಟ್ ಸ್ಪೇಸ್ ಇರಬೇಕು ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ, ಸಪ್ರೇಟ್ ಸ್ಪೇಸ್ ಇರಬೇಕು ನಂದೇ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ. ಬಾಲ್ಕನಿ ಅಂದ್ರೆ ಇಟ್ಸ್ ನಾಟ್ ಲೈಕ್ ಮೇಲ್ಗಡೆ ರೂಮ್ ಆ್ಯಂಡ್ ಬಾಲ್ಕನಿ ಆ ಥರ ಅಲ್ಲ, ಹೊರಗಡೆ ಲೈಕ್ ಅ ಲಾನ್, ದೊಡ್ಡ ಲಾನ್ ಇರಬೇಕು. ಇದೆಲ್ಲ ನನ್ನ ಒಂದು ಡ್ರೀಮ್, ಅಂದ್ರೆ ನನ್ನ ಒಂದು ಡ್ರೀಮ್ ಲೈಫ್. ಸೊ ಅದು ಕೆಲವೊಬ್ಬರಿಗೆ ಅದು ಸಣ್ಣದೆ, ಬಟ್ ನನಗೆ ಅದು ತುಂಬಾ ದೊಡ್ಡದು. ಬಿಕಾಸ್ ನನಗೇನು ಇಂಪಾರ್ಟೆಂಟು, ಮೆಂಟಲಿ ನಾನು ಖುಷಿಯಾಗಿರೋದು ಇಂಪಾರ್ಟೆಂಟು, ಬೇರೆ ಏನೋ ಡಸಂಟ್ ಮ್ಯಾಟರ್ ಟು ಮೀ. ಅಂದ್ರೆ ಬಿಕಾಸ್ ಮೆಂಟಲಿ ನಾನು ಯಾವಾಗ ಖುಷಿಯಾಗಿರ್ತೀನಿ, ರೆಸ್ಟ್ ಥಿಂಗ್ಸ್ನ ನಾನು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಒಂದು ಚಾರ್ಟಲ್ಲಿ, ನಿಮ್ಮ ಒಂದು ಬರ್ತ್ ಚಾರ್ಟಲ್ಲಿ 4th ಹೌಸ್ ಏನ್ ಹೇಳ್ತಾ ಇದೆ ನೋಡಿ. ಇವಾಗ 4th ಹೌಸಲ್ಲಿ ಏನಿದೆ, ರಾಹು ಕೂತಿದೆ ಅಂದ್ರೆ 4th ಹೌಸಲ್ಲಿ ನಿಮಗೇನು ಖುಷಿ ಕೊಡುತ್ತೆ? ಲೈಕ್ ಮನೆಯಿಂದ ದೂರ ಹೋಗಿ ಏನೋ ಒಂದು ಅಚೀವ್ ಮಾಡೋದು ನಿಮಗೆ ಖುಷಿ ಕೊಡುತ್ತೆ. ಯಾವಾಗ ನೀವು ಅದನ್ನ ಫೈನಲಿ ಮಾಡ್ತೀರಾ, ಕೆಲವೊಬ್ಬರಿಗೆ ಅನ್ನಿಸ್ಬೋದು ಇವ್ರೇನು ಮನೆಯಿಂದ ದೂರ ಹೋಗೋದನ್ನೇ ಇವರು ಖುಷಿ ಅನ್ಕೊಂತ ಇದಾರಲ್ಲ ಅಂತ ಕೆಲವೊಬ್ಬೊಬ್ರಿಗೆ ಅನ್ನಿಸ್ಬೋದು. ಅವ್ರ ಹ್ಯಾಪಿನೆಸ್ ಬೇರೆ, ನಿಮ್ಮ ಹ್ಯಾಪಿನೆಸ್ಸೇ ಬೇರೆ. ಇವಾಗ ನಂದಲ್ಲಿ 4th ಹೌಸಲ್ಲಿ ಶನಿ ಕೂತಿದೆ. ಹೀಗೆ ನನಗೆ ಮನೆ ಎನ್ವಿರಾನ್ಮೆಂಟ್ ಅಲ್ಲಿ ಇರೋದು ಅಂದ್ರೆ ನಮ್ಮ ಒಂದು ಹೋಮ್ ಟೌನ್ ಅಲ್ಲಿ ಇರೋದು ಅಂದ್ರೆ ಏನೋ ಒಂಥರ ರೆಸ್ಪಾನ್ಸಿಬಿಲಿಟಿ ಬಂದಂಗೆ, ಅಥವಾ ಏನೂ ಇರಲ್ಲ ಬಟ್ ಕಟ್ ಹಾಕ್ದಂಗೆ, ನನಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಕಟ್ ಹಾಕ್ದಂಗೆ ಆಗುತ್ತೆ. ಆ್ಯಂಡ್ ಆ ಥರ ನನ್ನ ಒಂದು ಹ್ಯಾಪಿನೆಸ್ ಹೆಂಗಂದ್ರೆ, ಫ್ರೀಡಮ್ ಈಸ್ ಮೈ ಹ್ಯಾಪಿನೆಸ್. ಒಂಥರ ನನ್ನದೇ ಆದ ಓನ್ ಪ್ರಪಂಚ, ರೂಲ್ಸ್ ವಿತೌಟ್ ರೂಲ್ಸ್ ಪ್ರಪಂಚ. ನನ್ನ ಪದೇ ಪದೇ ಅದು ತಪ್ಪು ಇದು ಸರಿ ಅಂತ ಹೇಳೋರು ಬೇಡ. ದಿಸ್ ಇಸ್ ಮೈ ಹ್ಯಾಪಿನೆಸ್. ಇವಾಗ ಒಬ್ಬೊಬ್ಬರಿಗೆ ವೀನಸ್ ಇರುತ್ತೆ 4th ಹೌಸಲ್ಲಿ. ನಿಮಗೆ ಮನೇಲಿ ಇರೋದಂದ್ರೆ ತುಂಬಾನೇ ಇಷ್ಟ. ಮನೇಲಿ ಏನೋ ಒಂದು ಲೈಕ್ ಹೊಸ ಸೋಫಾ ಸೆಟ್ ತರೋದು, ಮನೇಲಿ ಕಾರ್ ತರೋದು, ಮನೆನ ರಿನೋವೇಟ್ ಮಾಡೋದು, ಮನೆಗೆ ಪೇಂಟ್ ಹೊಡ್ಸೋದು, ಇದೆಲ್ಲ ನಿಮ್ಮ ಖುಷಿ. ಸೊ ನಿಮ್ಮ 4th ಹೌಸಲ್ಲಿ ಏನಿದೆ ನೋಡಿ, ಅಟ್ಲೀಸ್ಟ್ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ 4th ಹೌಸಲ್ಲಿ ಏನಿದೆ, ಅಥವಾ 4th ಹೌಸ್ ಲಾರ್ಡ್ ಎಲ್ಲಿ ಕೂತಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನಿಮಗೆ ಏನ್ ಖುಷಿ ಕೊಡುತ್ತೆ ಲೈಫಲ್ಲಿ ಅಂತ. ಓಕೆ, ಸೊ ಆ ಒಂದು ಫುಲ್ಫಿಲ್ಮೆಂಟ್, ಆ 4th ಹೌಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ದ ಥಿಂಗ್ ಇಸ್, ನೀವು ಯಾರಿಗೂ ಡಿಫೈನ್ ಮಾಡೋದು ಬೇಡ. ನನಗೆ ನನ್ನ ಲೈಫಲ್ಲಿ ಏನಾಗ್ತಿದೆ, ನಂಗೆ ಏನ್ ಖುಷಿ ಕೊಡ್ತಾ ಇದೆ, ಅದು ಯಾರಿಗೂ ನೀವು ಹೇಳೋದ್ ಬೇಡ. ಓಕೆ, ನಿಮಗದು ಮೀನಿಂಗ್ಫುಲ್ ಅನ್ಸಿದ್ರೆ ಸಾಕು. ಇನ್ಯಾರನ್ನೋ ನೀವು ಫುಲ್ಫಿಲ್ ಮಾಡಿಸೋದು, ಇನ್ಯಾರಿಗೋ ನೀವು ಏನದು ಇನ್ಯಾರಿಗೋ ಏನದು ಡಿಸ್ಕ್ರೈಬ್ ಮಾಡೋದು, ಥಾಟ್ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು, ನೋ, ದಟ್ ಈಸ್ ನಾಟ್ ನೆಸೆಸರಿ. ನಿಮ್ಮ ಹ್ಯಾಪಿನೆಸ್ ನಿಮಗೆ ವ್ಯಾಲ್ಯೂಡ್ ಅನ್ಸಿದ್ರೆ ಸಾಕು, ನಿಮಗದು ಮೀನಿಂಗ್ಫುಲ್ ಅನ್ಸಿದ್ರೆ ಸಾಕು. ದೆರ್ ಈಸ್ ಪೇ ಅಟೆನ್ಷನ್ ಟು ಯೋರ್ ಫಿನಾನ್ಸಸ್. ಎಲ್ಲೋ ಒಂದ್ ಕಡೆ ಈ ನಿಮ್ಮ ಖುಷಿನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಪೇ ಅಟೆನ್ಷನ್ ಟು ಯೋರ್ ಫಿನಾನ್ಸ್, ಅಂದ್ರೆ ದುಡ್ಡಿನ ವಿಚಾರಕ್ಕೂ ಕೂಡ, ಮನಿ ವೈಸ್ ಕೂಡ ನೀವು ತುಂಬಾನೇ ಪ್ಲಾನಿಂಗ್ಸ್ ಚೆನ್ನಾಗಿ ಮಾಡ್ಕೊಬೇಕು. ಐನೋ ಎಲ್ಲೋ ಒಂದ್ ಕಡೆ ನೀವು ಹಾರ್ತಾ ಇದ್ದೀರಾ, ಬೆಳೀತಾ ಇದ್ದೀರಾ, ನಿಮಗೆ ರೆಕ್ಕೆ ಸಿಕ್ಕಿದೆ ಫೈನಲಿ. ಅಂಡ್ ಇವಾಗ ನಿಮಗೆ ಅನ್ನಿಸ್ತಿರ್ಬೋದು, ಇವಾಗ ನಾನು ಸ್ಪೆಂಡ್ ಮಾಡ್ದೇನೆ ಇನ್ ಯಾವಾಗ ನಾನು ಮಾಡ್ತೀನಿ, ಇವಾಗ ನಾನು ನನ್ನ ಲೈಫ್ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಇನ್ಯಾವಾಗ ನಾನು ಮಾಡ್ಕೊತೀನಿ. ಈ ತರ ಥಾಟ್ಸ್ ತುಂಬಾ ಇದೆ. ಗ್ರೂಪ್ ಹೆಂಗೆ ಗೊತ್ತಾ, ಫೈನಲ್ ನಿಮಗೆ ಔಟ್ ಆಫ್ ಯುವರ್ ಹೋಮ್ ಹೋಗ್ತೀರಾ, ಟ್ರಾವೆಲ್ ಮಾಡ್ತೀರಾ, ಬೇರೆ ಒಂದು ಕಂಟ್ರಿಲಿ ಇದ್ದೀರಾ ನೀವು, ಇವಾಗ ಆಟೋಮೆಟಿಕಲಿ ದುಡ್ಡನ್ನ ಸ್ಪೆಂಡ್ ಆಗುತ್ತೆ. ಸೊ ಬಟ್ ದಟ್ ಈಸ್ ಫೈನ್, ಲಿವ್ ಇನ್ ದಿಸ್ ಮೂಮೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ಫಿನಾನ್ಷಿಯಲಿ ಕೂಡ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಗುಡ್ ನ್ಯೂಸ್, ಎಸ್ ಎಕ್ಸಾಕ್ಟ್ಲಿ, ಗುಡ್ ನ್ಯೂಸ್ನ ನೀವು ಕೇಳ್ತೀರಾ. ಇವತ್ತು ಏನಾಗುತ್ತೆ ಗೊತ್ತಾ, ಈ ನ್ಯೂಸ್ ನಿಮ್ಮ ಮನೆಯವರಿಗೆ ಗುಡ್ ನ್ಯೂಸ್ ಅನ್ನಿಸ್ತಾನೆ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಗುಡ್ ನ್ಯೂಸ್ ಅನ್ನಿಸ್ತಾನೆ ಇರ್ಬೋದು, ಇನ್ಯಾರಿಗೋ ಗುಡ್ ನ್ಯೂಸ್ ಅನ್ನಿಸ್ತಾನೆ ಇರ್ಬೋದು, ಬಟ್ ನಿಮಗೆ ಗುಡ್ ನ್ಯೂಸ್ ಆಗಿರುತ್ತೆ ಇದು. ಗ್ರೂಪ್ 3, ಯಾಕೆ ಪದೇ 2 ಅಂತ ಇದೀನಿ ಗೊತ್ತಿಲ್ಲ. ದಟ್ಸ್ ವಾಟ್ ಯು ವಿಲ್ ಲಿವ್ ಇನ್ ದಟ್ ಮೂಮೆಂಟ್. ಅದೇನ್ ಕೇಳ್ಬೇಕು ಅಂತ ಇರ್ತೀರಾ ಅದನ್ನ ಕೇಳ್ತೀರಾ. ಇವಾಗ ಏನಾಗುತ್ತೆ ಗೊತ್ತಾ, ತುಂಬಾ ಜನ, ನಾನು ತುಂಬಾ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಬಿಕಾಸ್ ಮನಿ ಮಾಡ್ಬೇಕು ಅಂತ ನಾವು ಒಂದ್ ಕೆಲ್ಸಕ್ಕೆ ಸೇರ್ಕೊಂಡಿರ್ತೀವಿ, ಬಟ್ ನಮ್ಮ ಆಸೆನೆ ಬೇರೆ ಇರುತ್ತೆ. ಬಟ್ ಅದ್ರಿಂದ ನಮಗ್ ಮನಿ ಬರ್ತಾ ಇರಲ್ಲ, ರೈಟ್?
ಸಿ ಯಾವಾಗ ನಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಂತೀವಿ ಅದು ಬೇರೆಯವರಿಗೆ ಇದೇನು ಇಷ್ಟಕ್ಕಿಷ್ಟೇ ಎಕ್ಸೈಟ್ ಆಗ್ತಾ ಇದ್ದಾಳೆ, ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟು ಕುಣಿಬೇಕಾದ ನೆಸೆಸಿಟಿ ಇದೆಯಾ, ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡೋ ನೆಸೆಸಿಟಿ ಇದೆಯಾ, ಹಿಂಗೆಲ್ಲ ಇರುತ್ತೆ. ಬಟ್ ಕೆಲವೊಬ್ರಿಗೆ ಅದೇ ಕೆಲವೊಬ್ರಿಗೆ ಹೆಂಗ್ ಗೊತ್ತಾ, ಶೋ ಆಫ್ ಮಾಡ್ಕೊಳ್ಳೋದೇ ಒಂದು ಖುಷಿ. ಸಣ್ಣ ವಿಚಾರನೇ ಆಗಿರುತ್ತೆ, ಅದನ್ನ ಶೋ ಆಫ್ ಮಾಡ್ಕೊಳ್ಳೋದು, ಅದನ್ನೇ ಹೇಳ್ಕೊಳ್ಳೋದು, ಅದನ್ನೇ ಪ್ರೊಜೆಕ್ಟ್ ಮಾಡೋದು. ಬಟ್ ನಮಗ್ ಅನ್ಸುತ್ತೆ ಈ ಸಣ್ಣ ವಿಚಾರ ಏನಿದೆ ಅದನ್ನ ಶೋ ಆಫ್ ಮಾಡೋದ್ರಲ್ಲಿ. ಸಿ ಅವ್ರವ್ರ ಖುಷಿ ಅವ್ರವ್ರಿಗೆ. ಸೊ ನಿಮ್ಮ ಒಂದಷ್ಟು ಖುಷಿಗಳ ಮ್ಯಾಟರ್ ಫುಲ್ಫಿಲ್ ಆಗೋದನ್ನ ನೋಡ್ತಾ ಇದೀನಿ. ದಟ್ಸ್ ದ ವೆರಿ ಬೆಸ್ಟ್ ಪಾಯಿಂಟ್. ಯು ವಿಲ್ ಏನ್ ನೀವು ಕೇಳ್ಬೇಕು ಅಂತ ಇದ್ರಿ ಅಲ್ವಾ, ಆ ನ್ಯೂಸ್ನ ನೀವು ಕೇಳ್ತೀರಾ. ಲೈಕ್ ಕಂಪನಿ ಆಫರ್ ಏನೋ ಅಪ್ಲೈ ಮಾಡಿರ್ತೀರಾ, ಒಂದು ಇಮೇಲ್ ಬರುತ್ತೆ, ನೋಟಿಫಿಕೇಶನ್ ಬರೋದು, ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಟು ಸೋ ಅಂಡ್ ಸೋ ಇಂಟರ್ವ್ಯೂ ಅಂತ, ಅಥವಾ ಸಮಥಿಂಗ್ ಯು ವಾಂಟೆಡ್ ಟು ಹಿಯರ್. ಫೈನಲಿ ಆ ಒಂದು ಗುಡ್ ನ್ಯೂಸ್ನ ನೀವು ಕೇಳಿಸ್ಕೊಳ್ಳೋದು. ಇಟ್ಸ್ ಲೈಕ್ ಏನೋ ನಾನು ಏನ್ ನೋಡ್ತಾ ಇದ್ದೀನಿ, ಏನೋ ಮೆಸೇಜ್ ಬಂದು ನೀವು ಓದೋದು ಅನ್ನೋದಕ್ಕಿಂತ ಡೈರೆಕ್ಟ್ ಆಗಿ ನಿಮ್ಮ ಕಿವಿಗೆ ಆ ಒಂದು ನ್ಯೂಸ್ ಬೀಳುತ್ತೆ. ಓಕೆ, ಯು ಹ್ಯಾವ್ ಅಚೀವ್ ದಿಸ್, ನಿಂಗೆ ಇದು ಸಿಗ್ತಾ ಇದೆ, ನೀನ್ ಇದನ್ನ ಗೆದ್ದಿದೀಯಾ, ನಿನಗೆ ಇದು ಬರ್ತಾ ಇದೆ, ಏನೋ ಈ ತರ ಏನೋ ಒಂದು ಡೈರೆಕ್ಟ್ ಆಗಿ ನಿಮ್ಮ ಕಿವಿಗೆ ಬಂದು ಫೋನ್ ಕಾಲ್ ಇಂದ, ಎಸ್ಪೆಷಲಿ ಫೋನ್ ಕಾಲ್ ಇಂದ ಗುಡ್ ನ್ಯೂಸ್ ಬರೋದು, ಯಾರೋ ಬಂದು ಡೈರೆಕ್ಟ್ ಆಗಿ ಹೇಳೋದು. ಇಟ್ಸ್ ನಾಟ್ ಲೈಕ್ ನೀವು ಮೆಸೇಜ್ ಓದೋದು, ನೋಟಿಫಿಕೇಶನ್ ಓದೋದು ಅಂತಲ್ಲ, ನಿಮಗೆ ಅದು ನಿಮ್ ಕಿವಿಗೆ ಬಂದು ಬಿದ್ಬಿಡುತ್ತೆ. ಆತರ ಒಂದು ಎನರ್ಜಿ, ಆತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ ನವೆಂಬರ್ ಮಂತ್ ಅಲ್ಲಿ. ಗ್ರೂಪ್ 3 ಬ್ಯೂಟಿಫುಲ್ ಮೆಸೇಜ್. ಓಕೆ, ಸೊ ಇವಾಗ ಲವ್ ಅಂಡ್ ರಿಲೇಶನ್ಶಿಪ್ ನೋಡೋಣ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಸೆಪರೇಟ್ ಅಲ್ಲಿ ಇದ್ದೀರಾ, ಒನ್ ಸೈಡೆಡ್ ಅಲ್ಲಿ ಇದ್ದೀರಾ, ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ. ಓಕೆ, ನಿಮಗೆ ಏನ್ ಮೆಸೇಜ್ ನೋಡೋಣ. 9 ಆಫ್ ವಾಂಡ್ಸ್, 9 ಆಫ್ ವಾಂಡ್ಸ್ ಕ್ಲಾರಿಫಿಕೇಶನ್ಗೆ 7 ಆಫ್ ಕಪ್ಸ್. ಸಿ ನಿಮ್ ಲೈಫ್ ನ ನೀವೇ ಕಾಂಪ್ಲಿಕೇಟ್ ಮಾಡ್ಕೊಂತ ಇದ್ದೀರಾ. 7 ಆಫ್ ಕಪ್ಸ್, 9 ಆಫ್ ವಾಂಡ್ಸ್ ಬಂದಿದೆ. ಯೂಶಲಿ 7 ಆಫ್ ಕಪ್ಸ್ ಯಾವಾಗೆಲ್ಲ ಬರುತ್ತೆ ಗೊತ್ತಾ, ನಿಮ್ ಲೈಫಲ್ಲಿ ನೀವು ಡಿಸ್ಟ್ರಾಕ್ಟ್ ಆಗಿದ್ದೀರಾ, ರಾಂಗ್ ಚಾಯ್ಸಸ್ ಮಾಡಿದಿರಾ ಅಂದ್ರೆ ಅದಕ್ಕೆ ಕಾರಣನೇ ನೀವು. ಏನಾಗುತ್ತೆ, ಐ ನೋ ನಿಮ್ಮ ಹತ್ರ ಪ್ಲೆಂಟಿ ಆಫ್ ಆಪ್ಷನ್ಸ್ ಇದೆ ಇವಾಗ. ತುಂಬಾ ಜನ ನಿಮ್ಗೆ ಟ್ರೈ ಮಾಡ್ತಾ ಇರ್ಬೋದು, ತುಂಬಾ ಜನ ನಿಮಗೆ ಅಟೆನ್ಷನ್ ಕೊಡ್ತಿರ್ಬೋದು. ಏನಾಗುತ್ತೆ, ಆ ಒಂದು ಸಿಚುವೇಶನ್ ಅಲ್ಲಿ ನಿಮಗೆ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಚೂಸ್ ಮಾಡೋದ್ ಕಷ್ಟ ಆಗುತ್ತೆ. ಓ ಗಾಡ್, ನಾನು ಇದನ್ನ ನೋಡ್ಲಿಲ್ಲ ಅಂದ್ರೆ ಕ್ಲಿಕ್ ಬೈಟ್, ಐ ಮೀನ್ ಸಮ್ ಇಶ್ಯೂಸ್ ಬಂದ್ಬಿಡೋದು ಇವಾಗ. ಓಕೆ, ಮುಂಚೆ ನೋಡ್ಬಿಟ್ಟು ಐ ಡೋಂಟ್ ನೋ ಅದೇನ್ ಬರುತ್ತೆ, ಬಟ್ ಲೆಟ್ ಸಿ. ಐ ಡೋಂಟ್ ನೋ ಯಾಕೆ. ಓಕೆ, ಏನಾಗುತ್ತೆ, ಸಿ ಐ ಹೋಪ್ ಇದನ್ನ ತೋರ್ಸ್ಬೋಯ್ತು, ಬಟ್ ಇದೊಂದು ಇಮೇಜ್ ಇದೆ, ಅದನ್ನ ತೋರ್ಸಕ್ ಆಗಲ್ಲ. ಸಿ ಇವಾಗ ನಿಮ್ಮ ಆಸೆಗಳು ಹೆಂಗಾಗ್ಬಿಟ್ಟಿದೆ, ನಿಮಗೆ ಟ್ರಾವೆಲ್ ಮಾಡ್ಬೇಕು, ಏನೇನೋ ಊಟ ಮಾಡ್ಬೇಕು, ನನಗೆ ಅಚೀವ್ಮೆಂಟ್ ಬೇಕು, ನಾನು ಆ ಜಾಗಕ್ಕೆ ಹೋಗ್ಬೇಕು, ನನಗೆ ಈ ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು, ತುಂಬಾ ಆಸೆಗಳಿದೆ. ತುಂಬಾ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಚಾನ್ಸಸ್ ಇದೆ. ಬಟ್ ಆಸೆಗಳೇನೋ ಇದೆ ಅಂತ ಡಿಸ್ಟ್ರಾಕ್ಟ್ ಮಾಡ್ಬಿಡಿ. ಒನ್ ಸ್ಟೆಪ್ ಎಟ್ ಅ ಟೈಮ್, ಒನ್ ಫುಲ್ಫಿಲ್ಮೆಂಟ್ ಎಟ್ ಅ ಟೈಮ್ ಹೋಗ್ಬೇಕು. ಸೊ ಲವ್ ವಿಚಾರ ಅಂತ ಬಂದ್ರೆ ಸ್ವಲ್ಪ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದೀರಾ. ಗ್ರೂಪ್ 3 ಯಾರೋ ನಿಮಗೆ ಹರ್ಟ್ ಮಾಡಿರೋದು ಅಥವಾ ನಿಮ್ಮ ಚಾಯ್ಸಸ್ ರಾಂಗ್ ಆಗಿರೋದು ನೋಡ್ತಾ ಇದೀನಿ. ಸಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಒನ್ ಥಿಂಗ್ ಇಸ್, ನನ್ ಯಾವ ತರ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು. ಫಾರ್ ಎನ್ ಎಕ್ಸಾಂಪಲ್, ಒನ್ ಸೈಡೆಡ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮಗದು ಡೇ ಬೈ ಡೇ ಹರ್ಟ್ ಮಾಡ್ತಾ ಇದ್ದೀರಾ. ಓಕೆ, ಐ ಮೀನ್ ಹರ್ಟ್ ಮಾಡ್ತಾ ಇದೆ ಡೇ ಬೈ ಡೇ. ಎಲ್ಲೋ ಒಂದ್ ಕಡೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಅದು ಫುಲ್ಫಿಲ್ ಮಾಡ್ತಾ ಇಲ್ಲ. ರಿಲೇಶನ್ಶಿಪ್ ಅಲ್ಲಿ ಇರೋರು ಕೂಡ ಇಟ್ಸ್ ಲೈಕ್ ತುಂಬಾ ಆಸೆಗಳಿದೆ. ಇಟ್ಸ್ ನಾಟ್ ದಟ್ ರಿಲೇಶನ್ಶಿಪ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಅಂತ ಆ ತರ ನೋಡ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ನ ರಾಂಗ್ ವೇ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಆ ತರ ನಾನು ನೋಡ್ತಾ ಇಲ್ಲ. ನಿಮ್ದೇ ಆಸೆಗಳು ಜಾಸ್ತಿ ಇದೆ ಅನ್ನೋದನ್ನ ನೋಡ್ತಾ ಇದೆ. ನಿಮ್ದೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ನೀವೇ ಒಂದು ಫೋಕಸ್ಡ್ ಆಗಿಲ್ಲ, ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಸಿ ಇವಾಗ ನಿಮ್ ಏನ್ ಆಸೆ ಇದೆ, ಏನಿದೆ ಅದನ್ನ ನೀವೇ ಇಟ್ಕೊಳ್ಳೋದ್ ಬೇಡ, ನಿಮ್ ಮನ್ಸಲ್ಲೇ ಇಟ್ಕೊಳ್ಳೋದ್ ಬೇಡ. ಮೇ ಬಿ ಇಟ್ಸ್ ಟೈಮ್ ಟು ಟಾಕ್. ಸಿ ದಟ್ ಈಸ್ ವಾಟ್ ಗುಡ್ ನ್ಯೂಸ್. ಅದ್ ಏನಿದೆ ನಿಮ್ ಮನ್ಸಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನ ಒಳಗಿಟ್ಕೊಂಡು ಸಫರ್ ಮಾಡೋ ಬದಲು ಇಫ್ ಪಾಸಿಬಲ್ ಮಾತಾಡಿ. ಅದೇನಿದೆ ಎಕ್ಸ್ಪೆಕ್ಟೇಷನ್ಸ್ ಹೇಳಿ. ಸಮಟೈಮ್ಸ್ ಕೆಲವೊಂದೊಂದು ಕನೆಕ್ಷನ್ಸ್ ನಮಗೆ ಫುಲ್ಲಿ ಕನ್ಫ್ಯೂಸ್ಡ್ ಸಿಚುವೇಶನ್ ಅಲ್ಲಿ ಮುಳುಗಿಸ್ಬಿಡುತ್ತೆ. ಅಂಡ್ ನಾವೇ ಡೇ ಬೈ ಡೇ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸಫರ್ ಮಾಡ್ತಾ ಇರ್ತೀವಿ. ಸೊ ಡೋಂಟ್ ಡೂ ದಟ್. ಗ್ರೂಪ್ 3 ಅದೇನಿದೆ ಕ್ಲಾರಿಟಿ ಏನ್ ಬೇಕು ಅದನ್ನ ಕೇಳಿ.
ಎಟ್ ದ ಸೇಮ್ ಟೈಮ್ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ. ನೀವು ಆಲ್ರೆಡಿ ಯಾರು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನೀವು ಕೂಡ ನಾನೇನ್ ನೋಡ್ತಾ ಇದ್ದೀನಿ, ಎಲ್ಲೋ ಒಂದ್ ಕಡೆ ಕಂಪೇರ್ ಮಾಡೋದು, ಎಲ್ಲೋ ಒಂದ್ ಕಡೆ ಓಕೆ ನಾನು ಈ ರಿಲೇಶನ್ಶಿಪ್ ಫೋಕಸ್ ಮಾಡ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ನಾನು ಫ್ರೆಂಡ್ಸ್ ಜೊತೆ ಹಿಂಗ್ ಮಾಡ್ಬೋದು, ಹಂಗ್ ಹೋಗ್ಬೋದು. ಇಟ್ಸ್ ಲೈಕ್ ನಿಮಗೇನೆ ಒಂದು ಕ್ಲಾರಿಟಿ ಇಲ್ಲ ನಿಮ್ಮ ಚಾಯ್ಸ್ ಬಗ್ಗೆ. ಯು ಆರ್ ನಾಟ್ ಹ್ಯಾಪಿ ಮೆಂಟಲಿ, ಯು ಆರ್ ನಾಟ್ ಹ್ಯಾಪಿ. ಅಂಡ್ ಎಲ್ಲೋ ಒಂದ್ ಕಡೆ ಕರೆಂಟ್ ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಫುಲ್ಫಿಲ್ಮೆಂಟ್ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 3 ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಇವ್ಯಾಲ್ಯುವೇಟ್ ಮಾಡಿ ಒಂದು ಪ್ರಾಪರ್ ಒನ್ ಟ್ರ್ಯಾಕ್ನ ಚೂಸ್ ಮಾಡಿ. ನಿಮ್ ಮುಂದೆ ತುಂಬಾ ಆಪ್ಷನ್ಸ್ ಇದೆ ನನಗೆ ಗೊತ್ತು, ಬಟ್ ಎಲ್ಲ ಆಪ್ಷನ್ಸ್ನು ಕನ್ಸಿಡರ್ ಮಾಡ್ಕೊಂತ ಹೋದ್ರೆ ಫೋಕಸ್ ಹೋಗುತ್ತೆ. ಅಂಡ್ ಐ ಡೋಂಟ್ ಥಿಂಕ್ ಯು ವಿಲ್ ಬಿ ಹ್ಯಾಪಿ ವಿತ್ ದಟ್ ಅಂತ. ಅದೇನಿದೆ ಅದಕ್ಕೊಂದು ಕ್ಲಾರಿಟಿ ಬೇಕು. ಚಾಯ್ಸಸ್ ಏನಿದೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಐ ನೋ ನಿಮ್ಮ ಮೆಂಟಲಿ ನೀವು ತುಂಬಾನೇ ಔಟ್ ಆಫ್ ಟ್ರ್ಯಾಕ್ ಹೋಗ್ತಾ ಇದ್ದೀರಾ. ನಿಮಗೆ ಮೆಡಿಟೇಷನ್ ತುಂಬಾನೇ ಇಂಪಾರ್ಟೆಂಟ್. ಅದು ಬೇಕು, ಇದು ಬೇಕು, ಎಲ್ಲೋ ಒಂದ್ ಕಡೆ ಕಂಪೇರ್ ಮಾಡ್ತಾ ಇರೋದು ಬೇರೆಯವ್ರ ಕನೆಕ್ಷನ್ಗಾಗಿರ್ಬೋದು. ಮೆಂಟಲಿ ತುಂಬಾ ಫೈಟ್ ಮಾಡ್ತಾ ಇದ್ದೀರಾ. ಈ ಕನೆಕ್ಷನ್ ಸೇವ್ ಮಾಡ್ಕೊಳ್ಳೋದು ಕೂಡ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಮೆಂಟಲಿ ಕೂಡ ತುಂಬಾನೇ ಫೈಟ್ ಮಾಡ್ತಾ ಇದ್ದೀರಾ. ಅದಂಗಲ್ಲ, ಅದ್ ಹಿಂಗೆ ಅಂತ ನೀವೇ ಕಾಂಪ್ರಮೈಸ್ ಮಾಡ್ಕೊಂತಿರೋದಾಗಿರ್ಬೋದು. ರಿಲೇಶನ್ಶಿಪ್ಗೋಸ್ಕರ ತುಂಬಾ ಫೈಟ್ ಮಾಡ್ತಾ ಇದ್ದೀರಾ, ಬಟ್ ಆಪೋಸಿಟ್ ಪರ್ಸನ್ ನಿಮಗೆ ಆ ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 3 ಟೈಮ್ ಇನ್ನೂ ಲೇಟ್ ಆಗಿಲ್ಲ. ದಿಸ್ ಇಸ್ ನಾಟ್ ಟೂ ಲೇಟ್. ಇದೇ ತರ ಫೈಟ್ ಮಾಡ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ. ನಿಮಗೆ ಅನ್ನಿಸ್ತಾ ಇದ್ರೆ ಇಲ್ಲ ನನಗೆ ಕ್ಲಾರಿಟಿ ಇಲ್ಲ, ಇಲ್ಲಿ ಖುಷಿಯಾಗಿಲ್ಲ ಅನ್ಸಿದ್ರೆ ಮೇ ಬಿ ನೌ ಇಸ್ ದ ಟೈಮ್ ಟು ಟೇಕ್ ದಟ್ ಆಕ್ಷನ್. ಜಾಸ್ತಿ ಸ್ಯಾಕ್ರಿಫೈಸ್ ಮಾಡೋ ನೆಸೆಸಿಟಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಯು ಆರ್ ಬೀಯಿಂಗ್ ಹರ್ಟ್. ತುಂಬಾ ಹರ್ಟ್ ಆಗಿದೆ ನಿಮಗೆ. ಇಟ್ಸ್ ನಾಟ್ ದಟ್ ಐ ಡೋಂಟ್ ವಾಂಟ್ ಬ್ಲೇಮ್. ನಿಮ್ಮ ಮೆಂಟಲ್ ಸಿಚುವೇಶನ್ ಬಗ್ಗೆ ನನಗೆ ಬ್ಲೇಮ್ ಮಾಡೋದಕ್ಕೆ ಕೂಡ ಇಷ್ಟ ಇಲ್ಲ. ಬಿಕಾಸ್ ನೀವು ಹರ್ಟ್ ಕೂಡ ಆಗಿದ್ದೀರಾ, ನೀವು ಖುಷಿಯಾಗಿ ಕೂಡ ಇಲ್ಲ. ಮೇ ಬಿ ನಿಮಗೊಂದು ಫ್ರೀಡಮ್ ಬೇಕು ನಿಮ್ಮ ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ. ಯು ನೀಡ್ ಅ ಕ್ಲಾರಿಟಿ. ಯಾ ಮೇ ಬಿ ದಟ್ ಈಸ್ ವೈ ನಿಮಗೆ ಫೈನಲಿ ಆ ಕ್ಲಾರಿಟಿ ಸಿಕ್ಕಿದಾಗ, ಫ್ರೀಡಮ್ ಸಿಕ್ಕಿದಾಗ ಮೇ ಬಿ ನಿಮಗೆ ಹ್ಯಾಪಿನೆಸ್ ಫೀಲ್ ಆಗ್ಬೋದು. ಆ ಥರ ಒಂದು ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ದೀನಿ. ಬಟ್ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಡೋಂಟ್ ಡೂ ದಟ್. ಪದೇ ಪದೇ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಬೇಡಿ. ಸೆಪ್ರೇಷನ್ ಆಗೋಗ್ಬಿಟ್ಟಿದೆ, ರೆಸ್ಪೆಕ್ಟ್ ಇಟ್. ಬಿಕಾಸ್ ನೀವು ಮತ್ತೆ ರೀಕಾನ್ಸಿಲಿಯೇಷನ್ ಬಗ್ಗೆ ನೋಡಿದ್ರೆ ಅಥವಾ ಮತ್ತೆ ರೀಕನೆಕ್ಟ್ ಆಗೋದ್ರ ಬಗ್ಗೆ ನೋಡಿದ್ರೆ ಮತ್ತೆ ಅದು ನಿಮಗೆ ಕ್ಲಾರಿಟಿ ಕೊಡಲ್ಲ, ಮತ್ತೆ ಅದು ನಿಮಗೆ ಕನ್ಫ್ಯೂಷನ್ ಸ್ಟೇಟಲ್ಲೇ ಉಳಿಸ್ಬಿಡುತ್ತೆ. ಅಂಡ್ ಯಾರ ಬಗ್ಗೆನಾದ್ರೂ ನಿಮಗೆ ಕ್ಲಿಯರ್ ಇಲ್ಲ, ಒನ್ ಸೈಡೆಡ್ ಅಲ್ಲಿ ಇದ್ದೀರಾ ಅಂದ್ರೆ ಮೆಂಟಲಿ ಆ ಒಂದು ಕ್ಲಾರಿಟಿ ಬರೋವರೆಗೂ ಡೋಂಟ್ ಡೂ ಎನಿಥಿಂಗ್. ಓಕೆ, ಕರಿಯರ್ ಅಂಡ್ ಮನಿ ಸಿಚುವೇಶನ್ ಅಲ್ಲಿ ನೋಡೋಣ. ಗ್ರೂಪ್ 3 ದೇರ್ ಈಸ್ ಪೇಜ್ ಆಫ್ ಸ್ವಾರ್ಡ್ಸ್ and the hanged man. Okay, see 9 of wands, hanged man. Maybe this is the time to take a pause. I know ತುಂಬಾ ಜನ ಪ್ರಾಬ್ಲಿ ನೀವು ಇವಾಗಷ್ಟೇ ಕಾಲೇಜ್ ಮುಗಿಸಿದ್ದೀರಾ, ಅಥವಾ ಇನ್ನೂ ಓದ್ತಾ ಇದ್ದೀರಾ, ಅಥವಾ ಇನ್ನೂ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಂತ ಇದ್ದೀರಾ, ಅಥವಾ ಇನ್ನೂ ಫಿಗರ್ ಔಟ್ ಮಾಡ್ಕೊಂತ ಇದ್ದೀರಾ ಅನ್ಸುತ್ತೆ. ನಿಮಗೆ ಯಾವ್ದು ಬೆಸ್ಟ್ ಚಾಯ್ಸ್ ಕರಿಯರ್ ವೈಸ್ ಆಗಿರ್ಬೋದು, ಬೆಸ್ಟ್ ಚಾಯ್ಸ್ ಯಾವುದು ಅಂತ ಮೇ ಬಿ ನೀವು ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಐ ನೋ ಕರಿಯರ್ ವಿಚಾರದಲ್ಲಿ ಸ್ವಲ್ಪ ಅನ್ಸ್ಟೆಬಿಲಿಟಿ ಇದೆ, ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಇವತ್ತೇ ನಿಮಗೆ ಕ್ಲಾರಿಟಿ ಬೇಕು ಅನ್ನೋ ಯಾವ ನೆಸೆಸಿಟಿನೂ ಇಲ್ಲ. ಸ್ವಲ್ಪ ಪಾಸ್ ತಗೋಬೇಕು. ಯಾವಾಗ ನಿಮ್ಮ ಕರಿಯರ್ನ ನೀವು ಬೇರೆ ಒಂದು ಮೈಂಡ್ ಸೆಟ್ ಅಲ್ಲಿ ನೋಡ್ತೀರಾ, ಬೇರೆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀರಾ, ಮೇ ಬಿ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಗ್ರೂಪ್ 3 ಕರಿಯರ್ ಅಂತ ಬಂದ್ರೆ ಏನು ಮೇಜರ್ ಡಿಸಿಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಏನಿದೆ ಒಂದ್ ಸ್ವಲ್ಪ ಪಾಸ್ ಮಾಡಿ, ಒಂದ್ ಸ್ವಲ್ಪ ಸ್ಟೆಪ್ ಬ್ಯಾಕ್ ಆಗಿ ಅಂಡ್ ಆ ಸಿಚುವೇಶನ್ ಪ್ರಾಪರ್ ಆಗಿ ನೋಡಿ ಮೇ ಬಿ ನಿಮಗೆ ಕ್ಲಾರಿಟಿ ಸಿಗ್ಬಹುದು. ಬಿಕಾಸ್ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಕರಿಯರ್ ಬಗ್ಗೆ ಐ ಆಮ್ ಗನ್ನ ಬಿ ವೆರಿ ಡೈರೆಕ್ಟ್, ಕ್ಲಾರಿಟಿ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ನಿಮಗೆ ಕ್ಲಾರಿಟಿ ಇಲ್ಲ. ಎಲ್ಲೋಗ್ತಾ ಇದೆ ಕರಿಯರ್ ಕ್ಲಾರಿಟಿ ಇಲ್ಲ. ಲಾಂಗ್ ಟರ್ಮ್ ಪ್ಲಾನ್ಸ್ ಇಲ್ಲ. ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳ್ಕೊಂಡು ಏನೋ ಜಾಯಿನ್ ಆಗಿದ್ದೀರಾ, ಎಲ್ಲೋ ಕಂಪನಿಗೆ ಹೋಗಿದ್ದೀರಾ, ಬಟ್ ಅಲ್ಲಿ ನಿಮಗೆ ನಿಜವಾಗ್ಲೂ ಏನ್ ಮಾಡ್ಬೇಕು, ಪ್ರಾಕ್ಟಿಕಲಿ ಹೆಂಗಿರ್ಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಮೇ ಬಿ ಕರಿಯರ್ ಸೆಟಲ್ಮೆಂಟ್ ಯಾವಾಗ ಆಗುತ್ತೆ ಅಂತ ಏನಾದ್ರು ನಿಮ್ಮ ಕ್ವೆಶನ್ ಇತ್ತು ಅಂದ್ರೆ ನೆಕ್ಸ್ಟ್ ಅಟ್ಲೀಸ್ಟ್ ಒಂದು 3 to 4 weeks
ನೆಕ್ಸ್ಟು ಫಿಗರ್ ಔಟ್ ಮಾಡ್ಕೊತಾ ಇರ್ತೀರ. ಅಂದರೆ ಯು ವಿಲ್ ಬಿ ಟ್ರೈಂಗ್ ಟು ಸಿ ಯೋರ್ ಸೆಲ್ಫ್, ನೀವು ಎಲ್ಲಿ ಫಿಟ್ ಆಗ್ತೀರಾ, ನೀವು ಯಾವ ದಾರಿಲಿ ಹೋದರೆ ಒಳ್ಳೇದು, ಯಾವ ಚಾಯ್ಸಸ್ನ ಚೂಸ್ ಮಾಡಿದ್ರೆ ಒಳ್ಳೇದು, ಎಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಲ್ಲಿ ನಾನು ಕಾನ್ಫಿಡೆಂಟ್ ಆಗಿರ್ತೀನಿ, ಏನರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ, ಏನರ ಬಗ್ಗೆ ನನಗೆ ಕ್ಲಾರಿಟಿ ಇದೆ, ನಾಲೆಜ್ ಇದೆ, ಯುನೋ ಇದನ್ನ ನೀವು ಫಿಗರ್ ಔಟ್ ಮಾಡ್ಕೊತಾ ಇರ್ತೀರಾ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಬಟ್ ಯಾವುದೇ ಆದ ಮೇಜರ್ ಡಿಸಿಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಆಲ್ರೆಡಿ ಜಾಬಲ್ಲಿ ಇದ್ದೀರಾ ಅಂದರೆ ಜಸ್ಟ್ ಬಿಕಾಸ್ ಇಲ್ಲೇನೋ ಕ್ಲಾರಿಟಿ ಸಿಗ್ತಾ ಇಲ್ಲ, ಜಸ್ಟ್ ಬಿಕಾಸ್ ಇಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಫೀಲ್ ಆಗ್ತಾ ಇಲ್ಲ ಅಂತ ಗಿವ್ ಅಪ್ ಮಾಡಬೇಡಿ. ಅಟ್ಲೀಸ್ಟ್ ಈ ಒಂದು ನವೆಂಬರ್ ಮಂತಲ್ಲಿ ಜಾಬ್ ಚೇಂಜ್ಗೆಲ್ಲ ಹೋಗಲೇಬೇಡಿ. ಜಾಬ್ ಇಲ್ಲ ಅಂದರೆ ಯಾವುದೋ ಆಫರ್ ಬಂತು ಹೋಗ್ಬಿಡೋಣ, ಸದ್ಯಕ್ಕೆ ಹೋಗ್ಬಿಡೋಣ, ಹಂಗೂ ಮಾಡಕ್ಕೆ ಹೋಗಬೇಡಿ. ಡೋಂಟ್ ಡೂ ದ್ಯಾಟ್. ಅಟ್ಲೀಸ್ಟ್ ನವೆಂಬರ್ ಮಂತ್ ಒಂದು ಪಾಸ್ ತಗೊಳ್ಳಿ, ಒಂದು ಬ್ರೇಕ್ ತಗೊಳ್ಳಿ. ಇಟ್ಸ್ ಫೈನ್. ಇವತ್ತೇ ಹೋಗಿ ಮುಗಬೇಕು ಅನ್ನೋದಿಲ್ಲ. ನಿಮ್ಮ ಬ್ಯಾಚ್ ಅವರೆಲ್ಲ ಹೋದ್ರು, ನಾನೇ ಲೇಟ್ ಉಳ್ಕೊಂಡ್ಬಿಟ್ಟೆ. ನೋ, ಡೋಂಟ್ ಡೂ ದಿಸ್. ಇಫ್ ಪಾಸಿಬಲ್ ಸ್ವಲ್ಪ ಪಾಸ್ ತಗೊಳ್ಳಿ, ಸ್ವಲ್ಪ ಒಂದು ಸಿಚುವೇಶನ್ನ ಬೇರೆ ರೀತಿಲಿ ನೋಡಿ, ನಿಮ್ಮ ನಾಲೆಜ್ನ ಯೂಸ್ ಮಾಡ್ಕೊಳ್ಳಿ. ಒನ್ ಥಿಂಗ್, ನಿಮಗೇನೆ ಆನ್ಸರ್ಸ್ ಗೊತ್ತಿದೆ. ಇಟ್ಸ್ ಜಸ್ಟ್ ದಟ್ ನಿಮಗೊಬ್ಬ ಗೈಡ್ ಮಾಡೋರು ಬೇಕು, ನಿಮ್ಮನ್ನ ಕರ್ಕೊಂಡೋಗಲ್ಲಿ ಕೂರ್ಸೋರು ಬೇಕಷ್ಟೇ. ಯಾವುದೇ ರೀತಿ ಮೇಜರ್ ಡಿಸಿಷನ್ಸ್ನ ತಗೋಬೇಡಿ ಗ್ರೂಪ್ 3 ನವೆಂಬರ್ ಮಂತಲ್ಲಿ. ಎಸ್ಪೆಷಲಿ ಕರಿಯರ್ ಮ್ಯಾಟರ್ಸಲ್ಲಿ ಡೋಂಟ್ ಡೂ ದ್ಯಾಟ್. ಓಕೆ, ಏನು ನೋಡ್ತಾ ಇದೀನಿ, ನಿಮಗೆ ಇನ್ನೂ ಕ್ಲಾರಿಟಿ ಬೇಕು, ನಿಮಗಿನ್ನೂ ಅಪ್ಗ್ರೇಡೇಷನ್ ಬೇಕು. ಇಫ್ ಪಾಸಿಬಲ್ ಏನೋ ಕೋರ್ಸ್ ಮಾಡ್ತಾ ಇರ್ತೀರಾ, ಜಸ್ಟ್ ಒನ್ ಕೋರ್ಸ್ ಆಗಿರುತ್ತೆ, ಸದ್ಯಕ್ಕೆ ಒಂದಾಯ್ತು, ರೆಸ್ಯೂಮೆದಲ್ಲಿ ಇದನ್ನ ಹಾಕ್ಬಿಡೋಣ, ಜಾಯ್ನ್ ಆಗ್ಬಿಡೋಣ, ಆಮೇಲೆ ನೋಡೋಣ ಅನ್ಕೊಂತೀರಾ. ಡೋಂಟ್ ಡೂ ದಟ್. ಅದೇನು ಮಾಡ್ತಾ ಇದ್ದೀರಾ ಕಂಪ್ಲೀಷನ್ ಮಾಡಿ. ಏನೋ ಒಂದು ಜಾಬ್ ಬರುತ್ತೆ, ಓಕೆ ನನ್ನ ಇಂಟರ್ವ್ಯೂ ಬಂತು, ಕ್ಲಿಯರ್ ಏನೋ ಆಯಿತು, ಜಸ್ಟ್ ಜಾಯ್ನ್ ಆಗಿಬಿಡೋಣ, ನೆಕ್ಸ್ಟ್ ಉಳ್ದಿದ್ದನ್ನ ಮುಂದೆ ನೋಡ್ಕೊಳ್ಳೋಣ ಅಂತಾನು ಅನ್ಕೋಬಾರ್ದು. ಗ್ರೂಪ್ 3 ಡೋಂಟ್ ಡೂ ದಟ್. ಕರಿಯರ್ನ ತುಂಬ ಈಸಿಯಾಗಿ ತಗೋಬೇಡಿ. ಬಿಕಾಸ್ ಇವಾಗ ನಿಮಗಿದು ಲೈಟ್ ವೇಲ್ ಎಫೆಕ್ಟ್ ಮಾಡ್ತಾ ಇರ್ಬೋದು, ಬಟ್ ಗೋಯಿಂಗ್ ಫಾರ್ವರ್ಡ್ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಇದು ನಿಮಗೆ ಹೆವಿಯಾಗಿ ಎಫೆಕ್ಟ್ ಮಾಡುತ್ತೆ. ಓಕೆ, ತುಂಬ ಕನ್ಫ್ಯೂಸ್ ಸಿಚುವೇಶನ್ ಇದೆ. ಟ್ರಸ್ಟ್ ಮೀ, ಲವ್ ಅಂಡ್ ರಿಲೇಶನ್ಶಿಪ್ ಕೂಡ ನಿಮಗೆ ಎಲ್ಲೋ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ನಿಮ್ಮ ಕರಿಯರಿಂದ ಫೋಕಸ್ ಬೇರೆ ಕಡೆ ಎಳಿತಾ ಇದೆ. ಮೇ ಬಿ ನಿಮ್ಮ ಫೋಕಸ್ ಅನ್ವಾಂಟೆಡ್ ಕಡೆ ಹೋಗ್ತಾ ಇದೆ. ಕರಿಯರ್ ಯಾಕೆ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಬಿಕಾಸ್ ನಿಮ್ಮ ಫೋಕಸ್ ಬೇರೆ ಯಾವುದೋ ವಿಚಾರದ ಕಡೆ ಹೋಗ್ತಾ ಇದೆ. ಐ ಥಿಂಕ್ ಯು ನೀಡ್ ಅ ಯೂ ಟರ್ನ್. ನಿಮ್ಮ ಲೈಫಲ್ಲಿ ಒಂದು ಯೂ ಟರ್ನ್ ಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ಟ್ರ್ಯಾಕ್ ತಪ್ಪಿದೆ, ಎಲ್ಲೋ ಒಂದು ಕಡೆ ರಾಂಗ್ ಡೈರೆಕ್ಷನ್ ಕಡೆ ಹೋಗ್ತಾ ಇದ್ದೀರಾ ಅನ್ನೋ ಒಂದು ಥಾಟ್ ಬರ್ತಾ ಇದೆ. Group 3, I think you guys need a personal reading. Yeah, it's up to you guys. But ಈ ಥರ ಒಂದು ಟ್ರ್ಯಾಕಲ್ಲಿ ಇದ್ದೀರಾ, ಜಸ್ಟ್ ಚೇಂಜ್ ಯುವರ್ ಟ್ರ್ಯಾಕ್ ಇಫ್ ಪಾಸಿಬಲ್. ಯೋಚನೆ ಮಾಡ್ತಿರೋ ರೀತಿ, ಚಾಯ್ಸಸ್ನ ಎಲ್ಲೋ ಒಂದು ಕಡೆ ನೀವು ಮೇಜರ್ ಚೇಂಜಸ್ ಮಾಡ್ಕೋಬೇಕಾಗಿ ಬಂದಿದೆ. ಆ್ಯಂಡ್ ನವೆಂಬರಲ್ಲಿ ನಿಮಗೆ ಮಾಡ್ಕೋಬೇಕಾದ ಸಿಚುವೇಶನ್ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ. ಆಲ್ರೆಡಿ ಪೇ ಅಟೆನ್ಷನ್ ಟು ಯುವರ್ ಫಿನಾನ್ಸ್ ಸಿಚುವೇಶನ್ ಅಂತ ಬಂದಿದೆ. ಜಾಸ್ತಿ ದುಡ್ಡನ್ನ ಚೆಲ್ಲೋದಕ್ಕೆ ಹೋಗ್ಬಿಡಿ, ದುಡ್ಡನ್ನ ಹಾಕೋದಕ್ಕೆ ಹೋಗ್ಬಿಡಿ. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಹರ್ಟ್ ಆಗ್ಬೋದು. 6 of Wands ಆ್ಯಂಡ್ 2 of Swords. ದಟ್ ಈಸ್ ವಾಟ್, ಏನು ಗೊತ್ತಾ, ಆ ಒಂದು ಪಾಯಿಂಟಲ್ಲಿ ಅಟೆನ್ಷನ್ ಸಿಗುತ್ತೆ ಅಂತ ದುಡ್ಡನ್ನ ಸ್ಪೆಂಡ್ ಮಾಡಿಬಿಡ್ಬೇಡಿ. ಇವಾಗ ನಾನು ಸ್ಪೆಂಡ್ ಮಾಡಿದ್ರೆ ತುಂಬ ಜನ ನನಗೆ ಅಟೆನ್ಷನ್ ಕೊಡ್ತಾರೆ, ನನ್ನ ವ್ಯಾಲ್ಯೂ ಇಂಪ್ರೂವ್ ಆಗುತ್ತೆ, ನನಗೆ ರೆಸ್ಪೆಕ್ಟ್ ಬರುತ್ತೆ. ಶೋ ಆಫ್ಗೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡಬೇಡಿ. ಇವಾಗ ಏನು ಗೊತ್ತಾ, ಏನೋ ಪಾರ್ಟಿ ಇರುತ್ತೆ, ಆಲ್ರೆಡಿ ನಿಮ್ಮ ಸೇವಿಂಗ್ಸಲ್ಲಿ ಪ್ರಾಬಬ್ಲಿ ಸೇವಿಂಗ್ಸ್ ಕಡಿಮೆ ಇರುತ್ತೆ. ಜಸ್ಟ್ ಬಿಕಾಸ್ ಪಾರ್ಟಿ ಇನ್ವೈಟ್ ಬಂತು ಅಂತ ಹೊಸ ಬಟ್ಟೆ ಹಾಕೊಳ್ಳೋದು, ದುಡ್ಡನ್ನ ಸ್ಪೆಂಡ್ ಮಾಡೋದು, ಅನ್ನೆಸೆಸರಿಯಾಗಿ ಸ್ಪೆಂಡ್ ಮಾಡೋದು, ಜಸ್ಟ್ ಬಿಕಾಸ್ ಆ ಅಟೆನ್ಷನ್ ಸಿಗ್ತಾ ಇದೆ ಅಂತ ಸ್ಪೆಂಡ್ ಮಾಡೋದು. ಡೋಂಟ್ ಡೂ ದ್ಯಾಟ್. ಐ ನೋ ಗ್ರೂಪ್ 3, ಐ ನೋ ನೀವು ಅರ್ನ್ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಫೈನಲಿ ಅದನ್ನ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಥಾಟ್ ಎಲ್ಲರಿಗೂ ಇರುತ್ತೆ. ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇರುತ್ತೆ. ಇಷ್ಟು ದಿನ ಕಷ್ಟಪಟ್ಟೆ, ಇವಾಗ ಸ್ವಲ್ಪ ನಾನು ಸೆಲ್ಫಿಶ್ ವೇಲಿ ಯೋಚನೆ ಮಾಡೋಣ, ಸ್ವಲ್ಪ ನಾನು ನನಗೇನು ಇಷ್ಟ ಆಗುತ್ತೋ ಅದನ್ನ ಮಾಡೋಣ. ಶಾಪಿಂಗ್ ಮಾಡಬೇಕಾ, ನಾನು ಮಾಡ್ತೀನಿ. ಶಾಪಿಂಗ್ ಮಾಡಿಸ್ಬೇಕಾ, ನಾನು ಮಾಡಿಸ್ತೀನಿ ಯಾರಿಗಾದ್ರೂ. ನನಗ ಅಟೆನ್ಷನ್ ಬೇಕು, ಅಥವಾ ನನಗ ಫುಲ್ಫಿಲ್ಮೆಂಟ್ ಬೇಕು, ನನಗೂ ಟ್ರಾವೆಲ್ ಮಾಡಬೇಕು,
ಪೋಸ್ಟ್ಸ್ ಹಾಕಬೇಕು, ಹಿಂಗೆಲ್ಲ ಆಸೆಗಳಿರುತ್ತೆ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ನವೆಂಬರ್ ಮಂತಲ್ಲಿ ಆ ರಿಸ್ಕ್ನ ತಗೊಳ್ಬೇಡಿ ಗ್ರೂಪ್ 3, ಬಿಕಾಸ್ 2 of Swords ಕೂಡ ಬಂದಿದೆ. ಸ್ಪೆಂಡ್ ಏನೋ ಮಾಡಿಬಿಡ್ತೀರಾ, ಬಟ್ ನಾನು ಯಾಕೆ ಮಾಡಿದೆ, ನಾನು ಮಾಡಬಾರ್ದಿತ್ತು, ನಾನು ಅಲ್ಲಿ ದುಡ್ಡು ಹಾಕ್ಬಾರ್ದಿತ್ತು, ನಾನು ಈ ಸಿಚುವೇಶನಲ್ಲಿ ಇದ್ದೀನಿ, ಮೆಂಟಲಿ ನಂಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ, ಸ್ಟೆಬಿಲಿಟಿ ಬರ್ತಾ ಇಲ್ಲ, ಯಾಕೆ ಆ ಕ್ಲಾರಿಟಿ ನಿಮಗೆ ದುಡ್ಡು ಎಲ್ಲೋಯ್ತು ಅನ್ನೋ ಕ್ಲಾರಿಟಿನೇ ಗೊತ್ತಾಗಲ್ಲ. ಇಫ್ ಪಾಸಿಬಲ್ ಅದು ಏನು ಪ್ಲಾನ್ ಮಾಡ್ತಾ ಇದ್ದೀರಾ ಪ್ರಾಪರ್ ಆಗಿ ಪ್ಲಾನ್ ಮಾಡಿ. ಫಸ್ಟ್ ಸೇವಿಂಗ್ಸ್ ಎಷ್ಟಿದೆ ಅಂತ ನೋಡಿ, ನೀವೇ ಇಮ್ಯಾಜಿನೇಷನ್ ವರ್ಲ್ಡ್ ಅಲ್ಲಿ ಇದ್ದು ಎಲ್ಲಾ ಕಡೆ ಸ್ಕ್ಯಾನಿಂಗ್ ಮಾಡ್ಬಿಡಿ. ಒಂದ್ ಥಿಂಗ್ ನಾನು ಏನ್ ಕೇಳಿಸ್ಕೊಂಡೆ ಅಂದ್ರೆ, ಇವಾಗೆಲ್ಲ ಸ್ಕ್ಯಾನರ್ ಬಂದಿದೆ, UPI ಬಂದಿದೆ, ನಾವು ಸೇವಿಂಗ್ಸ್ ಎಷ್ಟಿದೆ ಅಂತ ನೋಡಲ್ಲ, ತ್ರಾಸೆ ಸ್ಕ್ಯಾನ್ ಮಾಡ್ಕೊಂತ ಹೋಗ್ತೀವಿ, ನಮಗೆ ಅರ್ಥನೇ ಆಗಲ್ಲ ಎಷ್ಟು ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಅಂತ. ಅದೇ ಕ್ಯಾಶ್ ಮಾಡಿ ಇಟ್ಕೊಂಡ್ರೆ ನಮಗೆ ಗೊತ್ತಿರುತ್ತೆ ಎಷ್ಟು ಉಳಿದಿದೆ, ಎಷ್ಟು ನನ್ನ ಹತ್ರ ಇದೆ. ಅವಾಗ ನಾವು ಕೇರ್ಫುಲ್ ಆಗಿ ಏನು ದುಡ್ಡನ್ನ ಖರ್ಚು ಮಾಡೋದಕ್ಕೆ ಹೋಗ್ತೀವಿ. ಸೊ ಜಸ್ಟ್ ಪ್ರಾಪರ್ ಪ್ಲಾನ್ ಮಾಡಿ, ಖರ್ಚೇ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಪರ್ ಆಗಿ ಪ್ಲಾನ್ ಮಾಡಿ, ಎಷ್ಟಿದೆ ಅಷ್ಟು ನೋಡಿ, ಎಷ್ಟಿದೆ ಸೇವಿಂಗ್ಸ್, ಎಷ್ಟು ಬೇಕು, ನೆಕ್ಸ್ಟ್ ಮಂತಿಗೆ ಎಷ್ಟು ಬೇಕು, ಅಟ್ಲೀಸ್ಟ್ ನಿಮ್ಮ EMI ಸಾಲಗಳನ್ನ ತೀರ್ಸೋದಕ್ಕೆ ಅಟ್ಲೀಸ್ಟ್ ಇಟ್ಕೊಂಡು ನೆಕ್ಸ್ಟ್ ದುಡ್ಡನ್ನ ಸ್ಪೆಂಡ್ ಮಾಡಿ. ಜಸ್ಟ್ ಬಿಕಾಸ್ ಆ ಅಟೆನ್ಷನ್ ಸಿಗ್ತಾ ಇದೆ, ಆ ಒಂದು ಫೀಲ್ ಆಗ್ತಾ ಇದೆ ಅಂತ ರೆಕ್ಲೆಸ್ ಆಗಿ ನೀವು ವಿತೌಟ್ ಪ್ಲಾನ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ಲೂಟಿ ಮಾಡೋದು ಬೇಡ. ಅದು ನಿಮ್ಮದೇ ಅಕೌಂಟು, ನಿಮ್ಮದೇ ದುಡ್ಡು. ಬಟ್ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಒಂಥರ ಸೆಕ್ಯೂರ್ ಫೀಲ್ ಆಗ್ಬೋದು. ಮೇ ಬಿ ದಿಸ್ ಇಸ್ ನಾಟ್ ದ ಟೈಮ್ ಟು ಟೇಕ್ ರಿಸ್ಕ್. ಇಟ್ಸ್ ನಾಟ್ ದಟ್ ನೀವು ಔಟ್ ಆಫ್ ಮನಿ ಹೋಗ್ತೀರಾ, ಲೂಟ್ ತರ ಫೀಲ್ ಆಗುತ್ತೆ, ಆ ಥರನೂ ಅಲ್ಲ. ನಿಮ್ಮ ಹತ್ರ ಇದೆ ದುಡ್ಡು, ಓಕೆ, ಯು ಹ್ಯಾವ್ ಅರ್ನ್ಡ್ ಇಟ್ ಆಲ್ಸೋ, ಯು ಹ್ಯಾವ್ ಅರ್ನ್ಡ್ ದಟ್ ರೆಸ್ಪೆಕ್ಟ್. ಹಂಗಂತ ಜಸ್ಟ್ ಬಿಕಾಸ್ ಆ ರೆಸ್ಪೆಕ್ಟ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಶೋ ಆಫ್ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬಾ ದುಡ್ಡು ಸ್ಪೆಂಡ್ ಮಾಡೋದು, ಡೋಂಟ್ ಡೂ ದ್ಯಾಟ್. ಅವ್ರು ಯಾರೋ ಮಾಡ್ತಾ ಇದ್ದಾರೆ, ಅವ್ರು ಯಾರೋ ಶೋ ಆಫ್ ಮಾಡ್ತಾ ಇದ್ದಾರೆ ಅಂತ ನೀವು ಮಾಡಬೇಕಾದ ನೆಸೆಸಿಟಿ ಇಲ್ಲ. ಬಿಕಾಸ್ ಇಲ್ಲಿ ನೀವು ಕಣ್ಣು ಮುಚ್ಕೊಂಡು ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಬಟ್ ತೆಗೆದು ನೋಡಿದಾಗ, ಬ್ಯಾಂಕ್ ಅಕೌಂಟ್ ನೋಡಿದಾಗ ನಿಮಗೆ ಶಾಕ್ ಆಗಿಬಿಡ್ಬೋದು. ಸೊ ಡೋಂಟ್ ಡೂ ದಟ್. ಯಾರೋ ಒಬ್ರು ಪುಷ್ ಮಾಡ್ತಾ ಇರ್ತಾರೆ, ಮಾಡು ನೀನ್ ತಗೋ, ನಿನ್ ಕೈಲಾಗತ್ತೆ, ಅದೇನು ಮುಂದಿನ ತಿಂಗಳು ನೋಡ್ಕೊಳ್ಳೋಣ, ಅದೇನ್ ಸಾಲ ಏನ್ ನೋಡ್ಕೊಳ್ಳೋಣ. ಹಿಂಗೂ ತುಂಬಾ ಜನ ಅನ್ವಾಂಟೆಡ್ ಪೀಪಲ್ ಇರ್ತಾರೆ. ನಾವ್ ಅನ್ಕೊಂತೀವಿ ಅವರೆಲ್ಲ ನಮ್ನ ಗ್ರೋತ್ಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ, ಬಟ್ ನೋ, ಆಕ್ಚುಲಿ ನಿಮ್ನ ಕೆಳಗೆ ಹಾಕ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ನಿಮ್ಮ ಅಡ್ಮೈರರ್ಸ್ ಯಾರು, ನಿಮ್ಮ ಫ್ಯಾನ್ಸ್ ಯಾರು, ಯಾಕೋರ್ ನಿಮ್ಮ ಫ್ಯಾನ್ಸ್ ಆಗಿದ್ದಾರೆ, ಯಾಕೋರ್ ನಿಮ್ ದುಡ್ಡು ಹಿಂದೆ ಬಿದ್ದಿದಾರಾ, ನಿಮ್ಮ ಫೇಮ್ ಹಿಂದೆ ಬಿದ್ದಿದಾರಾ, ಅಥವಾ ನಿಮ್ ಜೆನ್ಯೂನ್ ಆಗಿ ನಿಮ್ಮ ಅಡ್ಮೈರರ್ಸಾ? ಬಿ ಕೇರ್ಫುಲ್ ವಿತ್ ದ್ಯಾಟ್. ಯಾರಿಗೆ ಸ್ಪೆಂಡ್ ಮಾಡ್ತಾ ಇದೀರಾ ಅಂತ ಬಿ ಕೇರ್ಫುಲ್. ಓಕೆ, ಸೊ ಇಟ್ಸ್ ಓಕೆ. ನೀವು ಸ್ವಲ್ಪ ಅಲೋನ್ ಆಗಿರೋದು ಇದು ಒಳ್ಳೇದೆ. ನವೆಂಬರ್ ಮಂತಲ್ಲಿ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಸೋಷಲೈಸ್ ಆಗ್ಬಿಡಿ, ಒಬ್ಬರೇ ಇರಿ. ಪ್ರಾಬ್ಲಿ ಒಬ್ಬರೇ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫ್ ವ್ಯಾಲ್ಯೂಸ್, ಒಂದು ಪ್ರಯಾರಿಟೀಸ್, ಅಟ್ಲೀಸ್ಟ್ ಕ್ಲಾರಿಟಿ ಸಿಗುತ್ತೆ. ನೀವು ಅದೇನು ಗುಡ್ ನ್ಯೂಸ್ ಕೇಳಬೇಕು ಅಂತ ಇರ್ತೀರಾ, ಪ್ರಾಬಬ್ಲಿ ನೀವು ಕೇಳ್ತೀರಾ. ಫಿನಾನ್ಷಿಯಲಿ ಕೂಡ ಒಂದು ಪಾಯಿಂಟಿಗೆ ನೀವು ಸ್ಟೆಬಿಲೈಸ್ ಆಗ್ತೀರಾ, ಇಲ್ಲ ಅಂತ ಅಲ್ಲ. ಬಟ್ ಎಲ್ಲದಕ್ಕೂ ನಿಮ್ಮ ಕಷ್ಟಗಳೇ ಕಾರಣ ಆಗಿರುತ್ತೆ, ನಿಮ್ಮ ಎಫರ್ಟ್ಸೇ ಕಾರಣ ಆಗಿರುತ್ತೆ. ಬಟ್ ಬಿ ಕೇರ್ಫುಲ್. ತುಂಬ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಔಟ್ ಆಫ್ ಕ್ಲಾರಿಟಿ ಹೋಗ್ಬಿಡ್ತೀರಾ, ಎಲ್ಲಿ ದುಡ್ಡು ಹೋಯ್ತು ಅಂತಾನೆ ನಿಮಗೆ ಗೊತ್ತಾಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಜಾಸ್ತಿ ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡಬೇಡಿ. ಕೆಲವೊಂದಷ್ಟು ಫೇಕ್ ಫಾಲೋವರ್ಸ್ ನಿಮಗಿದ್ದಾರೆ, ಫೇಕ್ ಫ್ರೆಂಡ್ಸ್ ಇದ್ದಾರೆ, ಫೇಕ್ ಅಡ್ಮೈರರ್ಸ್ ಇದ್ದಾರೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಈ ಒಂದು ಮಂತಲ್ಲಿ. ಓಕೆ, ಸೊ ಗ್ರೂಪ್ 3 ದಟ್ ವಾಸ್ ದ ಮೆಸೇಜ್. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.